ಸೊ ಇವತ್ತು ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಒಬ್ಬ ವಿಶೇಷವಾದ ಅತಿಥಿ ಬಂದಿದ್ದಾರೆ. ಇವರು ನಿವೃತ್ತರಾಗಿದ್ದು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ. ಆದರೆ ಅದಕ್ಕಿಂತ ಮುಂಚೆ ಸುಮಾರು 32 ವರ್ಷಗಳ ಕಾಲ ಅವರು ಭಾಳಷ್ಟು ಶೈಕ್ಷಣಿಕ ಹುದ್ದೆಗಳಲ್ಲಿ, ಬಹುತೇಕ ಶೈಕ್ಷಣಿಕ ಹುದ್ದೆಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಅವ್ರ ಬಗ್ಗೆ ನಾನು ಸುಮ್ಮನೆ ನಿಮಗೆ ಹೇಳಬೇಕು ಅಂದರೆ ಅದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಆದರೂ ಕೂಡ ಒಂದು ಸಣ್ಣ ಗ್ಲ್ಯಾನ್ಸನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಪ್ರಾಧ್ಯಾಪಕಿಯಾಗಿ, ಉಪನ್ಯಾಸಕಿಯಾಗಿ, ಜೊತೆಗೆ ಸ್ನಾತಕೋತ್ತರ ಕೇಂದ್ರ ನಂದಿಹಳ್ಳಿಯಿಂದ ಗುಲ್ಬರ್ಗ ವಿಶ್ವವಿದ್ಯಾಲಯದ ಸಂಚಾಲಕರಾಗಿ, ಕನ್ನಡ ಅಧ್ಯಯನ ವಿಭಾಗ ನಂದಿಹಳ್ಳಿಯ ಅಧ್ಯಕ್ಷರಾಗಿ, ಮಹಿಳಾ ಅಧ್ಯಯನ ಕೇಂದ್ರದ ಸಂಚಾಲಕರಾಗಿ, ಡೀನ್ ಆಗಿ, ಸೊ ಹೀಗೆ ಕುಲಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ. ನಿವೃತ್ತರಾಗಿದ್ದು ಕುಲಪತಿಗಳಾಗಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯ. ಜೊತೆಗೆ ಅವರು ಸಾಕಷ್ಟು ಕೃತಿಗಳನ್ನ ರಚನೆ ಮಾಡಿದ್ದಾರೆ. PhD ಪದವಿ ಮಾಡೋರಿಗೆ ಅವರು ಗುರುಗಳಾಗಿ, ಅಂದರೆ ಗೈಡಾಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ ವಿಮರ್ಶಾ ಸಂಕಲನಗಳು, ಕವನ ಸಂಕಲನಗಳನ್ನ ಬರೆದಿರುವಂಥದ್ದು, ನಾಟಕಗಳನ್ನ ಬರೆದಿರುವಂಥದ್ದು, ಜೀವನ ಚರಿತ್ರೆಗಳನ್ನ ಬರೆದಿರುವಂಥದ್ದು, ಸಂಪಾದನಾ ಕೃತಿಗಳನ್ನ ಬರೆದಿರುವಂಥದ್ದು, ಹೀಗೆ ಸಾಕಷ್ಟು ಕೆಲಸಗಳು ಮಾಡಿರುವಂಥ ಹಳ್ಳಿಗಾಡಿನ ಒಬ್ಬ ಸಾಧಾರಣ ಕುಟುಂಬದ ಹೆಣ್ಮಗಳು ಅತ್ಯಂತ ಉನ್ನತ ಹುದ್ದೆಗೇರಿರುವಂಥ ಒಂದು ನಿದರ್ಶನ ಅಂತಂದರೆ ಅವರೇ ನಮ್ಮ ಪ್ರೀತಿಯ ಶ್ರೀಮತಿ ಮಲ್ಲಿಕಾ ಗಂಟಿಯವರು. ಮೇಡಮ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಸೊ ಮಲ್ಲಿಕಾ ಗಂಟಿಯವ್ರನ್ನ ನಾನು ಒಂದೇ ಸಲ ಭೇಟಿಯಾಗಿದ್ದು, ಅವರ ವಿಶ್ವವಿದ್ಯಾಲಯಕ್ಕೆ ನಾನು ಒಂದು ಸಲ ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗಿದ್ದೆ. ಅವಾಗ ಅನ್ನಿಸ್ತು ನಾನು ಇವ್ರನ್ನ ಮಾತಾಡಿಸ್ಬೇಕು ಅಂತ. ಬಟ್ ಸುಮಾರು ವರ್ಷಗಳ ನಂತರ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ರಿ. ಭಾಳ ಖುಷಿ ನೀವು ಬಂದದ್ದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಮೊದಲನೇದಾಗಿ ನೀವು ರಿಟೈರ್ಡ್ ಆಗಿ 3 ವರ್ಷ ಆಯಿತಾ? 3 ವರ್ಷ. ಈಗ ಇಷ್ಟು ವರ್ಷಗಳ ಕಾಲ ಸಕ್ರಿಯರಾಗಿದ್ದುಕೊಂಡು ನೀವು ಸುಮ್ಮನೆ ಕೂರುವಂಥ ವ್ಯಕ್ತಿಗಳಲ್ಲ. ಸೊ ಈಗ ಹೇಗಿದೆ ಜೀವನ? ಏನು ಮಾಡ್ತಾ ಇದ್ದೀರಾ? ಬಹುಪಾಲು ನನ್ನ ವಿದ್ಯಾರ್ಥಿ ದೆಸೆಯಿಂದ ಹೆಚ್ಚು ಹೋರಾಟ, ಸಾಮಾಜಿಕ ಚಟುವಟಿಕೆಗಳು, ಶೈಕ್ಷಣಿಕ ಇದರೊಳಗೆ ಭಾಗವಹಿಸ್ತಾ ಇದ್ದೆ. ಒಂದಿಷ್ಟು ಕುಟುಂಬದ ಬಗ್ಗೆ ಆ ಕಾಲದೊಳಗೆ ಲಕ್ಷ್ಯ ಕೊಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಹೆಚ್ಚು ಕುಟುಂಬಕ್ಕೆ ವೇಳೆಯನ್ನು ಕೊಡ್ತಾ ಇದ್ದೇನೆ. ಮತ್ತು ನನ್ನದೇ ಆದಂಥ ರೀತಿ ಒಳಗೆ ಸಾಮಾಜಿಕ ಚಟುವಟಿಕೆಗಳನ್ನು ಓದುವುದು, ಬರೆಯುವುದು. ಮತ್ತು ನಾನು ಯಾವತ್ತೂ ಜನರ ಮಧ್ಯದಲ್ಲಿ ಇದ್ದಾಕಿ. ನಾನು ಮರಳಿ ಇವತ್ತು ಹಳ್ಳಿಗೆ ಹೋಗೀನಿ. ಎಲ್ಲ ಕುಲಪತಿಗಳು ರಾಜಧಾನಿಯನ್ನು ಬಯಸ್ತಾರೆ, ಆದರೆ ನಾನು ಹಳ್ಳಿಗೆ ಹೋಗೀನಿ. ನಾನು ಒಂದಿಷ್ಟು ಜಮೀನಿದೆ. ಎಲ್ಲಿ? ಬೀಳಗಿ ತಾಲೂಕು ತುಮೂರ್ಮಟ್ಟಿ ಅಂಥೇಳಿ. ಅಲ್ಲಿ ನನ್ನ ಮಗ MA PhD ಮುಗಿಸ್ತಾ ಇದ್ದಾನೆ, ಲಿಟ್ರೇಚರ್, ಇಂಗ್ಲೀಷ್ ಲಿಟ್ರೇಚರು. ಯಾಕೋ ಕೆಲಸದ ಬಗ್ಗೆ ಆಸಕ್ತಿ ವಹಿಸಲಿಲ್ಲ. ಕೃಷಿ ಮಾಡಲಿಕ್ಕೆ ಊರಿಗೆ ಬಂದ. ಅವನ ಜೊತೆಗೆ ಊರಾಗ ಕೃಷಿ ಮಾಡ್ತಾ ಇದ್ದೀನಿ. ಅದೊಂದು ಲೈಫ್. ಅದು ಮೊದಲಿನಿಂದನೂ ಕೃಷಿ ಒಳಗೆ ಇದ್ದೆ. ಈ ನಡು ಒಂದು 30 ವರ್ಷ ಸಾಹಿತ್ಯ, ಆಡಳಿತ, ಶೈಕ್ಷಣಿಕ ಈ ಲೋಕಕ್ಕೆ ಬಂದೆ. ಮತ್ತೀಗ ಮರಳಿ ಗೂಡಿಗೆ ಹೋಗಿದೆ ಹಕ್ಕಿ. ಭಾಳ ನೆಮ್ಮದಿಯಿಂದ, ಸಂತೃಪ್ತಿಯಿಂದ ಬದುಕುವ ಹೊತ್ತಿನೊಳಗೆ ಅಲ್ಲಿರುವಂಥ ಸಮಸ್ಯೆಗಳು ಮತ್ತು ಅಲ್ಲಿರುವಂಥ ಇವತ್ತಿನ ಗ್ರಾಮೀಣ ಬದುಕಿದೆಯಲ್ಲ, ಅವು ನಾನು ಕಾಡ್ತಾ ಇದೆ. ಅವ್ರ ಜೊತೆಗೆ ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಏನು ಬೆಳೀತಾ ಇದ್ರು ಹೊಲದಲ್ಲಿ ನಿಮ್ಮದು? ನಮ್ಮ ಕಡೆ ಹೆಚ್ಚು ಕಬ್ಬು, ಬಾಗಲಕೋಟೆ, ಜಮಖಂಡಿ, ಇವೆಲ್ಲ ಬೀಳಿಗೆ. ಇದು ಕಬ್ಬಿನ ಪ್ರದೇಶ, ನೀರಾವರಿ ಇರೋದ್ರಿಂದ ಅದು ಕಬ್ಬು ಬೆಳೆಯೋರ ಕಷ್ಟಗಳು ನನಗೀಗ ಹತ್ತಿರದಿಂದ, ಮೊದಲಿಂದ ಗೊತ್ತಾಗ್ತಿರಲಿಲ್ಲ. ಕೈ ತುಂಬ ಸಂಬಳ ಬರ್ತೈತಲ್ಲ, ಮನೆಯವ್ರಿಗೆ ಸಂಬಳ ಕೊಟ್ಟರೆ ಅವ್ರು ಸಂತೃಪ್ತಿಯಿಂದ ಇದ್ದರು. ಈಗ ಹಂಗಲ್ಲ. ಈಗ ಸ್ವತಃ ನನ್ನ ಈಗಿರೋ ಸಂಬಳಕ್ಕೆ ಹೊಂದ್ಕೊಳ್ಬೇಕು ಮತ್ತು ಇಡೀ ಕುಟುಂಬವನ್ನು ಅದಕ್ಕೆ ಹೊಂದಿಸುವಂಥ ಸಂದರ್ಭದೊಳಗೆ ಒಂದಿಷ್ಟು ಬಿಕ್ಕಟ್ಟುಗಳು. ಈಗ ಅಡ್ಜಸ್ಟ್ ಆಗೀನಿ. ಮತ್ತು ಹಳ್ಳಿ ಲೈಫು, ಹಳ್ಳಿ ಜೀವನಕ್ಕೆ ಖುಷಿಯಿಂದ ಅಲ್ಲಿದ್ದೀನಿ ಈಗ. ಓಕೆ, ವೆರಿ ನೈಸ್ ಮೇಡಮ್. ನಿಮ್ಮ ಬ್ಯಾಕ್ಗ್ರೌಂಡನ್ನು ಸುಮ್ಮನೆ ನಾನು ಒಂದ್ಸಲ ಯೋಚನೆ ಮಾಡ್ತಿರ್ಬೇಕಾದ್ರೆ, ನಾನು ಮೇಡಮ್ ವೃತ್ತಿ ಜೀವನದ ಅನುಭವಗಳನ್ನು ಸಾಕಷ್ಟು ವಿಚಾರಗಳಿದೆ ಮಾತಾಡಿ. ಬಟ್ ಅದಕ್ಕಿಂತ ಮುಂಚೆ ಮೊದಲನೇದಾಗಿ ನನಗೆ ಅಂದ್ಕೊಂಡಿರೋದು, ಒಬ್ಬ ತುಂಬ ಸಾಧಾರಣ ಕುಟುಂಬದ ಜನ್ಮಸ್ಥಳ ಅಗಸಬಾಳ, ಬಸವನ ಬಾಗೇವಾಡಿ ತಾಲೂಕು, ವಿಜಯಪುರ ಜಿಲ್ಲೆ. ಸೊ ಇಲ್ಲಿಂದ ಹುಟ್ಟಿ ಬೆಳೆದಿರುವಂಥ ಸಾಧಾರಣ ಕುಟುಂಬದ ಹೆಣ್ಮಗಳು ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಪ್ರತಿಷ್ಠಿತ ಹಂಪಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ನಿವೃತ್ತರಾಗುವ ತನಕ ಬರುವಂಥದ್ದು ಸಾಮಾನ್ಯ ಸಂಗತಿ ಖಂಡಿತ ಅಲ್ಲ ನನ್ನ ಪ್ರಕಾರ. ಯಾಕೆ ಅಂತಂದರೆ, ನಿಮ್ಮ ಕುಟುಂಬದ ಹಿನ್ನೆಲೆ ನಾನು ನೋಡಿದಾಗ, ನಾನು ಹೇಳಿದೆ ಸಾಧಾರಣ ಅಂತೇಳಿ, ಸಾಧಾರಣ ಕುಟುಂಬಕ್ಕೆ ತನ್ನದೇ ಆದ ಲಿಮಿಟೇಷನ್ಸ್ ಇರ್ತಾವೆ. ಸೊ ನನ್ನ ಪ್ರಶ್ನೆ ಏನಂದರೆ, ಈ ಒಂದು ಏನು ಜರ್ನಿನ ನಿಮ್ಮ ಕುಟುಂಬ ಅಂದರೆ ಆ ಬಾಲ್ಯ ಮತ್ತು ಕುಟುಂಬ ಅದನ್ನು ನೋಡೋದಾದರೆ ಹೇಗೆ ಸಾಧ್ಯ ಆಯಿತು ಅಂತ ನಿಮಗನ್ಸುತ್ತೆ ಮೇಡಮ್? ನಿಮ್ಮ ಕುಟುಂಬದ ಬಗ್ಗೆ ಹೇಳೋದಾದರೆ. ಇಲ್ಲ, ನಾನು ಯಾವತ್ತೂ ಹೇಳ್ತಿರ್ತೀನಿ, ಹೆಣ್ಮಕ್ಳಿಗೆ 2 ಊರುಗಳಿರ್ತಾವೆ. ಒಂದು ತವ್ರ ಮನೆ, ಇನ್ನೊಂದು ಗಂಡನ ಮನೆ. ನಾನು ಹುಟ್ಟಿದ್ದ ಅಗಸಬಾಳ
ತಾಯಿ ತವ್ರ ಮನೆಯಲ್ಲಿ ಮೊದಲನೇ ಮಗಳ ನಾನು ನಮ್ಮ ತಾಯಿಗೆ, ನಮ್ಮ ತಂದೆ ತಾಯಿಗೆ. ಅದು ನಾನು ಬೆಳೆದಿದ್ದೆಲ್ಲ ಬಾದಾಮಿ ತಾಲೂಕು ಹಂಗರಿಗೆ. ಅದರದ್ದು ಸರ್ಕಾರ ನಿಯಮ ಪ್ರಕಾರ ಹುಟ್ಟಿದ್ದೆಲ್ಲಿ ಅಂದ್ರೆ ಅಗಸಬಾಳ ಅಂಥೇಳಿ. ಅದರ ಇಡೀ ನನ್ನ ಇವು 2 ದಡಗಳಿವು, ಅದರ ಮಧ್ಯದಲ್ಲಿ ಹರಿದಂಥ ನದಿ ನಾನು. ಒಂದು ತಾಯಿಯ ಊರು ಮತ್ತು ತಂದೆಯ ಊರಿನ ಈ 2 ಸಾಂಸ್ಕೃತಿಕ ದಡದ ಮಧ್ಯದೊಳಗೆ ಹರಿದಂಥ ನನ್ನ ಪಯಣ ಇದೆಯಲ್ಲ, ನಡೆದು ಬಂದ ಪಯಣ ಅಷ್ಟೋ ಸಂತೋಷದಿಂದ ಸಂಭ್ರಮದಿಂದ ಹೇಳುವಂಥದ್ದಲ್ಲ. ಅದರ ಸಂಕಟದಲ್ಲಿ ಒಂದು ಸಂಭ್ರಮ ಇತ್ತು ಅನ್ನುವಂಥದ್ದು ಇವತ್ತು ನನಗೆ ಅನಿಸ್ತಾ ಇದೆ. ದುಡಿಯುವಂಥ ಕುಟುಂಬ, ತಂದೆ ತಾಯಿಗಳು ಅವರು ಶಿಕ್ಷಕರು. ನಂಗೆ ಭಾಳ ಆಶ್ಚರ್ಯ ಅನ್ನಿಸ್ತು. ಇವತ್ತು ಜಗತ್ತೇ ಆಶ್ಚರ್ಯ ಪಡುವಂಥ ಸಂಗತಿ ಏನು ಅಂದರೆ, ನಮ್ಮ ತಂದೆ ಭಾಳ ದೊಡ್ಡ ಫ್ಯೂಡಲ್. ಅವ್ರ ಜಗತ್ತಿಗೆ ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ರು, ಓದಲಿಕ್ಕೆ ಬರ್ರಿ ಅಂತ ಕರಿತಾ ಇದ್ರು. ಆದರೆ ನಮ್ಮ ಮನೆ ಹೆಣ್ಮಕ್ಳು ಯಾರೂ ಓದುವಂಗಿರಲಿಲ್ಲ. ನನ್ನ ಸೋದರತ್ತೆ ಅಂದರೆ ಯಾರೂ ಓದಿಲ್ಲ. ಅವ್ರ ತಂಗಿ, ಹೌದು, ಅವ್ರ ತಂಗಿ ಅವ್ರ ಅಕ್ಕಂದ್ರೆ ಯಾರೂ ಸ್ಕೂಲಿಗೆ ಹೋಗಲಿಲ್ಲ. ನನ್ನ ಅಜ್ಜನೂ ಟೀಚರು, ಅವ್ರವ್ರು ಯಾರಿಗೂ ಓದಿಸ್ಲಿಲ್ಲ. ಹೌದು ಹೌದು, ಹೆಣ್ಮಕ್ಳಿಗೆ ಓದಿಸ್ಲಿಲ್ಲ, ಗಂಡು ಮಕ್ಕಳಿಗೆ ಓದಿಸಿದ್ರು. ಹಾಗೇನೆ ನಮ್ಮ ತಂದೆ ನನ್ನನ್ನು ಶಾಸ್ತ್ರೀಯವಾಗಿ ಇದು ಶಾಲೆಗೆ ಕಳಿಸಿದಂಥ ನಿದರ್ಶನ ಭಾಳ ಕಡಿಮೆ. ಯಾಕೆ ಅವ್ರು ಓದಿಸ್ಲಿಲ್ಲ? ಏನದು ಫ್ಯೂಡಲ್ ಮನೋಭಾವದ ಏನದು? ಹೆಣ್ಮಕ್ಳು ಓದಿದ್ರೆ ಕೆಡ್ತಾರ ಅನ್ನುವಂಥ ಒಂದು ಸಾಮಾನ್ಯ ಅಭಿಪ್ರಾಯ ನಮ್ಮ ಉತ್ತರ ಕರ್ನಾಟಕ ಐತೆ, ಇವತ್ತಿಗೂ ಇದೆ. ಇದು ನೀವು ದಾವಣಗೆರೆ ಈ ಕಡೆಗೆ ಬಂದ್ರಿ ಅಂದ್ರೆ ಶಿಕ್ಷಣದ ಬಗ್ಗೆ ಒಂದು ಅರಿವಿದೆ. ನಿಮ್ಮ ಮೈಸೂರು ಭಾಗ ಆಗಿರ್ಬೋದು, ಈ ಭಾಗ ಆಗಿರ್ಬೋದು, ಮಹಿಳೆಯರ ಬಗ್ಗೆ ಒಂದು ಸಹಾನುಭೂತಿ ಇದೆ. ಅದರ ನೀವು ಉತ್ತರ ಕರ್ನಾಟಕಕ್ಕೆ ಬಂದ್ರೆ, ಹೈದರಾಬಾದ್ ಕರ್ನಾಟಕಕ್ಕೆ ಬಂದ್ರೆ ಇವತ್ತಿಗೂ ಹೆಣ್ಮಕ್ಳ ಬದುಕಿದೆಯಲ್ಲ, ಅದು ನರಕ. ಇವತ್ತು ನೋಡ್ತೀವಿ ಎಲ್ಲ ಕಡೆಗೆ ಮಕ್ಕಳು ಓದಲಿಕ್ಕೆ ಬರ್ತಾ ಇದ್ದಾರೆ. ಆದರೆ ಅವರು ಸ್ವತಂತ್ರವಾಗಿ ಬದುಕಲಿ ಅನ್ನುವಂಥ ಕಾರಣಕ್ಕಾಗಿ ಅವರಿಗೆ ವಿದ್ಯೆಯನ್ನು ನೀಡ್ತಾ ಇಲ್ಲ. ಮದುವೆ ಆಗುವವರೆಗೂ ಮಕ್ಕಳು ಓದಲಿ, ಹೆಣ್ಮಕ್ಳು ಮದುವೆ ವಯಸ್ಸಿನವರೆಗೂ. ಒಂದು ಸರ್ಕಾರದ ನಿಯಮ ಇದೆಯಲ್ಲ, ಬಾಲ್ಯ ವಿವಾಹ ಮಾಡುವಂಗಿಲ್ಲ. ಇನ್ನು ಮನ್ಯಾಗ ಇಟ್ಕೊಂಡು ಕುಂದ್ರೋದೇನು ಅಂತ ತಿಳ್ಕೊಂಡು ಸ್ಕೂಲಿಗೆ ಕಳಿಸ್ತಾರೆ ಅಷ್ಟೇ. ಅದರ ಆಚೆಗೆ ಶಿಕ್ಷಣ ಅನ್ನುವಂಥದ್ದು ಹೆಣ್ಣು ಮಕ್ಕಳನ್ನು ಬದುಕಿಸುವಂಥ, ಸ್ವತಂತ್ರವಾಗಿ ಅವ್ರಿಗೆ ಆರ್ಥಿಕವಾದಂಥ ಚೈತನ್ಯವನ್ನು ನೀಡುವಂಥ ಭಾಳ ದೊಡ್ಡ ಶಕ್ತಿ ಅಂತ ತಿಳ್ಕೊಂಡು ನಮ್ಮ ಭಾಗ ಭಾವಿಸಿಲ್ಲ. ನಿಮ್ಮ ಮನೆಯಲ್ಲೂ ಕೂಡ? ಹೌದೌದು, ನಮ್ಮ ಮನೆಯಲ್ಲಿ ಅದೇ ಇವತ್ತಿಗೂ ಇದೆ. ಇವತ್ತಿಗೂ ನಮ್ಮ ಮನೆಯಲ್ಲಿ ಅಷ್ಟು ನನ್ನ ತಂಗಿಯಂದ್ರಾಗಿರ್ಬೋದು, ನನ್ನ ಚಿಕ್ಕಪ್ಪಂದ್ರ ಮಕ್ಕಳಾಗಿರ್ಬೋದು, ನಮ್ಮ ಅಣ್ಣ ತಮ್ಮಂದ್ರ ಮಕ್ಕಳಾಗಿರ್ಬೋದು, ಅವ್ರು ಯಾರೂ ಮಕ್ಕಳನ್ನು ಹಿಂಗೆ ಆಗಬೇಕು ಅಂತಲ್ಲ, ಮದುವೆ ಆಗೋ ತನಕ ಓದಲಿ ಅಂಥೇಳಿ. ಸ್ವಲ್ಪ ನಾನು ಮನೆಯೊಳಗೆ ರೆಬಲ್ ಇರೋದ್ರಿಂದ ಈಗ ನಮ್ಮ ಮನೆಯಲ್ಲಿ ಹುಡುಗಿಯರು ಓದ್ತಾರೆ. ಬಟ್ ನೀವು ಹೆಂಗೆ ಓದಿದ್ರಿ? ನೀವೀಗ ರೆಬಲ್ ಅಂತ ಹೇಳಿದ್ರಿ, ಬಟ್ ಆ ಟೈಮಲ್ಲಿ ಅಂದರೆ ಜಗತ್ತು ಗೊತ್ತಿಲ್ಲದಿರೋಂಥ ಟೈಮಲ್ಲಿ ನಾನೇನಾಗಬೇಕು ಅಂತ ನನಗೂ ಗೊತ್ತಿಲ್ಲದಿರೋಂಥ ಟೈಮಲ್ಲಿ ನೀವು ಓದಬೇಕು ಅಂತ ಅನಿಸಿದ್ದು ನಿಮಗೆ ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು? ಹೇಗೆ ಆಯಿತು ಆ ಜರ್ನಿ ಬಗ್ಗೆ ಹೇಳೋದಾದರೆ? ಒಂದು ಶಿಕ್ಷಕರ ಮಕ್ಕಳು, ಶಾಲೆಯೊಳಗೆ ನನ್ನ ಹೆಸರು ಇರ್ತಿತ್ತು, ಶಾಲೆಗೆ ಹೋಗುವಂಗಿರಲಿಲ್ಲ. ನಾನು ಹಳ್ಳಿಯೊಳಗೆ ಇದ್ದೆ. ತಂದೆ ತಾಯಿಗಳಿಗೆ ಎಲ್ಲೆಲ್ಲೂ ವರ್ಗಾವಣೆ ಆಗುತ್ತಾ ಹೆಚ್ಚು ಹಳ್ಳಿಯಲ್ಲಿ ಇರ್ತಿದ್ದೆ, ಅವ್ರ ಜೊತೆ ಹೋಗ್ತಿರ್ಲಿಲ್ಲ. ಆದರೆ ನನ್ನ ಹೆಸರು ಅವ್ರ ಜೊತೆ ಹೋಗ್ತಿತ್ತು ಮತ್ತು ಅಲ್ಲಿ ಅಡ್ಮಿಷನ್ ಆಗಿರ್ತಿತ್ತು. ಆಮೇಲೆ ಕೂಡು ಕುಟುಂಬ ಇರೋದರಿಂದ ಮನೆಯಲ್ಲಿ ಹೆಣ್ಮಕ್ಳು, ಸೋದರ ಅತ್ತೆಯಂದ್ರಾಗಿರ್ಬೋದು, ಕಾಕನ ಹೆಂಡತಿಯರಾಗಿರ್ಬೋದು, ನಮ್ಮ ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಅವ್ರ ಹೆಣ್ಮಕ್ಳು ಡೆಲಿವರಿ ಅಥವಾ ಏನಾದರೂ ಅನಾರೋಗ್ಯ ಆದ್ರೆ ಅವ್ರಿಗೆ ಜೋಪಾನ ಮಾಡಲಿಕ್ಕೆ ನಮ್ಮನ್ನು ಕಳ್ಸಕ್ಕೆ ನಮ್ಮಂಥವ್ರು ನಾವು ಇದ್ದೀವಿ ಅವಾಗ, ಹಿರಿಯ ಮಕ್ಕಳಾದ ಕಾರಣಕ್ಕಾಗಿ. ಹೀಗಾಗಿ ನನಗೆ ಹೊರಗಡೆಗೆ ಜಾಸ್ತಿ ಈ ಥರದ್ದು ಇದು. ನನ್ನ ತಿಳುವಳಿಕೆಯ ಪ್ರಕಾರ ನಾನು ಭಾಳ ಶಾಸ್ತ್ರೀಯವಾಗಿ ಓದಿದ್ದು ಡಿಗ್ರಿಗೆ ಬಂದಮೇಲೆ, BA ಬಂದಮೇಲೆ. ಅಲ್ಲಿವರೆಗೂ ನನ್ನ ಶಾಲೆಯೊಳಗೆ ಹೆಸರು, ಮನೆಯೊಳಗೆ ನಾನು. ಎಕ್ಸಾಮ್ಗೆ ಹೋಗಿ ಬರೀತಿದ್ದೆ? ಹೌದೌದು, ಪರೀಕ್ಷೆಗೆ ಬರೀತಿದ್ವಿ. ಏನು ಬರೀತಿದ್ದೆ ಅಂತ ನನಗೆ ಇವತ್ತಿಗೂ ಗೊತ್ತಿಲ್ಲ, ಆದ್ರೆ ಬರೀತಿದ್ದೆ ನಾನು. ಹೌದು, ಪಾಸ್ ಆಗ್ತಿದ್ದೆ ನಾನು. ಎವರೇಜ್ ಪಾಸಿಂಗ್ ಇದ್ರೊಳಗಿದ್ದವ್ರು ನಾವು, ಗಾಂಧಿ ಕ್ಲಾಸಿನ ಮಕ್ಕಳು ಕೊನೆ. ಅದ್ರ ನಂಗೊಂದು ಪ್ರೈಮರಿ ಒಳಗೆ ಒಬ್ಬರು ಟೀಚರ್ ಇದ್ದರು, ಆಡಗಲ್ ಅಂಥೇಳಿ. ಅವ್ರು ಭಾಳ ಶಿಸ್ತಿನ ವ್ಯಕ್ತಿಗಳು. ನಾನು 7th 5th ಬಾದಾಮಿಯಲ್ಲಿನೇ ಓದಿದೆ. ನನ್ನ ತಂಗಿ ಹುಟ್ಟಿದ್ಲು. ನಮ್ಮ ತಾಯಿ ನನ್ನ ತಂಗಿ ತೊಗೊಳಕ್ಕೆ ನನಗೆ ಅನಿವಾರ್ಯ ಆಗಿತ್ತು, ಬಾದಾಮಿಗೆ ಹೋಗಿದ್ದೆ ನಾನು. ಶಾಲೆಯೊಳಗೆ ಈ AEOಗಳು BOಗಳು ಶಿಕ್ಷಕರು ಇನ್ಸ್ಪೆಕ್ಷನ್ಗೆ ಬರ್ತಾರಂದಾಗ ನಮ್ಮ ತಂಗಿ ಎತ್ಕೊಂಡು ನಾವು ಹೊರಗೆ ಹೋಗ್ಬೇಕು, ಶಾಲೆಗೆ ಇರೋಂಗಿರಲಿಲ್ಲ. ಉಳಿದ ಟೈಮ್ದೊಳಗೆ, ಯಾಕಂದ್ರೆ ಮಕ್ಕಳನ್ನ ಕರ್ಕೊಂಬರ್ಬಾರ್ದು ಅಂತ ಬೈತಿದ್ದಾರಲ್ಲ ಅವರು. ಉಳಿದ ಟೈಮ್ದೊಳಗೆ ನಮ್ಮ ತಾಯಿ ನಮ್ಮ ತಂಗಿಯನ್ನು ಅಲ್ಲೇ ಇದರಂತೆಲ್ಲಿ ಮಲಗಿಸಿ ನನ್ನ ಕ್ಲಾಸಿಗೆ ಕುಂದಿರ್ತಿದ್ದೆ ನಾನು. ಆ ಥರದ ಓದು. ಆವಾಗ ಆ ಟೀಚರ್ ಪ್ರಭಾವ ನನ್ನ ಮೇಲೆ ಆಯಿತು. ಆಡಗಲ್ ಟೀಚರ್ ಅಂಥೇಳಿ ಭಾಳ ಶಿಸ್ತಿನಿಂದ ಇರ್ತಿದ್ರು, ಅನ್ಮ್ಯಾರಿಡು ಮತ್ತು ನೀಟಾಗಿ ಪಾಠ ಮಾಡ್ತಾಯಿದ್ರು. 7th ಅವ್ರ ಕ್ಲಾಸ್ ಅವರ ಕೈಯಲ್ಲಿ ಓದಿದೆ ನಾನು. ಹೀಗಾಗಿ ಎಲ್ಲೋ ಒಂದು ಕಡೆಗೆ ಅವ್ರ ಪ್ರಭಾವ ಆಯ್ತು ನನಗದು. ನನಗೆ ತಂದೆ ತಾಯಿಗಳ ಪ್ರಭಾವ ಆಗಲಿಲ್ಲ. ಹಿಂಗಾಗಬೇಕಲ್ಲ, ಸಣ್ಣದೊಂದು ಏನೋ ಅಲ್ಲಿತ್ತು ಅವ್ರದ್ದು. ಅದು ಮುಂದೆ ಹೈಸ್ಕೂಲ್ಗೆ ಬಂದೆ. ಹೈಸ್ಕೂಲಿಗೆ ಹೆಸರು ಹಚ್ಚಿದ್ರು.
ಹೈಸ್ಕೂಲ್ಗೂ ನಿರಂತರ ಹೋಗುವಂಗಿರಲಿಲ್ಲ. ನಮ್ಮ ತಂದೆಗೆ ಕೆರೂರಿಗೆ ಟ್ರಾನ್ಸ್ಫರ್ ಆಗಿತ್ತು. ಅವ್ರು ಊರಾಗಿರ್ಲಾರ್ದಾಗ ನಾನು ಹೈಸ್ಕೂಲಿಗೆ ಹೋಗ್ತಿದ್ದೆ. ನಮ್ಮ ತಾಯಿ ಕಳಿಸ್ತಿದ್ರು. ಅವ್ರು ಊರಿಗೆ ಬಂದ್ರಂದ್ರೆ ಮತ್ತೆ ನಾವು ಹೋಗುವಂಗಿಲ್ಲ. ಓಕೆ. ಹಿಂಗೆ ಅಲ್ಲಿ ಒಬ್ಬರು ಟೀಚರ್ ಇದ್ದರು, ಗುಬ್ಬಿ ಮೇಡಮ್ ಅಂತೇಳಿ, ಕ್ರಿಶ್ಚಿಯನ್ರವರು. ಅವರು ಭಾಳ ಶುಭ್ರವಾದಂಥ ಬಿಳಿ ಸೀರೆ, ಭಾಳ ನೀಟ್ ಅಂದ್ರೆ ಭಾಳ ನೀಟು. ಅವರು ಶುದ್ಧವಾದಂಥ ಕನ್ನಡ. ಅವ್ರು ನಂಗೆ ಕನ್ನಡ ಟೀಚರು. ಅಲ್ಲಿಂದ ನನ್ನಲ್ಲಿ ಕನ್ನಡದ ಬಗ್ಗೆ ಒಂದು ಪ್ರೀತಿ ಹುಟ್ಟಿತು. ನಾನು ಎಲ್ಲ ವಿಷಯದೊಳಗೆ ಬರೀ ಪಾಸ್ ಆಗ್ತಿದ್ದೆ, ಕನ್ನಡದೊಳಗೆ ಹೈಯೆಸ್ಟ್ ಇರ್ತಿದ್ದೆ. ಹೀಗಾಗಿ ಕನ್ನಡ ನನ್ನ ಕೈ ಹಿಡಿತು. ಅದು ಒಂದೇ ವಿಷಯದೊಳಗೆ ನಾನು ಪಾಸ್ ಆಗ್ತಾ ಬಂದೆ. ಹೀಗಾಗಿ ನಾನು ಮುಂದೆ MAದೊಳಗೆ ನನ್ನ PhD ವಿಷಯ ಅದೇ ಕನ್ನಡದ ಮೂಲಕವೇ ಬದುಕನ್ನು ಕಟ್ಕೊಳ್ಳೋಕ್ಕೆ ಭಾಳ ದೊಡ್ಡ ನಂಗೆ ಶಕ್ತಿ ಕೊಡ್ತದೆ. ವೆರಿ ನೈಸ್. ನೀವೀಗ ನಿಮ್ಮ ತಂದೆ ಕ್ಲಾಸಲ್ಲಿ, ಸ್ಕೂಲಲ್ಲಿ, ಅಂದರೆ ನೀವು ಏನು ಅಲ್ಲಿ ಬೇರೆ ಹೆಣ್ಮಕ್ಳು ಇರ್ತಿದ್ರೋ ಇಲ್ವೋ? ಇಲ್ಲಿ ನಮ್ಮ ತಂದೆ ಗಂಡು ಮಕ್ಕಳ ಶಾಲೆಯಲ್ಲಿರೋರು, ನಮ್ಮ ತಾಯಿ ಹೆಣ್ಮಕ್ಳು ಶಾಲೆಯಲ್ಲಿ ಟೀಚರು. ಓಕೆ ಓಕೆ. ಆದರೆ ಮನೆ ಪರಿಸ್ಥಿತಿ ಹೆಂಗಿತ್ತಂದ್ರೆ, ಮೊದಲು ಹುಟ್ಟಿದಂಥ ಹೆಣ್ಮಕ್ಳೆಲ್ಲ ನಂತರ ಹುಟ್ಟಿದವ್ರನ್ನ ಜೋಪಾನ ಮಾಡೋಕೆ ಹುಟ್ಟಿರ್ತಾರೆ ಅವರು. ಇವತ್ತಿಗೂ ಹೆಂಗೆ ಇದೆ, ಚೊಚ್ಚಲು ಹೆಣ್ಮಕ್ಳು ಹುಟ್ಟಿದ್ರು ಅಂದ್ರೆ ನಂತರ ಹುಟ್ಟಿದಂಥ ತಮ್ಮ ತಂಗಿ ಇವ್ರನ್ನೆಲ್ಲ ಜೋಪಾನ ಮಾಡೋಕ್ಕೆ ಇನ್ನೊಬ್ಬ ತಾಯಿ ಅವರು. ಇವರೆಲ್ಲ ಹೊಲಮನೆಗೆ ಹೋಗೋರು ಇರ್ತಾರೆ, ಈ ಥರದ ಉದ್ಯೋಗ ಮಾಡೋರು ಇರ್ತಾರೆ. ಆದರೆ ಹೆಚ್ಚು ಮೊದಲು ಹುಟ್ಟಿದಂಥ ಹೆಣ್ಮಕ್ಳ ಜವಾಬ್ದಾರಿ ಆ ಮಕ್ಕಳು. ಹೌದು. ಎಷ್ಟು ಜನ ನೀವು? 6 ಜನ ನಾವು. 3 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು, 4 ಜನ ನನ್ನ ಚಿಕ್ಕಪ್ಪಂದರು, 3 ಜನ ಅತ್ತೆ ಅಂದರು. ಎಲ್ಲರೂ ಕೂಡಿ ಕುಟುಂಬನೇ. ಈ ಕೂಡು ಕುಟುಂಬದೊಳಗೆ ಇವು ಸಹಜ ಇದ್ದು ನನಗೆ. ಬಟ್ ನಿಮ್ಮ ತಾಯಿ ಒಬ್ಬ ಟೀಚರ್ ಆಗಿದ್ದುಕೊಂಡು ಕೂಡ ನಿಮಗೆ ಸಪೋರ್ಟ್ ಮಾಡ್ತಿರ್ಲಿಲ್ವ? ನಮ್ಮ ತಂದೆ ಇಲ್ಲ ಇಲ್ಲ, ಅದು ನಮ್ಮ ತಾಯಿಗೆ, ನಮ್ಮ ತಾಯಿ ಆಕಳ, ನಮ್ಮ ತಂದೆ ಹುಲಿ, ನಮ್ಮ ತಾಯಿ ಆಕಳ. ಎಂದೂ ನಮ್ಮ ತಾಯಿ ನಮ್ಮ ತಂದೆ ತೀರ್ಕೊಳ್ಳುವವರೆಗೂ ಅವ್ರು ತಮ್ಮ ಸಂಬಳ ನೋಡಲಿಲ್ಲ. ಅವ್ರು ಸ್ಕೂಲಿಗೆ ಹೋಗ್ತಿದ್ರು, ಸಹಿ ಮಾಡ್ತಿದ್ರು, ಅಷ್ಟೇ ಬರ್ತಿದ್ರು. ಅವ್ರಿಗೆ ತಮ್ಮ ಸಂಬಳ ಎಷ್ಟೈತೆ ಅನ್ನೋದು ಗೊತ್ತಿರಲಿಲ್ಲ. ತಾಯಿಗೆ ತಮ್ಮ ಸಂಬಳ ಗೊತ್ತಿರಲಿಲ್ಲ. ಹೌದು ಹೌದು. ನನ್ನ ತಂದೆ ಸಂಬಳ ಇಲ್ಲ ಇಲ್ಲ ಇಲ್ಲ, ತಮ್ಮ ಸಂಬಳನೇ ಅವ್ರಿಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ನಮ್ಮ ತಂದೆ ಅವರೇ ಸಹಿ ಹೊಡೆದು ಅವರೇ ತಮ್ಮ ಸಂಬಳ 2 ತೊಗೊಂಡು ಹೋಗ್ಬಿಡೋರು ಅವರು. ನಮ್ಮ ಕಡೆ ಇವು ಗಂಡಸರು ಅದೇ ಇದೆ. ಉತ್ತರ ಕರ್ನಾಟಕದ ಗಂಡಸರ ಒಂದು ಜಮೀನ್ದಾರಿಕೆಯ ಲಕ್ಷಣಗಳದಾವಲ್ಲ, ಅವು ಯಾವ ಕಾಲದೊಳಗೂ ಕರಗುವಂಥ ಲಕ್ಷಣಗಳಲ್ಲ ಅವು. ಇವತ್ತಿಗೂ ಇದೆ ಅದು. ಆದರೆ ಹೆಂಗೋ ನಾನು ಒಂದು ನಿಶ್ಚಿತವಾದಂಥ ಗುರಿ ಇಟ್ಟುಕೊಂಡು ಬಂದ ಹೆಣ್ಮಗಳಲ್ಲ. ಸುಮ್ಮನೆ ದಡ ಹೆಂಗೋ ಬಂದ್ವಿ ಈ ಮಟ್ಟಕ್ಕೆ ಬಂದೆ. ಅದರ ನಮ್ಮ ತಾಯಿಯ ಸಹನೆ ಇತ್ತಲ್ಲ, ಅದು ನನ್ನೊಳಗೆ ಒಂದು ಸಹನೆಯನ್ನು ತುಂಬುತ್ತದು. ಅದರ ನಮ್ಮ ಅಜ್ಜಿ ಪ್ರಭಾವ ನಂಗೆ ಜಾಸ್ತಿ ಇದೆ. ನಮ್ಮ ಅಜ್ಜಿ ಅವರು, ನಮ್ಮ ತಂದೆ ತಾಯಿ ಅವರು ವ್ಯಾಪಾರ ಮಾಡ್ತಿದ್ರು. ಸಣ್ಣ ಮಟ್ಟದೊಳಗೆ ನಾವು ಕಾಳು ಮಾರ್ತಿದ್ವಿ. ಎಲ್ಲ ಸಂತೆಗೆ ಹೋಗಿ ಅವ್ರ ಜೊತೆ ನಾನು ಸಂತೆ ಒಳಗೆ ಕಾಳು ಮಾರೀನಿ. ಬಾದಾಮಿ, ಗುಳೇದಗುಡ್ಡ, ಕೆರೂರು, ಕಟಗೇರಿ, ಈ ಎಲ್ಲ ಸಂತೆಗಳಿಗೆ ಅವ್ರ ಜೊತೆಗೆ ನಾನು ಕಾಳು ಮಾರಕ್ಕೆ ಹೋಗ್ತಾ ಇದ್ದೆ. ಹೀಗಾಗಿ ಅವರಿಗೆ ಶಿಕ್ಷಣದ ಬಗ್ಗೆ ಭಾಳ ಪ್ರೀತಿ ಇತ್ತು. ಅವರು ಬಾಗಲಕೋಟೆ ಒಳಗೆ ಕಾಳು ಮಾರೋ ಹೊತ್ತಿನೊಳಗೆ ಅಲ್ಲೊಂದು ಪಂಕ ಮಸೂತಿ ಅಂತಿದೆ, ಅಲ್ಲೊಂದು ಸ್ಕೂಲ್ ಇತ್ತು. ಆ ಸ್ಕೂಲ್ನೊಳಗೆ ಹೆಣ್ಮಕ್ಳು ಟೀಚರ್ ಇದ್ದರು. ಅವರು ಹೋಗೋದು ಬರೋದನ್ನು ನಮ್ಮ ಅಜ್ಜಿ ನೋಡ್ತಾ ಇದ್ರು. ಅವರಿಗೆ ತಮ್ಮ ಸೊಸೆ ಹಂಗೆ ಆಗಬೇಕು ಅನ್ನುವಂಥದ್ದು ನಮ್ಮ ಅಜ್ಜಿ ಕನಸು. ಹೀಗಾಗಿ ನಮ್ಮ ತಾಯಿ ಆ ಕಾಲಕ್ಕೆ ಮೂಲಿಕೆ ಪರೀಕ್ಷೆ ಪಾಸಾಗಿದ್ದರು. ಮನೆಯೊಳಗೆ ಹಠ ಮಾಡಿ ನಮ್ಮ ಅವ್ಗೆ ನಮ್ಮ ಅಜ್ಜಿ ಕೆಲಸ ಕೊಡಿಸಿದ್ದು. ನಮ್ಮ ಅಪ್ಪನ ವಿರುದ್ಧ ನಮ್ಮ ಅಜ್ಜಿಗೆ ಎಷ್ಟೇ ಇದನ್ನು ಮಾಡಿದ್ರು ನಮ್ಮ ಅಜ್ಜಿ ಬಿಡದೆ ನಮ್ಮ ತಾಯಿಗೆ ಕೆಲಸ ಹಚ್ಚಿದ್ರು. ನಮ್ಮ ತಾಯಿ ಕೆಲಸ ಸಿಕ್ಕ ಮೇಲೆ ಅವರು ಒಂದು ಘಟನೆ ನೋಡ್ಕೊಂಡಿದ್ರು. ಇದೇ ಥರ ಈ ಗಂಡಸಿನ ಸ್ವಭಾವ, ಸಂಶಯ ಪ್ರವೃತ್ತಿ ನಮ್ಮಲ್ಲಿ ಅದು ಸಹಜ ಐತಿ. ಅದೇನು ವಿಶೇಷ ಅನ್ಸಂಗಿಲ್ಲ. ಹೆಣ್ಮಕ್ಳು ಯಾರ ಜೋಡರ್ ಮಾತಾಡಿದ್ರು ಅದಕ್ಕೊಂದು ಇದನ್ನು ಕಟ್ಟೋದು, ನೋಡಿದ್ರೆ ಕಟ್ಟೋದು, ಇದು ಇಂದಿಗಿದ್ದಿದ್ದು ಅವತ್ತಿಗೂ ಇದ್ದಿದ್ದು. ಹೀಗಾಗಿ ಆ ಒಂದು ಸ್ವಭಾವಕ್ಕೆ ಒಳಗಾದಂಥ ಒಂದು ಕುಟುಂಬ ಬೀದಿಗೆ ಬಿದ್ದಿತ್ತು ನಮ್ಮೂರಲ್ಲಿ. ಅದು ನಮ್ಮ ತಾಯಿ ಮೇಲೆ ಪ್ರಭಾವ ಆಗಿತ್ತು. ನಾನು ಅಕಸ್ಮಾತು ಇದರಿಂದ ಇವ್ರ ಹಿಂಸೆಯಿಂದ ನೌಕರಿ ಬಿಟ್ಟರೆ ನನ್ನ ಮಕ್ಕಳು ನಾಳೆ ಬೀದಿಗೆ ಬೀಳ್ತಾರ, ಅದಕ್ಕೆ ಎಷ್ಟೇ ಹಿಂಸೆ ಆದರೂ ನಾ ಕೆಲಸ ಬಿಡಬಾರ್ದು ಅನ್ನೋದು, ಮತ್ತು ನಮ್ಮ ಅಜ್ಜಿಗೂ ಕೆಲಸ ಬಿಡಿಸ್ಬಾರ್ದು ಅನ್ನೋದಿತ್ತು. ಹೀಗಾಗಿ ಹಿಂಸೆಯ ಮಧ್ಯದಲ್ಲಿಯೇ ನಮ್ಮ ತಾಯಿ ಸುದೀರ್ಘವಾದಂಥ ವೃತ್ತಿ ಜೀವನವನ್ನು ನಡೆಸಿದರು. ಮತ್ತು ಒಳ್ಳೆಯ ಟೀಚರ್ ಅಂತ ತಿಳ್ಕೊಂಡು ನಮ್ಮ ತಾಯಿ ಭಾಳ ಬುದ್ಧಿವಂತರು. ಮನೆಯಾಗ ನಮ್ಗೆ ಕಲ್ಸಕ್ಕೆ ಅವ್ರಿಗೆ ಟೈಮ್ ಇರಲಿಲ್ಲ. ಯಾಕಂದ್ರೆ ಮನೆ ಬಂದ ತಕ್ಷಣ ಆಗಿನ ಕಾಲದೊಳಗೆ ಗಿರಣಿಗಳಿರಲಿಲ್ಲ. ಮನೆಯೊಳಗೆ ಜೋಳ ಬೀಸಬೇಕು, ರೊಟ್ಟಿ ಮಾಡಬೇಕು, 2 ಹೊತ್ತಿನ ಸ್ಕೂಲ್ ಅವಾಗ. ಅವರು ಮಧ್ಯದೊಳಗಿರುವಂಥ ಟೈಮ್ನಲ್ಲಿ ಈ ಕೆಲಸ ಮಾಡಬೇಕು, ಮತ್ತು ಸಂಜೆಗೆ ಬಂದು ಕೆಲಸ ಮಾಡಬೇಕು. ಅದರ ನನಗೆ ತಾಯಿ ತಂದೆ ಪ್ರಭಾವಕ್ಕಿಂತಲೂ ದುಡಿಮೆಯಿಂದ ಅಜ್ಜಿ ಪ್ರಭಾವ, ಹೊರಗಡೆಗೆ ಈ ಲೋಕದಿಂದ ಈ ಇಬ್ಬರು ಟೀಚರ್ ಪ್ರಭಾವ. ಆಮೇಲೆ ನನ್ನ ಸಾಮಾಜಿಕ ಅಪಮಾನಗಳದಾವಲ್ಲ, ಅದೆಲ್ಲ ಒಂದು ಕಡೆ ನನಗೆ ಹಠ ಮೂಡಿಸ್ತಾ ಇತ್ತು. ಅಪಮಾನಗಳೇ ನನ್ನನ್ನು ಬೆಳೆಸ್ಯಾವ. ಏನು ಸಾಮಾಜಿಕ ಅಪಮಾನಗಳು ಅಂತಂದ್ರೆ ಏನಾಯ್ತು? ಜಾತಿ ಅಪಮಾನಗಳು, ಆಮೇಲೆ ನಮ್ಮ ಬಡತನಗಳು. ಹೆಣ್ಣಂತೂ ಅದು ಸಜೀವತೆಗೂ ಇದೆ. ಅದನ್ನು ನೀ ಕುಲಪತಿ ಆಗು, ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಗು, ಏನಾದರೂ ನಮ್ಮನ್ನು ನೋಡೋ ದೃಷ್ಟಿಕೋನ ಇದೆಯಲ್ಲ, ಅದು ಬದಲಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಾಂಸ್ಕೃತಿಕವಾಗಿ ಬದಲಾಗಲಿಕ್ಕೆ ಸಾಧ್ಯನೇ ಇಲ್ಲ. ಸಾಮಾಜಿಕವಾಗಿ ಆರ್ಥಿಕವಾಗಿ ನಾವು ಎಷ್ಟೇ ಸಬಲರಾದ್ರೂ ಸಾಂಸ್ಕೃತಿಕವಾಗಿ ಈ ದೇಶದ ಗಂಡಸು ಮಹಿಳೆಯರನ್ನು ನೋಡುವಂಥ ದೃಷ್ಟಿಕೋನ
ಅದು ಅಪ್ಪರ್ ಕಮ್ಯುನಿಟಿಯಲ್ಲಿ ಅಪ್ಪರ್ ಕ್ಲಾಸ್ನಲ್ಲಿ ಆಗಿರ್ಬೋದು, ಅದರ ಮಧ್ಯಮ ವರ್ಗದಲ್ಲಿ ಮತ್ತು ದುಡಿಯೋ ವರ್ಗದೊಳಗೆ ಅದಿಲ್ಲ. ಅದು ನನ್ನ ಅನುಭವನೂ ಹೌದು ಮತ್ತು ಅದು ಸತ್ಯನೂ ಹೌದು. ಅಪ್ಪರ್ ಕ್ಲಾಸ್ ಒಳಗೆ ಅದು ಇಲ್ಲ ಅಂತೀರಾ? ಹೌದು. ಯಾಕಿಲ್ಲ ಅಂತಂದ್ರೆ ಅವ್ರು ಈಗಾಗಲೇ ಜಗತ್ತನ್ನು ಕೈಯೊಳಗೆ ಇಟ್ಕೊಳ್ಳುವಂಥ ಎಲ್ಲ ಶಕ್ತಿನೂ ಅವ್ರಿಗೆ ಸಿಕ್ಕಿದೆ. ಅಲ್ಲೇ ನೀವು ಕುಟುಂಬದ ಹಿಂಸೆಯನ್ನು ಅವರು ಅನುಭವಿಸೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಹೊರಗಡೆ ಬರ್ಬೋದು. ಅವ್ರಿಗೆ ಒಂದು ಆರ್ಥಿಕ ಚೈತನ್ಯ ಇರುತ್ತೆ. ಮತ್ತು ಅಪ್ಪರ್ ಕಮ್ಯುನಿಟಿಗಳದಾವಲ್ಲ ಅವುಗಳನ್ನ ಒಪ್ಕೊಳ್ತಾವೆ, ಹೊರಗೆ ಬರೋದು. ಹೌದು, ಹೊರಗೆ ಬಂದು ಅವ್ರು ಬದುಕ್ಬೋದು, ಅವ್ರನ್ನ ಇದನ್ನು ಮಾಡೋದಿಲ್ಲ. ಅಪ್ಪರ್ ಅಂದರೆ ಬ್ರಾಹ್ಮಣರು ಇಲ್ಲ, ಇವತ್ತು ಜಾತಿಗಿಂತಲೂ ಆರ್ಥಿಕ ಬಲಿಷ್ಠತೆ ಜಾಸ್ತಿ ಇದೆ. ಬಲಿಷ್ಠವಾಗಿದೆ. ಹೌದು. ಇವತ್ತು ಬ್ರಾಹ್ಮಣ ಜಾತಿಯ ಮಹಿಳೆಯರು, ಬಡತನದ ಮಹಿಳೆಯರು, ಕೆಳಜಾತಿಯ ಬಡತನದ ಮಹಿಳೆಯರನ್ನು ಇಬ್ಬರನ್ನ ಒಂದೇ ತಕ್ಕಡೆಯಲ್ಲಿ ತೂಗ್ಲಿಕ್ಕೆ ಆಗೋದಿಲ್ಲ. ಕೆಳಜಾತಿ ಹೆಣ್ಮಕ್ಳು ಈಗ ನೀವು ಲಿವಿಂಗ್ ಟುಗೆದರ್ ಇವನ್ನೆಲ್ಲ ಇಟ್ಕೊಂಡಿರಿ. ನಮ್ಮ ಹಳ್ಳಿ ಒಳಗೆ ಅವೆಲ್ಲ ಮೊದಲೇ ಇದ್ದು. ಹೌದಾ? ಆಮೇಲೆ ಹೌದೌದು, ನಮ್ಮಲ್ಲಿ ಈಗಲೂ ನೀವು ಹೇಳ್ತಾರೆ ಅಂದ್ರೆ ಒಬ್ಬರೇ ತಾಯಿ ಒಬ್ಬಳೇ ಮಕ್ಕಳನ್ನ ಪಾಲನೆ ಮಾಡೋದು ಈಗ ಅದೊಂದು ಇದು ಆಗಿದೆ. ಸಿಂಗಲ್ ಪೇರೆಂಟ್ ಅದನ್ನು ಸಮಾಜ ಒಪ್ತಾ ಇದೆ. ಯಾವ ಸಮಾಜ ಒಪ್ತಾ ಇದೆ? ನಗರ ಕೇಂದ್ರಿತವಾದಂಥ ಮೇಲ್ವರ್ಗದ ಅದನ್ನು ಒಪ್ಕೊಳ್ತಾ ಇದೆ. ಆದರೆ ಇದೇ ಸಿಂಗಲ್ ಪೇರೆಂಟ್ ನಮ್ಮ ಹಳ್ಳಿ ಒಳಗೆ ನೀವು ಹಿಂದೆ ಅದನ್ನು ಜಾತಿ ಹೆಸರಿನೊಳಗೆ, ಧರ್ಮದ ಹೆಸರಿನೊಳಗೆ ನಾವು ಒಪ್ಕೊಂಡು ಬಂದಿದ್ರಲ್ಲ, ಅವರಿಗೆ ಸಾಮಾಜಿಕ ಸ್ಥಾನಮಾನಗಳಿರಲಿಲ್ಲ. ನೀವು ನಮ್ಮ ಬಾದಾಮಿ ತಾಲೂಕಿಗೆ ಬಂದ್ರಿ ಅಂದರೆ ಒಂದು ಊರಿದೆ, ಹಂಸನೂರು, ಇಲ್ಕಲ್ಲು, ಇವೆಲ್ಲ ಕಲಾವಿದರ ಊರುಗಳು. ಮನೆ ತುಂಬ ಮಕ್ಕಳು, ಗಂಡ ಇಲ್ಲ. ನೀವು ಕೂಡ್ಲಿಗಿಗೆ ಬರ್ರಿ, ಮರಿಯಮ್ಮನ ಹಳ್ಳಿಗೆ ಬರ್ರಿ, ದೊಡ್ಡ ಕಲಾವಿದೆಯರು, ಅವರಿಗೆ ಗಂಡ ಇಲ್ಲ, ಮನೆ ತುಂಬ ಮಕ್ಕಳು. ಇದೇನು ತೋರಿಸುತ್ತೆ? ತಾಯಿನೆಲ್ಲ ಮಕ್ಕಳನ್ನು ಬೆಳೆಸ್ತಾ ಇರೋದು, ತಂದೆನೇ ಇಲ್ಲ ಅಲ್ಲೇ. ಈ ಕಾರಣಕ್ಕಾಗಿ ಬದಲಾವಣೆ ಅನ್ನುವಂಥದ್ದು ಮೇಲ್ಜಾತಿ ಮತ್ತು ಮೇಲ್ವರ್ಗದವರಿಗೆ ಬೇಗನೆ ನಿಲ್ಕತ್ತೆ. ಅದಕ್ಕೆ ಕೆಳಗೆ ಬರೋತ್ಲೆ ಇನ್ನೊಂದು ಹೊಸದು ಬಂದಿರುತ್ತೆ. ಅದು ಹೀಗಾಗಿ ಅವ್ರು ಹೊಸದಕ್ಕೆ ಬೇಗ ತರದ್ಕೊಂತಾರೆ. ನಾವು ಹಳೆಯದ್ರೊಳಗನ ಸಿಕ್ಕು ಒಂಥರದ ಅಲ್ಲೇ ಒದ್ದಾಟದೊಳಗಿರ್ತೀವಿ. ಹೀಗಾಗಿ ಜಾತಿ ಮತ್ತು ಧರ್ಮದ ಕಟ್ಟುಪಾಡಿನೊಳಗೆ ಏನು ಹೆಂಗಸರನ್ನು ನಾವು ಒಡಿತಾ ಬಂದೀವಲ್ಲ, ಗೋಡೆ ಕಟ್ತಾ ಬಂದೀವಲ್ಲ, ಆಯಾ ಗೋಡೆ ಒಳಗಿರುವಂಥವ್ರಿಗೆ ಅವರದೇ ಆದಂಥ ನೋವುಗಳದಾವೆ. ಆದರೆ ಎಲ್ಲರ ನೋವುಗಳು ಒಂದೇ ಅಲ್ಲ. ನನ್ನ ನೋವುಗಳೇ ಬೇರೆ, ನಗರ ಕೇಂದ್ರಿತವಾದಂಥ ಮೇಲ್ಜಾತಿ ಮೇಲ್ವರ್ಗದ ಮಹಿಳೆಯರ ನೋವುಗಳೇ ಬೇರೆ. ನಾನು ಉನ್ನತ ಹುದ್ದೆ ಒಳಗಿದ್ದೂ ಆ ನೋವುಗಳನ್ನು ಅನುಭವಿಸಲಿಕ್ಕೆ ಕಾರಣಗಳು ಅದಾವು. ಯಾವ ಹುದ್ದೆಯಲ್ಲಿ ಇಲ್ಲದೇನೂ ಮೇಲ್ಜಾತಿಯಲ್ಲಿ ಹುಟ್ಟಿದ ಕಾರಣಕ್ಕಾಗಿ ಅವರು ಅನುಭವಿಸುವಂಥ ಗೌರವ, ಅವ್ರಿಗೆ ಸಿಗುವಂಥ ಗೌರವಗಳು, ಮನ್ನಣೆಗಳೇ ಬೇರೆ ಇದೆ. ಇದು ಸ್ವತಃ ನಾನು ನೋಡಿದ್ದು ಮತ್ತು ಸಮಾಜ ಆಗಿದೆ, ನಾನು ಸುಳ್ಳು ಹೇಳ್ತಾ ಇಲ್ಲ, ನನ್ನ ಸ್ವಂತ ಅನುಭವಗಳವು. ಈಗ ನಾವು ಜಾತಿ ಧರ್ಮದ ಬಗ್ಗೆ ಮಾತಾಡ್ತಾರೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಕುರುಬ ಕಮ್ಯುನಿಟಿ ಇದೆಯಲ್ಲ, ನಾನು ಮೊನ್ನೆ ನನ್ನ ಸ್ನೇಹಿತರು ಕುರುಬರು ತುಂಬ ಜನ ಇದ್ದಾರೆ. ಅವರು ಒಬ್ಬ ನನ್ನ ಹೇಳ್ತಾ ಇದ್ದ, ಕುರುಬರು ಹೆಂಗೆ ಅಂತಂದ್ರೆ ದೋಸ್ತ, ನಮ್ಮ ಬೀದರ್ನ ಅವ್ನು ಹೇಳ್ತಾ ಇದ್ದ, ಈ ಕಡೆ ಲಿಂಗಾಯತರು ಕೂಡ ಕುರುಬರಿಗೆ ಇಷ್ಟಪಡ್ತಾರೆ, ಈ ಕಡೆ SC STಗಳು ಕುರುಬರು ಇಷ್ಟಪಡ್ತಾರೆ. ಹೀಗಾಗಿ ನಮ್ಗೊಂದು ಸ್ವಲ್ಪ ನಾವು ಒಂಥರ ಮಧ್ಯದಲ್ಲಿ ನಾವು ಕಂಫರ್ಟಬಲ್ ಆಗಿದ್ದೀವಿ ಅಂತ ಹೇಳಿದೆ. ಹೌದಲ್ವಾ ಅನ್ನಿಸ್ತು ನನಗೆ. SC STಗಳನ್ನ ಇಷ್ಟಪಡದಿರುವಂಥ ಮೇಲ್ವರ್ಗದವ್ರು ಇದ್ದಾರೆ, ಅಥವಾ ಮೇಲ್ವರ್ಗನ ಇಷ್ಟಪಡದಿರುವಂಥ SC STಗಳು ಇರ್ಬೋದು, ಅದು ಇರ್ಬೋದು. ಆದರೆ ಕುರುಬರನ್ನ ಇಷ್ಟಪಡದಿರುವಂಥವ್ರು ಬಹಳ ಕಡಿಮೆ. ಆ ಕಡೆ ಈ ಕಡೆ ಮಧ್ಯದಲ್ಲಿ ಅವ್ರು ತುಂಬ ಚೆನ್ನಾಗಿದ್ದಾರೆ ಆ್ಯಕ್ಚುಲಿ. ಮತ್ತು ಅವ್ರ ಕಮ್ಯುನಿಟಿ ವೈಸ್ ಕೂಡ ಅವ್ರೊಂಥರ ಮುಗ್ಧತೆ ಒಂದು ಏನಿದೆಯಲ್ಲ, ನನಗೆ ತುಂಬ ಜನ ಫ್ರೆಂಡ್ಸ್. ಸೊ ನಿಮಗೆ ಯಾಕೆ ಅಪಮಾನ ಆಯಿತು ನನಗೆ ಅದು ಈ ಹಿನ್ನೆಲೆ ಒಳಗೆ ನಾನು ಕೇಳ್ತಾರೆ. ಕೆಲವೊಂದು ಒಂದು ಧಾರ್ಮಿಕ ನಂಬಿಕೆಗಾಗಿ ಈ ಸಮಾಜ ನೆಮ್ಮದಿಯಿಂದ ಇದೆ. ಏನು ಅಂತಂದ್ರೆ ಕುರುಬರ ಕೈಯಿಂದ ಬೋನಿಗೆ ಮಾಡಿಸಿದ್ರೆ ಒಳ್ಳೇದಾಗತ್ತೆ ಅನ್ನುವಂಥ ಒಂದು ಪಾರಂಪರಿಕವಾದಂಥ ಒಂದು ನಂಬಿಕೆ ಇದೆ. ಆ ಕಾರಣದಿಂದ ಹಳ್ಳಿ ಒಳಗೆ ಮೇಲ್ಜಾತಿಯವರು ಇವರಿಂದನೇ ಮುಂದೆ ಮಾಡಿ ಯಾವುದೋ ಉದ್ಯೋಗ ಮಾಡಲಿ, ಏನೇ ಮಾಡಿದ್ರು ಇವರು ಮುಂದೆ ಮಾಡ್ತಾರೆ. ಹಾಗೆಯೇ ಕೆಳಜಾತಿ ಇರುವಂಥವ್ರು ಇವ್ರ ಜೊತೆ ಹೊಂದ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಇವರು ಮೇಲೆಯವರಿಂದ ಇವ್ರು ಅಪಮಾನಕ್ಕೊಳಗಾಗಿರ್ತಾರೆ, ಕೆಳಗಿನವ್ರಿಗೆ ಅಪಮಾನ ಮಾಡಂಗಿಲ್ಲ ಅಂತ ನಾನು ಹೇಳಂಗಿಲ್ಲ. ಇವರು ಇರ್ತಾರೆ, ಇವ್ರಿಗೆ ಅಪಮಾನ ಮಾಡೋಕೆ ಎಲ್ಲಾನು ಇವರು ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾರೆ. ಕೆಳಗಿನವ್ರು ತಮಗಿಂತಲೂ ಬಲಹೀನರನ್ನ ಇವರು ತುಳಿಲಿಕ್ಕೆ ಎಲ್ಲ ಜಾತಿ ಒಳಗೆ ಪ್ರಯತ್ನಗಳು ಇದ್ದೇ ಇರ್ತಾವೆ. ಹೌದು, ಇದು ಹೈರಾರ್ಕಿ, ಇದು ಪಿರಾಮಿಡ್. ಇದು ಕೆಳಗೆ ನೀವು ಎಂತ ಬಹುಶಃ ಅಂಬೇಡ್ಕರ್ ಈ ದೇಶದಲ್ಲಿ ಹುಟ್ಟದೇ ಇದ್ರೆ, ಸಂವಿಧಾನ ಬರೀದೇ ಇದ್ರೆ, ನನ್ನಂತಕ್ಕೆ ನಿಮ್ಮ ಎದುರು ಕುಂತ ಮಾತಾಡೋದು ಸಾಧ್ಯನೇ ಇರಲಿಲ್ಲ. ಆ ಕಾರಣಕ್ಕಾಗಿ ನಾವು ಅಂಬೇಡ್ಕರ್ರನ್ನ ದೇವರು ಅಂತ ತಿಳ್ಕೊಂಡು ನಾನು ಒಪ್ಕೊಂಡಿದ್ದು. ಆ ದೇವರಂದ್ರೆ ಮೂಢನಂಬಿಕೆ ಕಾರಣಕ್ಕಾಗಿರಲ್ಲ, ನನ್ನನ್ನು ಬದುಕಿಸುವಂಥ, ನನ್ನ ಬದುಕು ಕಟ್ಕೊಳ್ಳಿಕ್ಕೆ ಆ ವ್ಯಕ್ತಿ ಮಾಡಿದಂಥ ಅವತ್ತಿನ ಹೋರಾಟದ ಫಲಾನುಭವಿಗಳು ನಾನು. ಹೀಗಾಗಿ ಕುರುಬರನ್ನ ಯಾಕೆ ಇಷ್ಟಪಡ್ತಾರೆ? ಈಗ ಒಂದು ಧಾರ್ಮಿಕ ನಂಬಿಕೆ ಕಾರಣಕ್ಕಾಗಿ. ಸೊ ಕರೆಕ್ಟ್. ಬಟ್ ಅಪಮಾನ ಅಂತ ಹೇಳಿದ್ರಲ್ಲ ನೀವು, ಜಾತಿಯ ಕಾರಣಕ್ಕಾಗಿ ಮತ್ತು ಬೇರೆ ಬೇರೆ ಕಾರಣಕ್ಕೆ ಅಪಮಾನ ಅಂತ ಹೇಳಿದ್ರಿ, ಏನಾಗಾದ್ರೆ? ನಾನು ಬಾದಾಮಿಯಲ್ಲಿ ಓದೋ ಹೊತ್ತಿನೊಳಗೆ ನನ್ನ ಜೊತೆಗಿರುವಂಥ ಹೈಸ್ಕೂಲ್ನಾಗ, ಯಾವಾಗ ಹೋಗಲಿ ಸ್ಕೂಲ್ನೊಳಗೆ ಶ್ರೀಮಂತರ ಮಕ್ಕಳಿಗೆ ಮತ್ತು ಮೇಲ್ಜಾತಿಯವ್ರ ಮಕ್ಕಳಿಗೆ ಒಂದು ಟ್ರೀಟ್ಮೆಂಟ್ ಅಲ್ಲಿ ಇರ್ತಿತ್ತು. ನಾವು ಹಳ್ಳಿಯಿಂದ ಬಂದವರು, ನಮ್ಮ ಬಟ್ಟೆ, ನಮ್ಮ ಭಾಷೆ ಮತ್ತು ನಮ್ಮ ಸ್ಥಿತಿಗತಿಗಳು
ಮತ್ತು ಯಾವಾಗ ಹೋಗ್ತಿದ್ವಿ, ನನಗೆ ನಿರಂತರವಾಗಿ ಶಾಲೆ ಇದು ಇರಲಿಲ್ಲ. ಹೀಗಾಗಿ ಅಲ್ಲಿ ಟೀಚರ್ಸು ನಮ್ಮನ್ನು ನೋಡುವಂಥ ರೀತಿ ಇತ್ತಲ್ಲ, ಅದು ನಂಗೆ ನೋವು ಮಾಡ್ತಿತ್ತು. ಹೀಗಾಗಿ ಆ ನೋವಿಗೆ ನಾನು ಪರ್ಯಾಯವಾಗಿ ನನಗೆ ಬರುವಂಥ ಒಂದೇ ಸಬ್ಜೆಕ್ಟನ್ನು ಪದೇ ಪದೇ ಓದ್ತಾ ಇದ್ದೆ. ನನಗೆ ನನ್ನ ಆ ಕಾಲದ ಹೊತ್ತಿನೊಳಗೆ ಒಬ್ಬರು ಶ್ಯಾಮಣ್ಣ ಅಂತೇಳಿ ಟೀಚರು, ಅವರು ಇಂಗ್ಲೀಷ್ ನಮ್ಮ ಹೈಸ್ಕೂಲ್ ಟೀಚರು. ಅವರು ಹೊಡೆತಕ್ಕೆ ನನಗೆ ಇಂಗ್ಲೀಷೇ ಬರಲಿಲ್ಲ. ಹೊಡಿತಿದ್ರು? ಹೌದು ಹೈಸ್ಕೂಲ್? ಹೌದು. ಓಕೆ. ನನ್ನ ಅದ್ರ ಬಗ್ಗೆ ನಂಗೆ ಇವತ್ತು ನಾವು ಅದನ್ನು ಮಾನವ ಹಕ್ಕುಗಳ ಹಿನ್ನೆಲೆ ಒಳಗೆ ಮಕ್ಕಳನ್ನ ಹೊಡಿಬಾರ್ದು ಅಂತ ಹೇಳ್ತೀವಿ. ಆದರೆ ನಂಗೆ ಅನಿಸುತ್ತೆ ಅವ್ರೇನೋ ಅದು ನಂಗೆ ಭಾಷೆ ಬರಲಿಕ್ಕೆ ನಾನು ಹೆದರ್ಕೊಂಡು ಬಿಟ್ಟಿರ್ಬೋದು. ಅದ್ರ ಉಳಿದಂತೆ ಒಂದು ಶಿಸ್ತು ಬಂತು ನನ್ನ ಬದುಕಿಗೆ ಅವರ ಹೊಡೆತ ಇತ್ತಲ್ಲ, ಬೇರೆದವ್ರು ನೋಡ್ತಾ ಇದ್ದಲ್ಲ, ಇಲ್ಲ ಮಾಡಬೇಕು. ಹೀಗಾಗಿ ನನಗೆ ಯಾವುದು ನನಗೆ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ, ಯಾವುದು ನಂಗೆ ತಿಳಿತಿತ್ತಲ್ಲ ಅದರೊಳಗೆ ಹೆಚ್ಚು ಓದೆ. ನಾನು ಕನ್ನಡದಲ್ಲಿ ಹೆಚ್ಚು ಮಾರ್ಕ್ಸ್ ಬರ್ತಾ ಇದ್ದು, ಮತ್ತು ಆ ಟೀಚರ್ ನಾನು ಇಷ್ಟಪಡ್ತಾ ಇದ್ದರು. ಹೀಗಾಗಿ ನನಗೆ ಅದು ಆ ಒಲವು. ಮತ್ತು ಅಲ್ಲಿ ಹೈಸ್ಕೂಲ್ನಲ್ಲಿ ನಮ್ಮ ಅಪಮಾನಗಳು, ಮತ್ತು ಊರುಗಳಲ್ಲಿ ನಾವು ಗುಡಿ ಗುಂಡಾರಕ್ಕೆ ಹೋದ್ರೆ ನಮ್ಮನ್ನು ದೂರ ನಿಂದ್ರಿಸೋದು, ಒಳಗೆ ಬಿಡ್ತಿರಲಿಲ್ಲ, ಓಕೆ, ಈ ಥರದ್ದೆಲ್ಲ. ಮತ್ತು ನಾ ಎಷ್ಟೇ ಓದಿದ್ರು ನಮ್ಮ ಊರಲ್ಲಿರುವಂಥದ್ದು ಒಂದೇ ಒಂದು ಬ್ರಾಹ್ಮಣ ಮನೆ. ಅವ್ರ ಮಕ್ಕಳು ನನ್ನ ಜೊತೆಗಿನ ಶಾಲೆಗೆ, ಅವ್ರು ಯಾರೂ ಆ ಮಠದಲ್ಲಿ ಓದೋದೇ ಇದ್ದರು. ನಾವು ಊರಿಗೆ ಹೋದಾಗ ನನ್ನನ್ನು ಕರೆಯೋ ರೀತಿ ಇತ್ತಲ್ಲ, ಭಾಷೆ ಇತ್ತಲ್ಲ, ಅದು ನನಗೆಲ್ಲ ಒಂದು ಕಡೆ ಹರ್ಟ್ ಮಾಡ್ತಿತ್ತು. ಅದು ಹೌದಾ? ಬೈ ತುಂಬ ನನ್ನ ಮಲ್ಲಿಕಾ ಅಂತ ಹೆಸರಿಟ್ಟುಕೊಂಡಿದ್ದ ನನ್ನ ಅಪಮಾನವನ್ನು ನೀಗಿಸುವ ಸಲುವಾಗಿ. ನಿಮ್ಮ ಹೆಸರು ಮಲ್ಲಿಕಾ ಅಲ್ಲ, ಮಲ್ಲವ್ವ ನನ್ನ ಹೆಸರು. ನಾನು ಫಸ್ಟ್ ಪ್ರಶ್ನೆ ಇದನ್ನೇ ಕೇಳ್ಬೇಕು ಅನ್ಕೊಂಡಿದ್ದೆ. ನಮ್ಮ ಕಡೆ ಯಾವುದು ಕೂಡ ಈ ಥರ ಹೆಸರುಗಳು ಇಲ್ವೇ ಇಲ್ಲ. ಮಲ್ಲವ್ವ, ಕಲ್ಲವ್ವ, ಸೋಮವ್ವ, ಈ ಥರ ಹೆಸರುಗಳೇ ಅವ್ವ ಅಂತ ಸೇರಿಸ್ಬಿಡ್ತಾರೆ ನಮ್ಮ ಕಡೆ. ಸೊ ಅದೇನು ಹೆಸರಿಂದ ಏನಾಯ್ತು? ನನಗೆ ನನ್ನ ಅಜ್ಜಿ ಹೆಸರು ಇಟ್ಟಿದ್ದು. ನಮ್ಮ ಅಜ್ಜನಿಗೆ ಇಬ್ಬರು ಹೆಂಡರು, ಒಬ್ಬರು ತೀರ್ಕೊಂಡಿದ್ರು. ಆಮೇಲೆ ನಾವು ಹುಟ್ಟಿದಾಕಿ ಮಲ್ಲವ್ವ ಆ ಹೆಸರು ನನಗಿಟ್ಟರು ಮನೆಯೊಳಗೆ. ಅದು ನಮ್ಮ ಇದು ಹಿರಿಯರ ಹೆಸರು ಇಡೋದು. ನಾನು MAಕ್ಕೆ ಬಂದಾಗ ಒಂದಿಷ್ಟು ಬರೀತಿದ್ದೆ, ಒಂದಿಷ್ಟು ಪದ್ಯ ಬರೆಯೋ ಪ್ರಾರಂಭ ಮಾಡಿದ್ದೆ. ಆಗ ಆ ಮಲ್ಲವ್ವ ಹೆಸರಿನೊಳಗೆ ಅವಾಗ ನಮ್ಮ ಉತ್ತರ ಇವತ್ತಿಗೂ ಸಂಯುಕ್ತ ಕರ್ನಾಟಕ ಒಂದೇ ಪತ್ರಿಕೆ ನಮಗದು. ಅದು ಭಾಳ ದೊಡ್ಡ ಬೈಬಲ್ ಅವಾಗ ನಮಗೆ. ಆ ಪತ್ರಿಕೆ ಒಳಗೆ ನಾನು ನನ್ನ ಮಲ್ಲವ್ವ ಗಂಟಿ ಅಂತ ಹೆಸರಿನೊಳಗೆ ಪದ್ಯಗಳನ್ನು ಕಳಿಸ್ತಾ ಇದ್ದೆ. ಆದರೆ ಎಲ್ಲ ವಾಪಸ್ ಬರ್ತಿದ್ವು. ಒಂದು ಕಾರ್ಡ್ ಇಟ್ಟು ಕಳಿಸ್ತಿದ್ವಿ. ಅವಾಗ ತಿರಸ್ಕಾರ ಆದರೂ ವಾಪಸ್ ಬರ್ತಿದ್ವು ಅವು. ಆಮೇಲೆ ನನ್ನ ಗೆಳತಿ ಒಬ್ಬಾಕೆ, ನನ್ನ ಹೈಸ್ಕೂಲಿಗೆ ಗೆಳತಿ ಸರೋಜಾ ಹೊಸಮಣಿ ಅಂತೇಳಿ, ದಲಿತಳು. ಆಕಿ ಅಷ್ಟೊತ್ತಿಗೆ ಆಕಿ ಡಿಗ್ರಿ ಮುಗಿದ್ಕೊಳ್ಳಿ ಅವರಿಗೆ ಕೆಲಸಕ್ಕೆ ಹೋತ್ಲಾಕಿ, ಮುಂದೆ MAಕ್ಕೆ ಬರಲಿಲ್ಲ. ಅಂಗನವಾಡಿ ಸೂಪರ್ವೈಸರ್ ಆದ್ರೆ ಅವರು. ಅಲ್ಲೇ ಧಾರವಾಡ ಡಿಸ್ಟಿಕ್ಕಿಗೆ ಆಕೆ ಕೆಲಸ. ಹಾಸ್ಟೆಲ್ಗೆ ಬರ್ತಾಯಿದ್ರು. ಬಂದಾಗ ನಾನು ಬರೆಯೋದನ್ನು, ನನ್ನ ಪದ್ಯಗಳನ್ನು ಓದ್ತಾ ಇದ್ಲು. ನಾವು ಕಳಿಸಿದ ಹೊಳ್ಳಿ ಬಂದಿರ್ತಿದ್ವಲ್ಲ, ಅವ್ನು ನೋಡಿ ಬ್ಯಾಡಿ ಹೆಸರು ತಡಿ ನೋಡೋಣ ಅಂತೇಳಿ ಅದು ರೇಣುಕಾ ಅಂತ ನಾವು ಕರಿತಿರ್ತೀವಲ್ಲ, ನಂದು ಮಲ್ಲವ್ವ ಇದ್ದದ್ದು ಕಾ ಹಚ್ಚಿಬಿಟ್ಲಕ್ಕೆ ಮಲ್ಲಿಕಾ ಮಾಡಿದ್ಲು. ಹೀಗಾಗಿ ಆ ಮಲ್ಲಿಕಾ ಹೆಸರಿನೊಳಗೆ ಪದ್ಯ ಯಾವುದು ತಿರಸ್ಕೃತ ಆಗಿತ್ತಲ್ಲ, ಆ ಪದ್ಯ ಹೊಳ್ಳಿ ಪ್ರಕಟ ಆಯ್ತದು. ಅವತ್ತಿನಿಂದ ನಾನು ಮಲ್ಲಿಕಾ ಅದೇ ಸಂಸ್ಕೃತೀಕರಣಕ್ಕೆ ಒಳಗಾದೆ. ಮಲ್ಲವ್ವ ಶೂದ್ರ, ಮಲ್ಲಿಕಾ ಶ್ರೇಷ್ಠ, ಇಷ್ಟೇ ಅದರ ವ್ಯತ್ಯಾಸ. ಅದು ಅದೇ ಪದ್ಯ, ಒಂದೇ ಪದ್ಯನೇ. ಮಲ್ಲವ್ವ ಅಂದ ಹೊರಗೆ ಬಂತು, ಮಲ್ಲಿಕಾ ಅಂದ ಒಳಗೋಯ್ತು. ಇವು ಹೆಸರಿನ ಮೇಲೆ ನಮ್ಮ ಜಾತಿಗಳನ್ನು ಗುರುತಿಸುವಂಥದ್ದು ಇವತ್ತಿಗೂ ಇದೆ. ನಮ್ಮ ಹೆಸರುಗಳನ್ನು ಹೇಳಿದ್ರೆ ಮಲ್ಲಿಕಾ ಅಂತ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ, ಗಂಟಿ ಅಂದ್ರೆ ಕನ್ಫ್ಯೂಸ್ ಆಗ್ತಾರೆ. ಎಷ್ಟೋ ಜನ ಕೇಳ್ತಾರೆ. ಅಲ್ಲೇ ನನಗೆ ಭಾಳಷ್ಟು ಜನರು ನಮ್ಮ ಭಾಗದ ಇವರು ಬಾಗಲಕೋಟೆಯಲ್ಲಿ ಒಬ್ರು ಹಿಂಗೆ ಲಾಯರ್ ಅದಾರಲ್ರಿ, ಅಲ್ಲೇ ಧಾರವಾಡದಲ್ಲಿ ಒಬ್ಬರು ಹಿಂಗೆ ಡಾಕ್ಟರ್ ಅದಾರಲ್ಲ ಗಂಟಿ, ಅವ್ರು ಏನಾಗಬೇಕು ನನಗೆ ಅನಿಸುತ್ತೋ ಇವ್ರ ಜಾತಿಗೆ ಬೇಕಾಗೈತಿ ಇವರಿಗೆ ಅಂತೇಳಿ. ಅದಕ್ಕೆ ನಾನು ನಿಮ್ಮ ಜಾತಿ ಗಂಟಿ ಅಲ್ಲ, ನಾನು ಕುರುಬರ ಗಂಟಿ. ಯಾಕೆ ಸುಮ್ಮನೆ ಸುತ್ತಿ ಬಳಸಿ ಕೇಳ್ತೀರಿ? ನಾನು ಬಯಸಿ, ಯಾರೂ ಬಯಸಿ ಯಾವ ಜಾತಿಯೊಳಗೆ ಹುಟ್ಟಿದವರಲ್ಲ. ನೀವು ಇಟ್ಟಿರಿ ಜಾತಿನ, ಅದ್ರಾಗ ನಾವು ಹುಟ್ಟೀವಿ. ಅದನ್ನು ನಾವು ಪ್ರಯತ್ನದ ಮೂಲಕ ಅದನ್ನು ಮೀರಬೇಕಾಗಿತ್ತು. ಸಮಾಜದೊಳಗೆ ಅದು ಸಣ್ಣ ಪ್ರಮಾಣದೊಳಗೆ ನಡೀತಾ ಇದೆ, ಅದು ಮೀರುವ ಪ್ರಯತ್ನಗಳು. ನಾನಂತೂ ಮೀರೀನಿ. ನನಗಿವತ್ತು ಜಾತಿ ಇಲ್ಲ. ಅದರ ಜಾತಿ ಒಳಗೆ ಇಟ್ಟು ನೋಡಿದ್ರೆ ನಾನೇನು ಮಾಡೋಕ್ಕಾಗಂಗಿಲ್ಲ. ನಾನು ನನ್ನ ಅಪಮಾನಗಳನ್ನು, ನಾನು ಅನುಭವಿಸಿದಂಥ ನೋವನ್ನು ನನಗಿಂತ ದುರ್ಬಲರ ಮೇಲೆ ನಾನು ಹೇರಿದೆ ಅಂದರೆ ನಾನು ಪಾಪೇ ಆಗ್ತೇನೆ. ನಾನು ಅದನ್ನು ಮಾಡೋಂಗಿಲ್ಲ. ಈ ಕಾರಣಕ್ಕಾಗಿ ನಾನು ಹೆಚ್ಚು ದಲಿತ ಸಂಘಟನೆಗಳ ಜೊತೆಗೆ, ಹಿಂದುಳಿದ ಸಂಘಟನೆಗಳ ಜೊತೆಗೆ ನಾನು ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು. ನಾನು ಅಲ್ಲೇ ಅನುಭವಿಸಿದಂಥ ನೋವುಗಳನ್ನು ಇಲ್ಲಿ ನೀಗಿಸ್ಕೊಳ್ಳಿಕ್ಕೆ ನಾನು ಬಂದಿದ್ದು, ಚಳವಳಿಗೆ ಬಂದಿದ್ದೆ ಈ ಕಾರಣಕ್ಕಾಗಿ. ನಾನು ಆ ಬ್ರಾಹ್ಮಣರು ಸುಮ್ಮನೆ ಅದು ನೆನಪು ಅಂತಂಗೆ ಏನು ಕರಿತಿದ್ರು, ಏನು ನಿಮ್ದು ಅಪಮಾನ ಆಗ್ತಲ್ಲಿ? ಊರಿಗೆ ಹೋಗ್ತಿದ್ವಿ, ಅವ್ರ ಮನೆ ಮುಂದೆ ಹಾದೆ ನಾವು ಗುಡಿಗೆ ಹೋಗ್ಬೇಕು. ಶಂಕರನ ಮಗಳು ಮಲ್ಲಿ ಬಂದಾಳೆ ನೋಡು ಅನ್ನೋರವರು. ಇದು ನನಗೆ ಹರ್ಟ್ ಆಗ್ತಿತ್ತು. ನಮ್ಮ ತಂದೆ ಟೀಚರು, ಅವರಪ್ಪ ನಮ್ಮ ಮನೆಯೊಳಗಿನ ಪೋಸ್ಟ್ ಆಫೀಸು, ನಮ್ಮ ಅಜ್ಜ ಪೋಸ್ಟ್ ಇದು ತಂದವರು. ಅವ್ರ ತಂದೆ ನಮ್ಮ ಮನೆಯಲ್ಲಿ ಬಂದು ಪೋಸ್ಟ್ ಇದನ್ನು ಹಂಚೋರು, ಅಂಚೆ ಪೇದೆ ಅವರು. ನಮ್ಮ ಅಜ್ಜ ಪೋಸ್ಟ್ ಮಾಸ್ಟ್ರು. ಆದರೆ ಅವ್ರ ಮಕ್ಕಳು ನಮ್ಮನ್ನು ಹಂಗೆ ಕರಿತಿದ್ರು. ಅದಕ್ಕೆ ಇದು ಅನಿಸ್ತಿತ್ತು ನನಗೆ ಎಲ್ಲ ಒಂದು ಕಡೆಗೆ. ಹೌದಲ್ಲ, ಇಷ್ಟು ಓದಿದ್ರು ನಾನು ಎಲ್ಲ MA ಮುಗಿದ ಮೇಲೂ ಹೀಗೇ ಕರೆಸ್ಕೊಳ್ಳೋದನ್ನು ಊರಿಗೆ ಹೋದ್ರೆ ಇದೇ ಇತ್ತು.
ಹೀಗಾಗಿ ನನಗೆ ಹೌದು ಇದು ಈ ಲೋಕದೊಳಗೆ ಜಾತಿಗಳು ವಿದ್ಯೆಗಿಂತಲೂ ಹುದ್ದೆಗಿಂತಲೂ ಜಾತಿಯ ಸಾಂಸ್ಕೃತಿಕ ಭಾಷೆ ಇದೆಯಲ್ಲ ಇದು ಬದಲಾಗೋದು ಭಾಳ ಕಷ್ಟ ಐತೆ ಅಂಥೇಳಿ. ಮೇಡಮ್, ನಿಮ್ಮ ಮಾತು ಕೇಳ್ತಾ ಇದ್ದರೆ ವಾಸ್ತವದ ಅರಿವಾಗ್ತಾ ಇದೆ ನನಗೆ. ಅಂದರೆ ಏನಿದೆ ಅದನ್ನು ಹೇಳ್ತಾ ಇದ್ರೆ, ಬಟ್ ಈಗ 2025 ಈಗ ನೀವು ಹೇಳ್ತಾ ಇರೋದು ಒಂದು 30-40 ವರ್ಷದ ಹಿಂದಿನ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರಿ. ಇವತ್ತು ಬದಲಾಗಿದೆಯಾ ಇಲ್ವಾ? ಎಷ್ಟು ಬದಲಾಗಿದೆ ಹಳ್ಳಿಗಳಲ್ಲಿ ಈ ಥರದ ವಾತಾವರಣ? ಹಳ್ಳಿಗಳು ಹೊಸ ಹೊಸ ಸಮಸ್ಯೆಗಳಿಗೆ ತೆರೆದುಕೊಂಡು ನೇರವಾಗಿ ಇವತ್ತು ಜಾತಿಯ ಆಚರಣೆಯನ್ನು ಮಾಡಿದರೆ ನಾವೆಲ್ಲ ಎಚ್ಚರ ಆಗಿವೆ. ಈಗ ಕೆಳಜಾತಿಯವರು ಕೆಳವರ್ಗದವರು ಎಚ್ಚರಗೊಂಡ ಕಾರಣಕ್ಕಾಗಿ, ಜಾಗೃತಿ ಬಂದ ಕಾರಣಕ್ಕಾಗಿ ನೇರವಾಗಿ ಮಾಡೋದಿಲ್ಲ. ಅದು ಇದೆ, ಬೇರೆ ರೀತಿಯಿಂದ ಅದನ್ನು ಮಾಡ್ತಾರೆ. ಜಾತೀಯತೆ ಅನ್ನುವಂಥದ್ದು ಇದೆಯಲ್ಲ, ಇದು ಜೀವಂತ ಇರುವಂಥ ಸತ್ಯ. ಹಳ್ಳಿಗಳಲ್ಲಿ ಇವತ್ತಿಗೂ ಗುಡಿ ಗುಂಡಾರಗಳಲ್ಲಿ ದಲಿತರಿಗೆ ಪ್ರವೇಶ ಇಲ್ಲ. ನಮ್ಮೂರೊಳಗನೆ ಯಾವ ದಲಿತರನ್ನು ಗುಡಿಯಲ್ಲಿ ಬಿಟ್ಟುಕೊಂಡದ್ದನ್ನು ನಾನು ನೋಡಿಲ್ಲ. ನಮ್ಮನೆಗೇ ದಲಿತರ ಒಂದು ಹಂತದ ತನಕ ಬರ್ತಾರೆ, ಮೇಲೆ ಬರೋದಿಲ್ಲ. ಅವರೇ ಬರೋದಿಲ್ಲ? ಹೌದು, ಅವರೇ ಬರೋದಿಲ್ಲ. ನೀವು ಬನ್ನಿ ಅಂದ್ರೂ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ಒಂದು ದಿವಸ ನಾನು ಅವ್ರ ಮೇಲೆ ಕರೆದು ಕುಂದಿಸ್ಕೊಂಡು ಹೋಗಿಬಿಡ್ತೀನಿ. ನಾಳೆ ಇವ್ರ ಜೊತೆಗೆ ಇವ್ರು ಇರಬೇಕಲ್ಲ, ಅವ್ರಿಗೆ ಭಯ ಇದೆ. ಅದಕ್ಕಾಗಲಿ ಬಸವಣ್ಣ ಹೇಳಿದ್ದೇನಂತಂದು ಇವನಾರವ ಎಂದೆನಿಸಿದರಯ್ಯ ಅನ್ನುವಂಥ ವಚನ ಬರೆದಿದ್ದೆ. ಯಾಕಂತಂದ್ರೆ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದಂಥ ಬಸವಣ್ಣನವರನ್ನು ಕೆಳಜಾತಿಯ ಜನರು ಬಹುಶಃ ನಂಬಲಿಲ್ಲ ಆ ಹೊತ್ತಿನೊಳಗೆ. ಬರ್ರಿ ಅಂತ ಅವ್ರು ತಮ್ಮ ಚಳುವಳಿಗೆ ಜನರು ಬೇಕಾಗಿದ್ದರು. ಮೇಲಿನವರು ಇವ್ರನ್ನ ನಂಬಲಿಲ್ಲ. ನಾನು ಹಾರವ ಅಲ್ಲ ಅನ್ನುವಂಥದ್ದೇ ಧ್ವನಿ ಅದರಲ್ಲಿದೆ. ನಾನು ಬ್ರಾಹ್ಮಣ ಅಲ್ಲ, ನಾನು ನಿಮ್ಮವ, ಬರ್ರಿ ಅಂತ ಅವ್ರು ಅಪ್ಕೊಳ್ಳೋ ಕೆಲಸ ಮಾಡಿದಾಗ ಇವರು ಸಾಂಪ್ರದಾಯಿಕವಾಗಿರುವಂಥ ಭಯ ಇತ್ತಲ್ಲ, ಆ ಧಾರ್ಮಿಕ ನಂಬಿಕೆಯ ಭಯಕ್ಕಾಗಿ ಇವರು ತಕ್ಷಣಕ್ಕೆ ಬಸವಣ್ಣನ ಅಪ್ಕೊಂಡಂಥ ಜನ ಅಲ್ಲ. ಇವತ್ತಿಗೂ ಅದಿದೆ ಹಳ್ಳಿ ಒಳಗೆ. ನಾವು ಹೊರಗಡೆಗೆ ಮಾತಾಡ್ತೀವಿ ಡೆಮೊಕ್ರೆಟಿಕ್ ಆಗಿ ಅದು ಇದು ಅಂತ ಹೇಳ್ತೀವಿ. ಹಳ್ಳಿಗಳಲ್ಲಿ ಯಾಕೆ ನಮ್ಮಲ್ಲಿ ದೇವಾಲಯಗಳ ಪ್ರವೇಶವನ್ನು ನಿರ್ಬಂಧಿಸಬೇಕು? ದೇವಾಲಯಗಳ ಬಗ್ಗೆ ಮಾತಾಡಿದ್ರೆ ನಮ್ಮಲ್ಲಿ ತಕರಾರುಗಳನ್ನ, ಅದು ನಂಬಿಕೆ ದೇವ್ರಿಗೆ ಇವರು ಅದು ಬೇರೆ ಮಾತು. ಅದರ ಪ್ರಜಾಪ್ರಭುತ್ವದೊಳಗೆ ಎಲ್ಲ ಜಾಗದೊಳಗೆ ಎಲ್ಲರೂ ಹೋಗಬೇಕು ಅಂತ ನಾನು ಹೇಳ್ತೇನೆ. ಎಲ್ರಿಗೂ ಹೋಗೋ ಅವಕಾಶ ಇರಬೇಕು. ಹೋಗ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು, ಬಟ್ ನಿರ್ಬಂಧ ಖಂಡಿತ ಇರಬಾರ್ದು. ಹೌದು. ಈಗ ದಲಿತರಿಗೂ ಕೆಲವೊಂದು ದೇವಸ್ಥಾನಗಳಿರ್ಬೋದು, ಅಲ್ಲಿ ಅವರಷ್ಟೇ ಹೋಗ್ತಾರೆ. ಅಲ್ಲಿ ಮೇಲ್ವರ್ಗದವ್ರು ಬಂದರೆ ಅವ್ರು ಬಿಡ್ತಾರೆ, ಬಿಡಬೇಕು. ಅದೇ ಥರ ಇಲ್ಲಿ ಅಂದರೆ ನಾನು ಹೇಳ್ತಾ ಇರೋದು ಮೇಲ್ವರ್ಗ ಕೆಳವರ್ಗ ಇರೋದ್ರಿಂದ ನಾನು ಹೇಳ್ತಾ ಇರೋದು. ಅಟ್ಲೀಸ್ಟ್ ಜಾತಿಗಳಾದರೂ ಇದೆ. ನಾವು ಜಾತಿಗಳಂತೂ ನಮ್ಮ ಕಣ್ಣೆದುರುಗಡೆ ಇರುವಂಥದ್ದು. ಸೊ ನಮ್ಮ ಸಾಮಾಜಿಕ ಸಂರಚನೆ ಅದು ನಿಧಾನವಾಗಿ ಬದಲಾಗ್ತಾ ಇದೆ. ಬಟ್ ಎಷ್ಟು ದಿನ ತಗೊಳುತ್ತೆ ಗೊತ್ತಿಲ್ಲ ನನಗೆ. ಅಧ್ಯಾಪನ ವೃತ್ತಿ, ಪ್ರಾಧ್ಯಾಪಕಿ, ಉಪನ್ಯಾಸಕಿಯಾಗಿ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿ ಹಂಪಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ತಾವು ಒಂದು 3.5 ವರ್ಷ ಸೇವೆ ಸಲ್ಲಿಸ್ತೀರಾ. ಸೊ ಅಲ್ಲಿನ ಅನುಭವ ಹೇಗಿತ್ತು? ನಾನು ಕೇಳಿರೋ ಹಾಗೆ ನೀವು ಸಾಕಷ್ಟು ಅಲ್ಲಿ ಸಂಘರ್ಷಗಳನ್ನ ಎದುರಿಸಬೇಕಾಯಿತು, ನೀವು ಸಾಕಷ್ಟು ಅಲ್ಲಿ ಹೋರಾಟ ಮಾಡಬೇಕಾಯಿತು. ಆ ಥರ ವಿಚಾರಗಳನ್ನ ಕೇಳಿದ್ದೀನಿ. ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀನಿ? ಇಲ್ಲ, ನನ್ನ ಶೈಕ್ಷಣಿಕವಾದಂಥ ಪಯಣ ಇದೆಯಲ್ಲ, ಆ ಪಯಣ ಸಂಘರ್ಷದ ಪಯಣವೇ ಅದು. ಈಗ ನಾನು ಸೈದ್ಧಾಂತಿಕವಾಗಿ ಒಂದು ಸಿದ್ಧಾಂತವನ್ನು ಒಪ್ಕೊಂಡು ಒಂದು ಸಂಘಟನೆ ಒಳಗೆ ಒಂದು ಚಳುವಳಿಯಲ್ಲಿ ಭಾಗವಹಿಸಿ ವಿಶ್ವವಿದ್ಯಾಲಯವನ್ನು ಪ್ರವೇಶ ಮಾಡಿದ್ದೆ. ಅಂಥ ಹೊತ್ತಿನೊಳಗೆ ಅಲ್ಲಿರುವಂಥ ಅವ್ಯವಸ್ಥೆ ಇತ್ತಲ್ಲ, ಈ ಅರಾಜಕತೆ, ಆಡಳಿತದ ಅರಾಜಕತೆ ಇರ್ತಿತ್ತಲ್ಲ, ಅದು ನನ್ನನ್ನು ಹಲವು ಪ್ರಶ್ನೆಗಳನ್ನು ಮಾಡಲಿಕ್ಕೆ ಅದು ಒತ್ತಡವನ್ನು ನನ್ನೊಳಗೆ ಹೇರ್ತಾ ಇತ್ತದು. ವಿದ್ಯಾರ್ಥಿಗಳನ್ನು ವಿಶ್ವವಿದ್ಯಾಲಯಗಳು ವಿದ್ಯಾರ್ಥಿ ಕೇಂದ್ರಿತವಾಗಿ ಇರಬೇಕು ಅನ್ನುವಂಥದ್ದು ನನ್ನ ಬಲವಾದಂಥ ನಂಬಿಕೆಗಳು. ಮತ್ತು ಅಧ್ಯಾಪಕರು ಹೇಗಿರಬೇಕು ಅನ್ನುವಂಥದ್ದನ್ನು ಹಿರಿಯರನ್ನು ನೋಡಿ ನಾನು ಕಲ್ತ್ಕೊಂಡೇನೆ. ಡಾಕ್ಟರ್ MM ಕಲಬುರ್ಗಿ ಅಂತವರು. ನಾನು MA ಓದುವ ಹೊತ್ತಿನೊಳಗೆ ಅಲ್ಲಿ ಆ ಹೊತ್ತಿನೊಳಗೆ ವಿಭಾಗದಲ್ಲಿದ್ದಂಥ ಎಲ್ಲ ಅಧ್ಯಾಪಕರುಗಳು, ಡಾಕ್ಟರ್ ವೀರಣ್ಣ ರಾಜು ಅವರಾಗಿರ್ಬೋದು, ಇಲ್ಲ ಧಾರವಾಡ ವಿಶ್ವವಿದ್ಯಾಲಯ, ನಂದು MA ಅಲ್ಲೇ. ಯಾವ ಇಯರ್ ಮೇಡಮ್? ನಂದು 82-83. ಆಮೇಲೆ ಕೊಟ್ರಶೆಟ್ಟಿ ಅಂತವರು, ಇಂಬ್ರಾಪುರ ಅಂತವರು, ಎಲ್ಲ ಅಧ್ಯಾಪಕರು ಅವರು ಓದಿತ್ತಲ್ಲ, ಅವರು ಓದುವ ನಿಷ್ಠೆ ನಮ್ಮನ್ನು ಓದಲಿಕ್ಕೆ ಪ್ರೇರೇಪಣೆಯನ್ನು ನೀಡ್ತು. ಅದರಲ್ಲಿಯೂ ಕಲಬುರ್ಗಿ ಅಂತ ಗುರುಗಳು ಬೆಳಗ್ಗೆ ಬಂದರು ಅಂದರೆ ರಾತ್ರಿ 10 ತನಕ ಅವ್ರ ಚೇಂಬರ್ನೊಳಗೆ ಅವ್ರು ಕುಂತು ಓದ್ತಾಯಿದ್ರು. ಪುಸ್ತಕದಲ್ಲಿ ಅವ್ರು ಮಗ್ನರಾದಂಥದ್ದನ್ನು ಅದನ್ನು ನೋಡಿ ನಾವು ಓದಲಿಕ್ಕೆ ಪ್ರಯತ್ನ ಪಟ್ಟಿವಿ. ಅವ್ರು ಹೇಳ್ತಾಯಿದ್ರು, ಒಬ್ಬ ಅಧ್ಯಾಪಕ ಕ್ಲಾಸಿಗೆ ಹೋಗಿ ಪಾಠ ಮಾಡಬೇಕು ಅಂದ್ರೆ ಕನಿಷ್ಠ 4-5 ತಾಸು ಸಿದ್ಧತೆಯನ್ನು ಮಾಡ್ಕೊಂಡು ಹೋಗಬೇಕು ಅಂಥೇಳಿ. ಆ ಮಾತುಗಳನ್ನು ಕೇಳಿ ಬೆಳೆದಕ್ಕೆ ನಾನು, ಮತ್ತು ಅವರು ನೋಡಿ ಬೆಳೆದವರು. ನಮಗೆ 4-5 ತಾಸು ಮಾಡೋಕ್ಕಾಗದೇ ಇದ್ದರೂ 1-2 ತಾಸಂತೂ ನಾವು ಸಿದ್ಧತೆ ಮಾಡಿ ಪಾಠ ಮಾಡೀವಿ. ಆದರೆ ಇದು ಇಲ್ಲದೆ ಇರುವಂಥ ವಾತಾವರಣದಲ್ಲಿ ನಾವು ಹೋದಾಗ ನನಗೆ ಅನಿಸ್ತಾ ಇತ್ತು, ಇಷ್ಟೆಲ್ಲ ನಮಗೆ ಸಂಬಳ ಕೊಡೋದು. ಮತ್ತು ಇವತ್ತು ನಾವು ಯಾವುದನ್ನು ಬೈತಾ ಬಂದೀವಿ, ಇವತ್ತು ಅದನ್ನು ತಿದ್ದು ಜಾಗದಾಗ ಕುಂತೀವಿ. ಮತ್ತು ನಾವು ಮಾಡಬೇಕಲ್ಲ ಆ ಕೆಲಸನ. ಇವತ್ತು ಬೈದ್ರೊಳಗೆ ಅಲ್ಲ, ಇವತ್ತು ನಾವು ಯಾರನ್ನೂ ಆರೋಪ ಮಾಡೋ ಹಂತದೊಳಗಿಲ್ಲ, ಇರಬಾರ್ದು. ನಾವು ಎಲ್ಲ ಜಾಗದೊಳಗೆ ಇವತ್ತೆಲ್ಲರೂ ಅದೀವಿ. ನೀವು ನಿಮ್ಮ ಕರ್ತವ್ಯಗಳನ್ನು
ನಿಮ್ಮ ನಿಮ್ಮ ಸಮುದಾಯಗಳಿಗೆ ನಿಮ್ಮ ಸಿದ್ಧಾಂತ ನಿಮ್ಮ ನಂಬಿಕೆಗಳನ್ನು ಇಟ್ಟುಕೊಂಡು ಪ್ರಾಮಾಣಿಕವಾಗಿ ನೀವು ಒಂದು ಸರ್ವಿಸ್ ಕೊಟ್ಟರೆ ಆ ಸಮುದಾಯಗಳು ಮೇಲೆ ಬರಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ನಾನು ಯಾವತ್ತೂ ವಿದ್ಯಾರ್ಥಿಗಳ ಜೊತೆಗೇ ಇರ್ತಿದ್ದೆ. ನಂದೊಂದು ಬಳಗನೇ ವಿದ್ಯಾರ್ಥಿಗಳದ್ದು. ಹೀಗಾಗಿ ಆ ಹೊತ್ತಿನೊಳಗಿರುವಂಥ ಅಧ್ಯಾಪಕರಿದ್ರಲ್ಲ, ಮತ್ತು ಒಂಟಿ ಹೆಣ್ಮಗಳು ನಮ್ಮ ಯಜಮಾನರು CRPಯಲ್ಲಿದ್ದರು, ನಾನು ಒಬ್ಬಳೇ ಇದ್ದೆ. ನಂಗೆ ಸಹಜವಾಗಿ ಗಂಡಸರಿಗೆ ಏನಿರ್ತ ಅನ್ನೋದು ಅವೆಲ್ಲ ನಮ್ಮ ಅನುಭವಕ್ಕೆ ಬರ್ತಾ ಇದ್ದು. ಅದನ್ನು ಎದುರಿಸ್ಬೇಕು, ಅದನ್ನು ಫೇಸ್ ಮಾಡಬೇಕು, ಅದನ್ನು ಹೇಳುವಂಗಿಲ್ಲ. ಹೇಳಿದ್ರೆ ಅದಕ್ಕೆ ಬೇರೆ ಅರ್ಥಗಳು. ಒಂದು ವೈಯಕ್ತಿಕ ಈ ರೀತಿ ಆದಂಥ ನೀವು ಏನು ಮಾಡ್ತೀರಿ ಅನ್ನುವಂಥದ್ದು ನನ್ನ ಅರಿವಿಗೆ ಬಂದಾಗ ಪ್ರತಿಕ್ರಿಯೆ ಕೊಡೋದಿದೆಯಲ್ಲ, ಪ್ರತಿಕ್ರಿಯೆ ಕೊಟ್ಟರೆ ವಿಶ್ವವಿದ್ಯಾಲಯದೊಳಗೆ ಏನಾಗುತ್ತೆ ಅನ್ನೋವಂಥದ್ದು ನನಗೆ ಗೊತ್ತಿತ್ತು. ಪ್ರತಿಕ್ರಿಯೆ ಕೊಡೋಂಗಿಲ್ಲ, ನೀವು ಏನು ಬಯಸ್ತಾ ಇದ್ದೀರ ನಮ್ಮಿಂದ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇದೆ. ಆದ್ರೆ ನನ್ನ ಅರಿವಿದೆಯಲ್ಲ, ನಾನು ಕೊಟ್ಟಂಥ ಶಿಕ್ಷಣ, ನಾನು ಪಡೆದಂಥ ಶಿಕ್ಷಣ ಐತಲ್ಲ, ಅದನ್ನು ನಾನು ಪ್ರಶ್ನೆ ಮಾಡಿಸುತ್ತದು. ನಿಮ್ಮ ಹಾಗೇನೆ ಗಂಡಸರ ಹಾಗೆಯೇ ನಾನು ಓದಿ ಬಂದವಳು, ನಿಮ್ಮಷ್ಟೇ ವಿದ್ಯಾವಂತಳು, ನಿಮ್ಮಷ್ಟೇ ಸಂಬಳ, ನಿಮ್ಮಷ್ಟೇ ಎಲ್ಲ. ಹೀಗಿದ್ದಾಗ್ಯೂ ನಮ್ಮನ್ನು ನೋಡುವಂಥ ನಿಮ್ಮ ದೃಷ್ಟಿಕೋನ ಇದೆಯಲ್ಲ, ಇದು ತಪ್ಪು. ಅದನ್ನು ಹೇಳೋಕ್ಕಾಗಂಗಿಲ್ಲ. ಈ ಒಳ ಹೋರಾಟಗಳನ್ನು, ಇದು ಒಳಗಿನ ಹೋರಾಟ. ಹೊರಗಿಂದಂತೂ ನನ್ನ ನಿರಂತರವಾಗಿ ವಿದ್ಯಾರ್ಥಿಗಳ ಜೊತೆಗೆ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದರೆ ನಾನು ಎಂದೂ ನಂಗೆ ಅದನ್ನು ನೋಡ್ಕೊಂಡಿರ್ಲಿಕ್ಕೆ ಆಗ್ತಿರಲಿಲ್ಲ. ಹೀಗಾಗಿ ವಿದ್ಯಾರ್ಥಿ ಸಂಘಟನೆಗಳ ಜೊತೆಗೇ ನಾನು ಇದ್ದಾಕಿ ಹೀಗೆ ಬೆಳೀತಾ ಬಂದೆ. ಮತ್ತು ಕೆಲವು ಒಳ್ಳೆಯ ಕುಲಪತಿಗಳನ್ನು ನನ್ನ ಅವಧಿ ಒಳಗೆ ನೋಡಿದೆ. ಭಾಳ ಪ್ರಾಮಾಣಿಕ ಒಳ್ಳೆಯ ಕುಲಪತಿಗಳನ್ನು, ಅಷ್ಟೇ ದುಷ್ಟ ಕುಲಪತಿಗಳನ್ನು ನೋಡಿದೆ. ಹೀಗಾಗಿ ನನಗೊಂದು ಮಾಡೆಲ್ ಇತ್ತು ಜೀವನದೊಳಗೆ. ಏನಾದರೂ ಆದ್ರೆ ನಂಗೆ ಕುಲಪತಿ ಆಗಬೇಕಂತ ಆಸೆ ಇತ್ತು, ಇಲ್ಲ ಅಂತಲ್ಲ, ನನಗೆ ಅದು ಕನಸಿತ್ತು. ನನಗೆ ಅದು ಅಷ್ಟು ಬೇಗ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ನಾನು. ನನಗೆ ನನ್ನೊಂದು ದೊಡ್ಡ ಹೊಡೆದ ಬಿತ್ತು ನನಗೆ. ನಾನು ಬಳ್ಳಾರಿ ವಿಶ್ವವಿದ್ಯಾಲಯದ ಕುಲಪತಿ ಅನುಷ್ಠಾನಕ್ಕೆ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಬಂದಂಥ ಹೊತ್ತಿನೊಳಗೆ ಎಲ್ಲ ಒಂದು ಕಡೆಗೆ ನಾನು ಭಾಷಣ ಮಾಡಿದ್ದೆ. ಅದು ಯಾರ ಬಗ್ಗೆನೂ ಮಾಡಿದ್ದಲ್ಲ, ಅದು ಸಾಮಾಜಿಕವಾದಂಥ ನಮ್ಮ ಇದು ಇತ್ತಲ್ಲ ಪರಿಸ್ಥಿತಿ. ಅದಕ್ಕಾಗಿ ಒಂದು ಸರ್ಕಾರ ನಮಗೆ ಸವಲತ್ತು ಕೊಡ್ತಾ ಇದೆ, ಅದು ಅನುಷ್ಠಾನಗೊಳ್ಳುವವರೆಗೂ ನೇಮಕಾತಿ ಆಗಬಾರ್ದು ಅಂಥೇಳಿ ನಾನು ಒಂದು ಭಾಷಣ ಮಾಡಿದ್ದೆ. ಆದರೆ ಅವತ್ತಿರುವಂಥ ಕುಲಪತಿ ಅದನ್ನು ವೈಯಕ್ತಿಕವಾಗಿ ತೊಗೊಂಡ್ರು. ಅದನ್ನು ತೊಗೊಂಡು ನಾನು ತಕ್ಷಣಕ್ಕೆ ಟ್ರಾನ್ಸ್ಫರ್ ಮಾಡಿದರು. ವರ್ಗಾವಣೆ ಮಾಡಿದಾಗ ನಮ್ಮನ್ನು ಹುದ್ದೆ ಸಹಿತ ವರ್ಗಾವಣೆ ಮಾಡಬೇಕು. ಹುದ್ದೆ ಇಲ್ಲಿಟ್ಟುಕೊಂಡು ನೀವು ನಮ್ಮ ಒಬ್ಬರನ್ನ ಕಳಿಸಿದ್ರೆ ಆ ವಿಶ್ವವಿದ್ಯಾಲಯದವ್ರು ಕರ್ಕೊಳ್ಳೋಂಗಿಲ್ಲ, ಈ ವಿಶ್ವವಿದ್ಯಾಲಯದವ್ರು ನಮ್ಮನ್ನ ಇಟ್ಕೊಳ್ಳೋಂಗಿಲ್ಲ. ಹೀಗೆ 2 ವರ್ಷ ನಾನು ಹೊರಗಡೆಗೆ ಅಲ್ಲದೆ, ಸಂಬಳ ಇಲ್ಲದ ಹಾಗೆ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಬಳ್ಳಾರಿ ವಿಶ್ವವಿದ್ಯಾಲಯ ಆದ ಹೊತ್ತಿನೊಳಗೆ ಬಳ್ಳಾರಿ ವಿಶ್ವವಿದ್ಯಾಲಯದ ಕುಲಪತಿ ನನ್ನನ್ನು ಹೊಳ್ಳಿ ಗುಲ್ಬರ್ಗಕ್ಕೆ ಟ್ರಾನ್ಸ್ಫರ್ ಮಾಡಿದರು. ಆದ್ರೆ ಹುದ್ದೆ ಕೊಡಲಿಲ್ಲ ಅವರು. ಈ 2 ವರ್ಷ 3 ವರ್ಷ ನಂಗೆ ಸ್ಯಾಲ್ರಿ ಸಂಬಳ ಇಲ್ಲ, ಕೋರ್ಟ್ನಿಂದ ಬಂದೇ ತೊಗೊಳ್ಳಿಲ್ಲ. ಅವರ ಮೇಲ್ಮನವಿ ಸಲ್ಲಿಸಿದರು, ಸುಪ್ರೀಂ ಕೋರ್ಟಿಗೆ ಹೋದರು. ನಂಗೆ ಅಷ್ಟು ಚೈತನ್ಯ ಇಲ್ಲ, ಆರ್ಥಿಕ ಚೈತನ್ಯ. ನಾನು ಯಾಕೆ ನಮ್ಮ ಕೋರ್ಟ್ಗಳು ಇವು ಹೇಳ್ತಾರೆ ಹಳ್ಳಿ ಒಳಗೆ, ಗೆದ್ದವ ಸೋತವ ಸತ್ತ ಅಂತ ತಿಳ್ಕೊಂಡು ಆ ಅನುಭವ ನನಗಾಗಿದೆ. ಸಂಬಳ ಇರಲಿಲ್ಲ, ಮನೆಯೊಳಗಿದ್ರೆ ನಮ್ಮ ತಾಯಿ, ಅಷ್ಟೊತ್ತಿಗೆ ನಮ್ಮ ತಂದೆ ಇರಲಿಲ್ಲ. ಯಾಕೆ ಮನೆಯಾಗಿರ್ತಾಳ, TV ಒಳಗೆಲ್ಲ ಬರ್ತಾಯಿತ್ತು, ಕೆಲಸ ಕಳ್ಕೊಂಡಾಳ ಅನ್ನೋ ಅಂಥ ಭಯ ಅವ್ರಿಗೆ ಕಾಡ್ತಾ ಇತ್ತು. ಮನೆಯೊಳಗೆ ಇರೋಂಗಿಲ್ಲ. ಇಲ್ಲಿ ಬೆಂಗಳೂರಿಗೆ ಬಂದ್ರೆ ಅಧಿಕಾರಿಗಳು ನಮ್ಮನ್ನು ನೋಡೋ ರೀತಿ ಬೇರೆ ಇತ್ತು. ಸುಮ್ಮನೆ 6 ತಿಂಗಳು ನಾನು ಒಬ್ಬ ಸೆಕ್ರೆಟ್ರಿ ಭೇಟಿ ಆಗ್ಲಿಕ್ಕೆ 6 ತಿಂಗಳು ವೆಯ್ಟ್ ಮಾಡಿ ನಾನು ಒಳಗೆ ಬಿಟ್ಕೊಂಡಿಲ್ಲ. ಒಬ್ಬ ಯೂನಿವರ್ಸಿಟಿ ಅಧ್ಯಾಪಕಿ, ಅಷ್ಟೊತ್ತಿಗೆ ನಾನು ಸಾಮಾಜಿಕವಾಗಿ ನನ್ನನ್ನು ಗುರುತಿಸ್ಕೊಂಡಿದ್ದೆ. ಅಂಥವ್ರು ನಾವು ಒಂದು ಮನವಿ ಕೊಡಲಿಕ್ಕೆ 6 ತಿಂಗಳು ನಾನು MS ಬಿಲ್ಡಿಂಗ್ ಅಲ್ದಾಡೇನೆ. ಆ ಹೊತ್ತಿನೊಳಗೆ ನನಗೆ ನಮ್ಮ ಸಾಹಿತ್ಯ ಬಳಗ ನಮ್ಗೆ ಹೆಲ್ಪ್ ಮಾಡ್ತು. ನಮ್ಮ ಮರಳು ಸಿದ್ದಪ್ಪ ಅವರು, ಎಲ್ ಹನುಮಂತಯ್ಯ ಇವರೆಲ್ಲ ಸೇರಿಕೊಂಡು ಆಗ ಸಿದ್ದರಾಮಯ್ಯನವರು ಮೊದಲ ಅವಧಿ CM ಆದ ತಕ್ಷಣ ನಾನು ಕರ್ಕೊಂಡು ಹೋಗಿ ನನ್ನ ಸಮಸ್ಯೆಯನ್ನು ಅವ್ರಿಗೆ ಹೇಳಿದಾಗ ಅದು ಅವರ ಹೇಳಿಕೆ ಮೂಲಕ ಅದು ಬಗೆಹರಲಿಲ್ಲ. ಹೊಳ್ಳಿ ಯೂನಿವರ್ಸಿಟಿಗೆ ನನಗೆ ಹೋಗೋಕ್ಕಾಗಲಿಲ್ಲ. ಆವಾಗ ಅವ್ರು ನನ್ನನ್ನು ಶಿವಮೊಗ್ಗ ವಿಶ್ವವಿದ್ಯಾಲಯಕ್ಕೆ ಕುಲಸಚಿವರಾಗಿ ನೇಮಕ ಮಾಡಿದರು, ಸನ್ಮಾನ್ಯ ಸಿದ್ದರಾಮಯ್ಯನವರು. ಅಲ್ಲಿ ಒಂದು ಅನುಭವ, ಆಡಳಿತದ ಅನುಭವ ನಂಗೆ ಸಿಕ್ತು. ನಾನು ಬಯಸಲಾರದ ಬಂದಂಥ ಹುದ್ದೆ ಅದು. ಆದರೆ ಅಲ್ಲಿರುವಂಥ ಕುಲಪತಿ ಡಾಕ್ಟರ್ S.A. ಬಾರಿ ಅಂಥೇಳಿ ಭಾಳ ಒಳ್ಳೆಯ ಕುಲಪತಿಗಳು, ಮತ್ತು ಭಾಳ ಅವರ ಹಿಸ್ಟ್ರಿ ಅವರು. ಆಮೇಲೆ ಈಗ ಅವರ ನಾಲೇಜ್ ಇತ್ತಲ್ಲ, ಅದು ನಾಲೇಜ್ ನನ್ನನ್ನು ಭಾಳ ಭಯಪಡಿಸಿತ್ತು. ಯಾಕಂದ್ರೆ ನಾನು ಕನ್ನಡ ಮಾಧ್ಯಮದಿಂದ ಓದಿ ನನ್ನದು ಒಂದು ಸಣ್ಣ ಇದರೊಳಗಿದ್ದಾಕೆ, ಅದರ ಆಡಳಿತ ಅನ್ನುವಂಥದ್ದು ಇತ್ತಲ್ಲ, ಅದನ್ನು ನೋಡಿದ ಮೇಲೆ ನನಗನ್ನಿಸ್ತು ಅಧಿಕಾರದ ಜಾಗದಲ್ಲಿ ಇರಬೇಕು ಅಂಥೇಳಿ. ಅಧಿಕಾರ ಎಷ್ಟು ಮುಖ್ಯ ಅನ್ನುವಂಥದ್ದು ನಾನು ಕುಲಸಚಿವಳಾದ ಮೇಲೆ ಗೊತ್ತಾಯಿತು. ನೀವು ಹೊರಗಿದ್ದುಕೊಂಡು ಏನು ಮಾಡಿದ್ರೂ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ಅಂಬೇಡ್ಕರ್ ಅಧಿಕಾರದ ಕೀಲಿ ಕೈ ಅಂತೇಳಿ, ಅದು ನಮ್ಮ ಕೈಯಾಗಿದ್ದರೆ ನೀವು ಯಾವ ಬಾಗಿಲನ್ನು ಅದ್ರ ತೆಗೆದು ಎಲ್ಲಾದರೂ ಹೋಗ್ಬೋದು ಅಂತ ಹೇಳಿದ್ದು ನನ್ನ ಅನುಭವದ ಅದು. ಇದು ರಿಜಿಸ್ಟರ್ ಆದಮೇಲೆ ನಾನು ಮಾಡಿದಂಥ ಕೆಲಸ ಇದೆಲ್ಲ ಇವತ್ತಿಗೂ ಶಿವಮೊಗ್ಗ ವಿಶ್ವವಿದ್ಯಾಲಯದೊಳಗೆ ಕುಲಸಚಿವರಿಗೆ ಭೇಟಿ ಆಗಲಿಕ್ಕೆ ಒಂದು ಬೋರ್ಡ್ ಹಾಕಿರ್ತಾರೆ 3ರ ನಂತರ ಅಂಥೇಳಿ. ನಾನು ಅದು ಮೊದಲೇ ತೆಗೆಸಿದೆ. ವಿದ್ಯಾರ್ಥಿ ಯಾರೇ ಬರಲಿ ನನ್ನ ಬಾಗಿಲೇ ತೆಗೆದಿರುತ್ತೆ, ನಾನು ಕೆಲಸ ಮಾಡೋಕ್ಕೆ ಬಂದೀನಿ ಅಂಥೇಳಿ.
ನಾನು ಬೆಳಗ್ಗೆ 9ರಿಂದ ರಾತ್ರಿ 10ರವರೆಗೂ ವಿಶ್ವವಿದ್ಯಾಲಯದೊಳಗೆ ಕೆಲಸ ಮಾಡೀನಿ. ಅಂದ್ರೆ ನನಗೆ ಆಡಳಿತ ಕಲಿಬೇಕಾಗಿತ್ತು. ಹೆಣ್ಮಕ್ಳಿಗೆ ಆಡಳಿತ ಬರೋಂಗಿಲ್ಲ ಅಂತಾರೆ, ಮಾಡೋಕ್ಕಾಗಂಗಿಲ್ಲ ಅಂತಾರೆ. ಆದ್ರೆ ಮಾಡಬಲ್ಲೆ ಅನ್ನುವಂಥದ್ದನ್ನು ಜಗತ್ತಿಗೆ ತೋರಿಸ್ಬೇಕಾಗಿತ್ತು ನಾನು. ಈ ಹಠದಿಂದ ಅಲ್ಲಿ ಭಾಳ ದೊಡ್ಡ ದೊಡ್ಡ ಪ್ರಕರಣಗಳನ್ನು, ಎಲ್ಲ ದೊಡ್ಡ ಹಗರಣ ಆಗಿತ್ತು, ಪರೀಕ್ಷಾ ಹಗರಣ. ಯಾವ ಕುಲಸಚಿವರಿಗೂ ಅದನ್ನು ಸಿಂಡಿಕೇಟಿಗೆ ಇಟ್ಟು ಇದನ್ನು ಪನಿಷ್ಮೆಂಟ್ ಕೊಡುವಂಥ ಧೈರ್ಯ ಇರಲಿಲ್ಲ. ಅದನ್ನು ಮಾಡಿದೆ. ಪರೀಕ್ಷಾ ಹಗರಣದೊಳಗೆ ಯಾರು ಶಾಮೀಲಾಗಿದ್ದರು, ಯಾರಿಗೇನು ಆಗಬೇಕಾಗಿತ್ತು ಅದನ್ನು ಮಾಡಿದಾಗ ಇಡಿಯಾಗಿ ಎಲ್ಲ ನನ್ನನ್ನು ಸುತ್ಕೊಂತು. ಆ ಹೊತ್ತಿನೊಳಗೂ ನಂಗೆ ಭಾಳ ದೊಡ್ಡ ಆಪತ್ತಿತ್ತು. ಅವಾಗೂ ನಂಗೆ ಪೊಲೀಸ್ ಪ್ರೊಟೆಕ್ಷನ್ ತಗೋ ಅಂತ ಹೇಳಿದ್ರು. ಆದರೆ ಜನರು ಹೊಡೆಯಂಗಿಲ್ಲ ಅಂತ ನಂಗೆ ಗೊತ್ತಿದೆ. ಸಾಮಾನ್ಯರು ಹೊಡೆಯಂಗಿಲ್ಲ, ದೊಡ್ಡವರು ಹೊಡೆಯಂಗಿಲ್ಲ. ದೊಡ್ಡವ್ರು ಹೊಡೆದ್ರೆ ನಾವು ದೊಡ್ಡಗಾಕಿನ ಅಂತಾರೆ ಅವರು. ಸಾಮಾನ್ಯರಿಗೆ ಪಾಪ ಸಮೀಪಕ್ಕೆ ಬರೋಕ್ಕೆ ಧೈರ್ಯ ಇರೋಂಗಿಲ್ಲ. ಹೀಗಾಗಿ ಅಲ್ಲಿನೂ ಭಾಳಷ್ಟು ಸುಧಾರಣೆಗಳನ್ನು ವಿದ್ಯಾರ್ಥಿ ನೆಲೆಯೊಳಗೆ ನನಗೆ ಯಾರೂ ಅಲ್ಲಿ ತೊಂದರೆಯನ್ನು ಕೊಡಲಿಲ್ಲ. ನನ್ನ ಕೆಲಸ ಕಲಿತು ಬಂದೆ. ಆ ಸಂದರ್ಭದೊಳಗೆ ಕನ್ನಡ ವಿಶ್ವವಿದ್ಯಾಲಯದೊಳಗೆ ಕುಲಪತಿ ಜಾಗ ಖಾಲಿ ಆದಾಗ ಸನ್ಮಾನ್ಯ ಸಿದ್ದರಾಮಯ್ಯನವರು ನನ್ನನ್ನು ಕುಲಪತಿಯಾಗಿ ಮಾಡಿ ಸರ್ಚ್ ಕಮಿಟಿಯ ಮೂಲಕ 3 ಮಂದಿ ಹೇಳೋ ನಂದು ಒಂದು ಹೆಸರಿತ್ತು. ನಾನು ಸ್ವತಃ ಹೋಗಿ ನಾನೇ ಕೇಳ್ಕೊಂಡಿನಿ, ನನ್ನನ್ನು ಕುಲಪತಿ ನಿಮ್ಮ ಅವಧಿಯೊಳಗೆ ನಿಮ್ಮಂಥವರು ಮಹಿಳೆಯರಿಗೆ ನಮ್ಮಂಥವ್ರು ಮಾಡದೇ ಇದ್ರೆ ಬಹುಶಃ ಜೀವನದೊಳಗೆ ನಾವು ಆಗೋದಿಲ್ಲ. ನಾನು ಭಾಳ ಪ್ರಾಮಾಣಿಕವಾಗಿ ಕೇಳಿದೆ. ಅವರು ಸ್ಪಂದಿಸಿದರು. ನಾನು ಹೋಗಿನಿ ಮತ್ತು ನಂಗೆ ಸಿಕ್ಕ ಹುದ್ದೆಯನ್ನು ಭಾಳ ಸಮರ್ಥವಾಗಿ ನಾನು ನಿಭಾಯಿಸಿ ಬಂದೇನೆ. ವಿದ್ಯಾರ್ಥಿ ಕೇಂದ್ರಿತವಾಗಿ ದೊಡ್ಡವರು ಏನು ಕೆಲಸ ಮಾಡಿದ್ರಲ್ಲ ಆ ಕೆಲಸಕ್ಕೆ ಧಕ್ಕೆ ಬರಲಾರದ ಹಾಗೆ ಅದನ್ನು ಅರ್ಥಪೂರ್ಣವಾಗಿ ಮುಂದುವರಿಸಿ ಬಂದೇನೆ. ವಂಡರ್ಫುಲ್. ಸೊ ಆ ಒಂದು 3 ವರ್ಷದ ಅವಧಿನಲ್ಲಿ ಅದು ಯಾವ ಇಯರ್ ಮೇಡಮ್? ಅದು ನೀವು ಕುಲಪತಿ 15, 16, 17, 18, 19, 15ರಿಂದ 2019 ತನಕ. ಸೊ ಆ ಟೈಮಲ್ಲಿ ನಿಮ್ಮದು ಒಂದು ಸಂಘರ್ಷದ ಬಗ್ಗೆ ನಾನು ಓದ್ತಿರ್ಬೇಕಾದ್ರೆ ಜನಾರ್ದನ್ ರೆಡ್ಡಿ ಅವ್ರ ಜೊತೆಗೆ ನಿಮ್ಮದೊಂದು ಟಸ್ಸಲ್ ಆಯ್ತಲ್ಲಿ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಆ ಟೈಮಲ್ಲಿ ನಿಮಗೆ ಘೋರ್ಪಡೆ ಅವರು ಸಹಾಯ ಮಾಡಿದ್ದು, ಅದ್ರ ಬಗ್ಗೆ ನಾನು ಒಂದಷ್ಟು ತಿಳ್ಕೊಂಡೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನಾನು ಅದು ಹಂಪಿಗೆ ಹೋಗೋ ಪೂರ್ವದೊಳಗೆ ನಂದಿಹಳ್ಳಿ ಪಿ ಜಿ ಸೆಂಟರ್ನಲ್ಲಿ ಇದ್ದೆ. ನಾನು ಸೊಂಡೂರು ನಂದಿಹಳ್ಳಿ ಪಿ ಜಿ ಸೆಂಟರ್ನೊಳಗೆ ಅವಾಗ ಮೈನಿಂಗ್ ಪ್ರಾರಂಭ ಆಗಿತ್ತು. ಅವಾಗ ಈ ರೆಡ್ಡಿಗಳದ್ದು ರಿಪಬ್ಲಿಕ್ ಬಳ್ಳಾರಿ ಆಗಿಬಿಟ್ಟಿತ್ತು ಅದು. ಹಿಂಗಾಗಿ ನಂದಿಹಳ್ಳಿ ಹೇಗಿದೆ ಅಂದರೆ ಸೊಂಡೂರಿಂದ 6 ಕಿಲೋಮೀಟ್ರ್ ದೂರ, ಮುಂದೆ ಕುಮಾರಸ್ವಾಮಿ ದೇವಾಲಯ ಬರುತ್ತೆ. ಗೋರ್ಪಡೆ ಅವರು ಮೈನಿಂಗನ್ನು ಮಾಡಿದ್ರು. ಬ್ರಿಟಿಷರ ಕಾಲದಿಂದಲೇ ಅವರು ಇದನ್ನು ಮಾಡ್ತಾ ಬಂದರು. ಮೈನಿಂಗ್ ಭಾಳ ವೈಜ್ಞಾನಿಕವಾಗಿ ಅವರು ಅದನ್ನು ಮಾಡ್ತಾಯಿದ್ರು. ಇವರು ಬಂದ ಮೇಲೆ ಇದೆಲ್ಲ ಚಾಲುವಾಗಿದ್ದು, ಈ ಮಾಫಿಯಾಗಳು ಹುಟ್ಕೊಂಡು ಅಲ್ಲೇ. ಅವಾಗ ನನಗೆ ಒಂದೇ ಒಂದು ಪ್ರಶ್ನೆ, ನನಗೊಂದು ರಸ್ತೆ ಬೇಕು ಅಂಥೇಳಿ. ಎಲ್ಲಿಗೆ? ನಂದಿಹಳ್ಳಿಯಿಂದ ಸೊಂಡೂರಿಗೆ ಬರ್ಲಿಕ್ಕೆ ಒಂದು ರಸ್ತೆ. ಅಲ್ಲಿ ರಸ್ತೆ ಇಲ್ಲ, ಯಾಕಂದ್ರೆ ಬರೀ ಲಾರಿಗಳು ಓಡಾಡ್ತಾವೆ ದಿನನಿತ್ಯ. ಹೊಲಗಳನ್ನು ಅವರು ಡಿಗ್ಗಿಂಗ್ ಮಾಡಿದರು, ಗುಡ್ಡ ಸವರಿದ್ರು ಎಲ್ಲವನ್ನು. ಆ ಟೈಮ್ದೊಳಗೆ ಇವರೇ ಅಲ್ಲ ಇವರು ಇದ್ದವರು, DC ಅವರೇ ಎಲ್ಲ ಅವರು ಅಂಡರ್ನೊಳಗೆ ಇದ್ದವರು. ನಮಗೊಂದು ರಸ್ತೆ ಬೇಕು. ಸಣ್ಣ ಮಕ್ಕಳು ಇಲ್ಲ ನಾನು ನಂದಿಹಳ್ಳಿ ಒಳಗಿದ್ದಾಗ ಆದ ಘಟನೆ ಇದು. ಅವಾಗ ನಮಗೂ ಮತ್ತು ಈ ಹೋರಾಟ ಪ್ರಾರಂಭ ಆಯಿತು, ರೆಡ್ಡಿ ವಿರುದ್ಧ ಗಣಿಗಾರಿಕೆ ಹೋರಾಟ. ಅಲ್ಲಿ ನಾನು ಮಕ್ಕಳು ಕಟ್ಕೊಂಡು ಹೋರಾಟ ಮಾಡಿದ್ದೆ, ರಸ್ತೆಯ ಸಲುವಾಗಿ ಮಾಡಿದ್ದು. ಹೀಗಾಗಿ ಮತ್ತು ದೊಡ್ಡ ಮಕ್ಕಳಲ್ಲ, ಅಂಗನವಾಡಿ ಪ್ರೈಮರಿ ಸ್ಕೂಲ್ ಮಕ್ಕಳನ್ನು ಕರೆದುಕೊಂಡು ಏಕಾಂಗಿಯಾಗಿ ರಸ್ತೆಗಳಲ್ಲಿ ಕುಂತು ಲಾರಿಗಳನ್ನು ನಿಲ್ಲಿಸಿ ನನ್ನನ್ನು ಅರೆಸ್ಟ್ ಮಾಡಿದರೂ ಪರವಾಗಿಲ್ಲ, ನನಗೊಂದು ರಸ್ತೆ ಬೇಕು. ನಮ್ಮ ಮಕ್ಕಳು, ನಾನು ನಾಗರಿಕಳಾಗಿ ನಾನು ಒಂದು ಟ್ಯಾಕ್ಸ್ ಕಟ್ತೀನಿ, ನನಗೊಂದು ರಸ್ತೆ ಬೇಕು. ನೀವು ಮೈನಿಂಗ್ ನೀವು ಆಕಾಶದಲ್ಲಿ ಮಾಡಿದ್ರು ನಂಗೆ ಸಮಸ್ಯೆ ಇಲ್ಲ, ನೀವು ಭೂಮಿಯಾಗ ಮಾಡಿದರೂ ಸಮಸ್ಯೆ ಇಲ್ಲ. ಆದರೆ ನನ್ನ ಟ್ಯಾಕ್ಸನ್ನು ಸರ್ಕಾರ ಕೊಡ್ತಾ ಇರೋದು ನಂಗೆ ಮೂಲಭೂತ ಸೌಲಭ್ಯ ಕೊಡೋದು ನಿಮ್ಮ ಕರ್ತವ್ಯ. ನನಗೊಂದು ರಸ್ತೆ ಬೇಕು ಅಂತ ಹೋರಾಟ. ಹೌದು, ರಸ್ತೆ ಲಾರಿಗಳು ಓಡಾಡಿ ರಸ್ತೆ ಇರಲಿಲ್ಲ. ನಾವು ಲಾರಿಯಲ್ಲೇ ಓಡಾಡಬೇಕು, ಬಸ್ ಬರ್ತಿರಲಿಲ್ಲ. ನಾನು ಮೈನಿಂಗ್ ಲಾರಿಯಲ್ಲೇ ಓಡಾಡೀನಿ, ಸುಮಾರು ವರ್ಷ ಮೈನಿಂಗ್ ಲಾರಿಯಲ್ಲಿ ಓಡಾಡೀನಿ. ಆ ಹೋರಾಟ ಇವ್ರ ವಿರುದ್ಧ ಇತ್ತದು. ಜನರು ಈಗ ಇವರೇ ಅಲ್ಲವಾಗ ಅವ್ರ ವಿರುದ್ಧ ಅಂತ ಅವ್ರು ತಿಳ್ಕೊಂಡಿದ್ರು. ನಾನು ಅದನ್ನು ವಿರುದ್ಧ ಅಂತ ಮಾಡಿರಲಿಲ್ಲ. ಅವಾಗ ಇವರು ಈಗೇನು ಹಿರೇಮಠರು ಅದಾರಲ್ಲ, ಇವ್ರು ನಂದಿಹಳ್ಳಿ SR ಹಿರೇಮಠರು, ಇವ್ರು ನಂದಿಹಳ್ಳಿಗೆ ಬಂದರು. ಅವ್ರು ಹೇಳಿದ್ರು, ಹಿಂಗೆ ನೀವು ರಸ್ತೆ ಕುಂತು ಹೋರಾಟ ಮಾಡ್ತೀರಿ, ಅದ್ರ ನಾವು ಕೋರ್ಟು ಕಾನೂನಿನ ಮೂಲಕ ನನ್ನ ಹೋರಾಟ, ಅದಕ್ಕೆ ನಂಗೆ ಸಹಕಾರ ಬೇಕು ನಿಮ್ಮದೆಲ್ಲ ಅಂಥೇಳಿ. ಅವಾಗೆಲ್ಲ ಸುತ್ತಮುತ್ತಲ ಜನರನ್ನು ಸೇರಿಸಿ ಅಲ್ಲಿ ಸಂಘಟನೆಗಳನ್ನು ಮಾಡಿ ಮೈನಿಂಗ್ ಇದ್ರ ಮಾಫಿಯಾಗಳ ವಿರುದ್ಧ ಜನರನ್ನ ಸಂಘಟಿಸುವಂಥ ಕೆಲಸ ಮಾಡಿದೆ. ಅವಾಗ ಅವ್ರಿಗೆ ಅನ್ನಿಸ್ತು ಅಂದ್ರೆ ನನ್ನನ್ನು ಅವ್ರು ನೆಗ್ಲೆಕ್ಟ್ ಮಾಡಿದ್ರು, ಈಗಿನಿಂದ ಏನಾಗುತ್ತೆ ಅಂಥೇಳಿ. ಆದರೆ ಇವತ್ತೆಲ್ಲ ರಸ್ತೆ ಆಗಿದೆ. ನನ್ನ ಅವತ್ತಿನ ಹೋರಾಟದ ಫಲ ಇದೆಯಲ್ಲ, ಇವತ್ತು ಒಳ್ಳೆಯ ರಸ್ತೆ ಇದೆ ಕುಮಾರಸ್ವಾಮಿ ದೇವಾಲಯಕ್ಕೆ ಹೋಗೋರಿಗಿನ. ಆ ಹೊತ್ತಿನೊಳಗೆ ಗೋರ್ಪಡೆಯವರು ಭಾಳ ಸಹಕರಿಸಿದರು. ಮತ್ತು ಅದೇ ಹೊತ್ತಿನೊಳಗನ್ನ ಅದು ಕುಮಾರಸ್ವಾಮಿ ದೇವಾಲಯದ ಪ್ರವೇಶದ ಅವಘಡ. ಅದು ಒಂದು ನನಗೆ ತಿಳ್ಕೊಬೇಕಾಗಿರೋದು ಅಂದರೆ, ಕುಮಾರಸ್ವಾಮಿ ದೇವಾಲಯ ನಾನು ಅಲ್ಲಿ ಹೋಗಿ ಬಂದಿದ್ದೀನಿ.
ಭಾಳ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಒಂದು ಅಲ್ಲಿನ ಹೂವುಗಳ ಬಗ್ಗೆ ಮಾತಾಡ್ತಾರೆ ಜನ. ಅಲ್ಲಿ ಈಗೆಲ್ಲ ತುಂಬ ಇದು ಆಗಿತ್ತು ನಾವು ಹೋದಾಗ, ಬಟ್ ಈ ಗಣಿಗಾರಿಕೆ ನಿಂತಮೇಲೆ ಮತ್ತೆ ಸ್ವಲ್ಪ ತನ್ನ ಒಂದು ಚೈತನ್ಯ ಕಂಡುಕೊಳ್ತಾ ಇತ್ತು. ಆ ಒಂದು ದೇವಸ್ಥಾನ ಹೆಣ್ಣು ಮಕ್ಕಳ ಪ್ರವೇಶದ ಬಗ್ಗೆ ಅದೊಂದು ಘಟನೆ, ಅದ್ರ ಬಗ್ಗೆ ಏನು? ಅಲ್ಲಿ ಮಹಿಳೆಯರಿಗೆ ಪ್ರವೇಶ ಇರಲಿಲ್ಲ ಕುಮಾರಸ್ವಾಮಿ ದೇವಾಲಯದೊಳಗೆ. ಒಂದು ಕಡೆ ಕುಮಾರಸ್ವಾಮಿ ಇದೆ, ಇನ್ನೊಂದು ಕಡೆ ಪಾರ್ವತಿ ದೇವಸ್ಥಾನ ಇದೆ. ಕುಮಾರಸ್ವಾಮಿಗೆ ಒಂದು ಅಡ್ಡ ಒಂದು ಪರದೆ ಕಟ್ಟಾರ, ಒಂದೇ ಬಾಗಿಲಿಂದ ಹೋಗ್ತೀವಿ. ಪಾರ್ವತಿಯನ್ನು ನೋಡಿ ಸುತ್ತ ಹಾಕಿ ಮತ್ತೆ ನಾವು ಯಾವ ಬಾಗಿಲಿಂದ ಬಂದಿದ್ವಿ ಅದೇ ಬಾಗಿಲಿಂದ ಬರಬೇಕು. ಕನಕಪುರ ಸಾಹಿತ್ಯ ಸಮ್ಮೇಳನದೊಳಗೆ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದೊಳಗೆ ನನಗೆ ನನ್ನ ಭಾಷಣದ ವಿಷಯನೇ ಅದಾಗಿತ್ತು. ಅವಾಗ ನಾನು ಅದನ್ನು ಪ್ರಸ್ತಾಪ ಮಾಡಿದ್ದೆ. ಸ್ವಲ್ಪ ದೊಡ್ಡದಾಗಿ ಪ್ರಚಾರ ಸಿಕ್ತು. ಗೋರ್ಪಡೆ ಅವರು ಅದನ್ನು ಒಪ್ಕೊಂಡ್ರು. ಅವರು ಹೌದು, ಹಿಂದಕ್ಕೆ ಅವ್ರ ತಂದೆಯವರು ಇದ್ದ ಕಾಲದೊಳಗೆ ಗಾಂಧಿ ಅವ್ರ ಸಂಸ್ಥಾನಕ್ಕೆ ಅವ್ರು ಆಹ್ವಾನ ಮಾಡಿದಾಗ ಗಾಂಧಿ ಅವರು ಒಂದು ಕರಾರು ಹಾಕಿದ್ರಂತೆ, ಗಾಂಧೀಜಿಯವರು, ನೀವು ಹರಿಜನರಿಗೆ ಗುಡಿ ಪ್ರವೇಶಕ್ಕೆ ಅವಕಾಶ ಕೊಟ್ಟರೆ ನಿಮ್ಮ ಸಂಸ್ಥಾನಕ್ಕೆ ಬರ್ತೀನಿ ಅಂತೇಳಿ. ಅದನ್ನು ಅವ್ರು ಅವಾಗ ಒಪ್ಕೊಂಡಿದ್ರು. ಆದರೆ ಯಾಕೆ ಗಾಂಧೀಜಿಯವರು ಮಹಿಳೆಯರು ಮರ್ತಿದ್ರೋ ಗೊತ್ತಿಲ್ಲ, ಹೆಣ್ಮಕ್ಳಿಗೆ ಪ್ರವೇಶ ಇರಲಿಲ್ಲ. ಅಲ್ಲ, ಹರಿಜನರಲ್ಲಿ ಹೆಣ್ಮಕ್ಳು ಹೋಗಿರ್ಲಿಲ್ವಾ ಅವಾಗ? ಇಲ್ಲ ಬರೀ ಗಂಡಸರು ಅಷ್ಟೇ. ಅದು ಒಂದು ನಂಬಿಕೆ ಅಂದರೆ ದೇವಾಲಯ ಕುಮಾರಸ್ವಾಮಿಯನ್ನು ನೋಡಿದ್ರೆ ಕಣ್ಣು ಹೋಗ್ತಾವು, ಹೆಣ್ಮಕ್ಳು ರಕ್ತಕಾರಿ ಸಾಯ್ತಾರೆ, ಇದೊಂದು ನಂಬಿಕೆ ಇದೆ ಅಲ್ಲಿ. ಇದು ಜಾನಪದ ನಂಬಿಕೆ. ಇದು ಈ ಕಾರಣಕ್ಕಾಗಿ ಯಾರು ಹೆಣ್ಮಕ್ಳು ಹೋಗೋ ಪ್ರಯತ್ನ ಮಾಡಿರಲಿಲ್ಲ. ಮತ್ತು ಸ್ವತಃ ಗೋರ್ಪಡೆಯವರು ತಮ್ಮ ಹೆಣ್ಮಕ್ಳನ್ನು ಕರ್ಕೊಂಡು ಹೋಗ್ತಿರ್ಲಿಲ್ಲ, ಅವರು ಅಲ್ಲಿಗೆ ಇರಲಿಲ್ಲ ಅದು. ಆದರೆ ನಾನು ಯಾವಾಗ ಅದನ್ನು ತರ್ಕಬದ್ಧವಾಗಿ ಮಾತಾಡಿದೆ ಅವಾಗ ಅವರಿಗೆ ಸರಿ ಅನ್ನಿಸ್ತದು. ಅವಾಗ ಅವ್ರ ಪ್ರವೇಶಕ್ಕೆ ಅವ್ರ ಕುಟುಂಬ ಸಹಿತನೇ ಹೋದರು. ಅವರು ಮೊದಲಿಗೆ ಹೋಗಿದ್ದು ಒಬ್ಬ ಮುಸ್ಲಿಂ ಹೆಣ್ಮಗಳನ್ನ ಕರ್ಕೊಂಡು, ನಾನು ಮುಸ್ಲಿಂ ಹೆಣ್ಮಗ. ಹೌದು, ನಾವು ಪ್ರವೇಶ ಮಾಡಿದ್ವಿ. ಅಲ್ಲಿ ಅವರು ಟೀಚರ್ ಇದ್ದರು. ನಮಗೆ ಅವರು ಎಲ್ಲ ರೀತಿಯಿಂದ ಪ್ರೊಟೆಕ್ಷನ್ ಕೊಟ್ಟರು. ಅಂಥ ರಾಜಕಾರಣಿಗಳು ಇವತ್ತು ಸಿಗೋದು ಭಾಳ ಅಪರೂಪ. ಅವರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಓದಿ ಬಂದವರು, ಆರ್ಥಿಕ ತಜ್ಞರು, ಅತ್ಯಂತ ವೈಜ್ಞಾನಿಕವಾದಂಥ ಆಲೋಚನೆಗಳು ಅವರಿಗಿದ್ದವು. ಮತ್ತು ಅವರಿಗೆ ಜಾತಿ ವ್ಯವಸ್ಥೆ ಏನೈತೆ ಅನ್ನೋಂಥದ್ದು ಭಾಳ ಸ್ಪಷ್ಟ, ಭಾಳ ಖಚಿತವಾದಂಥ ತರ್ಕಬದ್ಧವಾದಂಥ ಆಲೋಚನೆಗಳಿದ್ದವು. ಹೀಗಾಗಿ ಆ ಗುಡಿ ಪ್ರವೇಶದ ಸಂದರ್ಭದೊಳಗೆ ನನ್ನ ಊರ ಜನರು ಏನು ನನ್ನ ಬೇರೆ ರೀತಿಯಿಂದ ನೋಡಕತ್ತಿದ್ರಲ್ಲ, ನಂಗೆ ಭಯ ಒಡ್ಡಕ್ಕೆ ಚಾಲೂ ಮಾಡಿದರು. ನಂಗೆ ಜೀವ ಭಯ ಕಾಡಕ್ಕೆ ಚಾಲೂ ಆಯಿತು ಅವಾಗ. ಅಂದರೆ ಗುಡಿ ಪ್ರವೇಶ ಮಾಡಿದ ವರ್ಷ ಮಳೆ ಹೋಯಿತು, ಮಳೆ ಬರಲಿಲ್ಲ, ಬರಗಾಲ ಬಂತು. ಜನರಿಗೆ ತಲೆಯೊಳಗೆ ಏನು ಬಂತಂದ್ರೆ ಕುಮಾರಸ್ವಾಮಿ ಶಕ್ತಿನೇ ಹೋಗ್ಬಿಟ್ಟೈತಿ, ಅದಕ್ಕೆ ಮಳೆ ಆಗ್ತಾ ಇಲ್ಲ. ಅದು ಮಲೆನಾಡು ಇದ್ದಂಗೆ ಅದು. ಅಷ್ಟು ಪ್ರದೇಶ ಅಷ್ಟೇ ಬಳ್ಳಾರಿ ಡಿಸ್ಟಿಕ್ನೊಳಗೆ ಸೊಂಡೂರಿನ ಕುಮಾರಸ್ವಾಮಿ ದೇವಾಲಯ ಸುತ್ತಮುತ್ತ ನೀವು ಏಪ್ರಿಲ್ ಮೇದಂದ್ರೆ ಮಳೆ ಸಿಕ್ಕಾಪಟ್ಟೆ ಮಳೆ ಅಲ್ಲೇ. ಮತ್ತು ಅಲ್ಲಿರುವಷ್ಟು ಕಾಡು ಎಲ್ಲಿ ಇರಲಿಲ್ಲ. ಅದನ್ನು ಈ ಗಣಿಗಾರಿಕೆ ಹಾಳು ಮಾಡ್ತು. ಆವಾಗ ನಾನು ಗೋರ್ಪಡೆಯವರು, ನಾನು ಅವ್ರಿಗೊಂದು ಪತ್ರ ಬರ್ಕೊಂಡೆ, ನನಗೆ ಈ ಥರ ಎಲ್ಲ ಇದು ಭಯ ಓಡ್ತಾ ಇದ್ದಾರೆ, ಹಿಂಗೆ ನಾನು ಇರೋದು ಒಬ್ಬಕ್ಕೆ ಅಂತ ತಿಳ್ಕೊಂಡು. ಅವ್ರು ನಂಗೆ ನೇರವಾಗಿಯೇ ಇದನ್ನು ಮಾಡಿ, ನಿಂಗೆ ಅಲ್ಲಿ ಇರ್ಲಿಕ್ಕಾಗದೆ ಇದ್ರೆ ನಮ್ಮ ಪ್ಯಾಲೇಸ್ನಲ್ಲಿ ಇರ್ಬೋದು, ನಿಂಗೆ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ. ಅದ್ರ ಮುಂದೆ ಜನರು ಒಪ್ಕೊಂಡ್ರು. ಅದನ್ನು ಜನರು ಒಪ್ಪಿದ್ರು. ಇವತ್ತೆಲ್ಲರೂ ಹೋಗ್ತಾರೆ, ಎಲ್ಲರೂ ಬರ್ತಾರೆ. ಆದರೆ ಯಾವುದೇ ಒಂದು ಬದಲಾವಣೆಯನ್ನು ನಾನು ಬಯಸಿ ಇದನ್ನು ಹೇಳಿದ್ದಲ್ಲ. ನನಗೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡುವಾಗ ಅದನ್ನು ಒಂದು ಉದಾಹರಣೆಯಾಗಿ ಕೊಟ್ಟಿದ್ದೆ. ಅಂದರೆ ನಾನು ಒಬ್ಬ ಎಂಪ್ಲಾಯಿ, ನಂದು ಸಂಬಳದೊಳಗೆ ನಾನು ಟ್ಯಾಕ್ಸ್ ಕಟ್ತೀನಿ, ನನ್ನ ಟ್ಯಾಕ್ಸ ಮುಜರಾಯಿ ಇಲಾಖೆಯಿಂದ ಆ ಗುಡಿಗೆ ಹೋಗುತ್ತೆ, ಅಲ್ಲಿ ನನಗೆ ಪ್ರವೇಶ ಇರಬೇಕು. ಇದು ಸಣ್ಣ ತರ್ಕ. ಈ ತರ್ಕಕ್ಕೆ ಜಗತ್ತು ಏನೆಲ್ಲ ಮುಂದಿನ ದಿನಗಳಲ್ಲಿ ಇವ್ರದ್ದು ಜಯಮಾಲ ಅವರು ಭಾಳ ದೊಡ್ಡದಾಗಿ ಮಾಡಿದ್ರು. ಅದನ್ನು ನಾವು ಪ್ರಚಾರಕ್ಕಾಗಿ ಅದನ್ನು ಇದು ಮಾಡಿಸ್ಕೊಂಡಿದ್ದಲ್ಲ. ಶಬರಿಮಲೆ ಇದ್ದು ಈಗೆಲ್ಲರೂ ಹೋಗ್ತಾರೆ. ಯಾಕಂದ್ರೆ ಸ್ವತಃ ಗೋರ್ಪಡೆಯವರು ಅದನ್ನು ಇಷ್ಟಪಟ್ಟು ಹೆಣ್ಮಕ್ಳನ್ನ, ತಮ್ಮೆಲ್ಲ ಹೆಣ್ಮಕ್ಳನ್ನು ಕರೆದುಕೊಂಡು ಹೋದ ಕಾರಣಕ್ಕಾಗಿ ಮುಂದೆ ಎಲ್ಲರೂ. ಅದ್ರ ಲೋಕಲ್ದವ್ರು ಇವತ್ತಿಗೂ ಹೋಗಂಗಿಲ್ಲ, ಸ್ಥಳೀಯರು ಹೋಗಂಗಿಲ್ಲ, ಹೊರಗಿನವ್ರು ಎಲ್ಲರೂ ಹೋಗ್ತಾರೆ. ಆದರೆ ಇನ್ನೂ ಭಯ ಇದೆ ಅವರಿಗೆ. ನನ್ನ ಉದ್ದೇಶ ಈಡೇರ್ತು ಅಷ್ಟೇ. ಅದು ಅಲ್ಲೇ ನಾನು ಇದ್ರ ಬಗ್ಗೆ ಓದ್ತಿರ್ಬೇಕು, ಶಬರಿಮಲೆ ಬಗ್ಗೆ ಓದ್ತಿರ್ಬೇಕಾದ್ರೆ ಇನ್ನೊಂದು ದೇವಾಲಯ ಅಲ್ಲೇ ಆಸ್ಪಾಸಲ್ಲಿ, ಶಬರಿಮಲೆ ಆಸ್ಪಾಸಲ್ಲಿ ಒಂದು ಕಡೆ ಕೇರಳದಲ್ಲಿದೆ ಅಂತೆ. ಅದರಲ್ಲಿ ಗಂಡಸರಿಗೆ ಪ್ರವೇಶ ಇಲ್ಲ ಅಂತೆ. ಆ ಥರದ ದೇವಾಲಯಗಳು ಇದೆ ಅಂತೆ ನಮ್ಮ ಭಾರತದಲ್ಲಿ ಇರ್ಬೋದು. ಸೊ ಅದು ಅಂದರೆ ಅಲ್ಲಿ ತಾರತಮ್ಯ ಅಂತಲ್ಲ, ಅದು ಅದ್ರ ರಿಸ್ಟ್ರಿಕ್ಷನ್ ಅಂತೂ ಅಲ್ಲ, ಅದು ಇವ್ರಿಗೆ ಮಾತ್ರ ಅನ್ನೋದೊಂದು ಏನೋ ಒಂದು ಬಂದಿದೆ. ಅದ್ರ ಹಿಂದೆ ವೈಜ್ಞಾನಿಕ ಕಾರಣ ಇದ್ದರೆ ಓಕೆ, ವೈಜ್ಞಾನಿಕ ಕಾರಣ ಇಲ್ಲದೆ ಇದ್ದಾಗ ಈ ಥರದ್ದು ಸುಮ್ಮನೆ ಹೆಂಗೆ ನಂಬಿಕೆಯಿಂದ ಹಿರಿಯರು ಅವು ಯಾವ ಕಾರಣಕ್ಕಾಗಿ ಮಾಡ್ತಾ ಬಂದ್ರೋ ಗೊತ್ತಿಲ್ಲ, ಅದನ್ನು ಹೇಳ್ತಾ ಬಂದರು, ನಾವು ಒಪ್ತಾ ಬಂದೀವಿ. ಇವತ್ತು ಓದು, ನಮ್ಮ ಜ್ಞಾನ, ನಮ್ಮ ವಿಜ್ಞಾನ ನಮ್ಮನ್ನು ಪ್ರಶ್ನೆ ಮಾಡೋಕೆ ಹಚ್ಚಿದೆ. ಕಾಲ ಬದಲಾದಂಗೆ ಜನರು ಬದಲೇ ಆಗಬೇಕು ಅಂಥೇಳಿ. ವಿಜ್ಞಾನ ಬೆಳೆದ ಹಾಗೆ ನಮ್ಮ ಮೌಢ್ಯತೆ ಕಡಿಮೆ ಆಗಬೇಕಲ್ಲ. ಮೌಢ್ಯತೆ ವಿಜ್ಞಾನ ಒಂದೇ ಜಾಗದಾಗ ಕುಂದ್ರಕ್ಕೆ ಸಾಧ್ಯ ಆಗಂಗಿಲ್ಲ. ಎರಡರೊಳಗೆ ಒಂದಿರುತ್ತದು. ಮತ್ತು ವಿಜ್ಞಾನವನ್ನು ಬೆಳೆಸ್ತೀರಿ, ವೈಜ್ಞಾನಿಕ ಮನಸ್ಸಿಲ್ಲ ಅಂದ್ರೆ ಹೆಂಗೆ? ನೀವು ಚಂದ್ರಲೋಕಕ್ಕೆ ಹೋಗ್ತೀರಿ, ಹೋಗ್ಬೋದು ಅಂತ ಆಯ್ತಾ ಕಟ್ತೀನಿ ಅಂದ್ರೆ ಹೆಂಗೆ? ಅಂದ್ರೆ ನಿಮ್ಮ ಸಾಮರ್ಥ್ಯದ ಬಗ್ಗೆ, ನಿಮ್ಮ ಜ್ಞಾನದ ಬಗ್ಗೆ, ನಿಮ್ಮ ಶಕ್ತಿಯ ಬಗ್ಗೆನೇ ನಿಮ್ಮ ನಂಬಿಕೆ ಇಲ್ಲ ಅಂತಲೇ ನೀವು ಅದಕ್ಕೆ ಹೋಗೋದಲ್ಲ, ಮೊರೆ ಹೋಗೋದು. ಇದು ನಂದು ವಿಚಾರ.
ಅಲ್ಲ ನಮ್ದು ಹೆಂಗಿದೆ ಅಂದರೆ ನಾನು ಭಾಳ ಸಲ ನೋಡಿದ್ದೀನಿ, ವೈಜ್ಞಾನಿಕ ಮನೋಭಾವ ಇದ್ದವರು ಕೂಡ ತಮಗೆ ಮೀರಿದ ಒಂದು ಶಕ್ತಿ ಇದೆ, ಆ ಶಕ್ತಿಗೊಂದು ನಾವು ಸರೆಂಡರ್ ಆಗೋಣ ಅಥವಾ ಅದಕ್ಕೊಂದು ಭಕ್ತಿ ಅರ್ಪಿಸೋಣ ಅಂತೇಳಿ ಅದನ್ನೂ ಮಾಡ್ತಾರೆ. ಸೊ ವೈಜ್ಞಾನಿಕ ಮನೋಭಾವನೂ ಇರುತ್ತೆ. ಸೊ ಆ ಥರದ ವ್ಯಕ್ತಿಗಳು ಬಹುಶಃ ನಿಮ್ಮ ಮಾತು ಒಪ್ಪದೇ ಇರಬಹುದು. ತಾಯ್ತನೂ ಕಟ್ಕೋತೀವಿ ನಾವು ವೈಜ್ಞಾನಿಕವಾಗಿದ್ದೀವಿ ಅಥವಾ ನಾವು ಇದನ್ನು ಮಾಡ್ಕೋತೀವಿ ಅನ್ನೋದು ಇರಬಹುದು, ಆಗ್ಬಹುದು. ಅದು ನಾನು ತಪ್ಪಂತ ಹೇಳಂಗಿಲ್ಲಲ್ಲ. ನಮ್ಮ ನಂಬಿಕೆಗಳು. ಇಡೀ ನನ್ನ ಕುಟುಂಬ ದೇವಾಲಯಕ್ಕೆ ಹೋಗುತ್ತೆ. ನಾನು ಬೇಡ ಅಂತಂದ್ರೆ ಅವ್ರು ನನ್ನ ದ್ವೇಷ ಮಾಡ್ತಾರೆ, ನನ್ನನ್ನು ತಿರಸ್ಕಾರ ಮಾಡ್ತಾರೆ. ನಾನು ಅವ್ರ ಜೊತೆಗೆ ಹೋಗ್ತೀನಿ. ನಿಮ್ಮ ಭಕ್ತಿ ನಿಮಗೆ ನನಗೂ ಅದನ್ನು ನೋಡಿ ಬರ್ತೀನಿ. ನಾನು ಎಲ್ಲ ಒಂದು ಕಡೆ ಕುಂದಿರ್ತೀನಿ, ಸಮಾಧಾನ ಇಲ್ಲ ಜನರು ಇರ್ತಾರಲ್ಲ. ನಾ ಜಾತ್ರೆಗಳಿಗೆ ಹೋಗ್ತೀನಿ ಇಷ್ಟಪಟ್ಟು, ಜನರು ಬಂದಿರ್ತಾರೆ. ನಂಗೊಂದು ಸೈಕಾಲಜಿ ಹುಚ್ಚಿದೆ ನನಗೆ. ನಾನು ಸ್ವಲ್ಪ ದಿವಸ ಓದಿದೆ ಅದನ್ನು. ಹೀಗಾಗಿ ಅಲ್ಲಿ ನಾನಾ ಥರದ ಜನರು ಬಂದಿರ್ತಾರೆ. ಅವ್ರ ಕಣ್ಣುಗಳನ್ನು ನೋಡ್ಬೇಕು ನೀವು. ಬಸ್ ಸ್ಟ್ಯಾಂಡಲ್ಲಿ ನಿಂತು ಜನರ ಕಣ್ಣುಗಳನ್ನು ನೋಡ್ರಿ. ಏನೆಲ್ಲ ಇಟ್ಕೊಂಡು ಬೆಂಗಳೂರಿಗೆ ಬಂದಿರ್ತಾರೆ ನಮ್ಮ ಜನ. ಬಸ್ ಇಳಿದ ತಕ್ಷಣ ಬೆಂಗಳೂರಿಗೆ ಬಂದ ಕೂಡಲೇ ತಮ್ಮ ಸಮಸ್ಯೆಗಳೆಲ್ಲ ಬಗೆಹರಿದು ಬಿಡ್ತಾವೆ. ಏನೋ ನಾವು ಪಡ್ಕೊಂಡು ಹೋಗ್ತೀವಿ ಅಂಥೇಳಿ. ಆದ್ರೆ ಹೋಗೋ ಮುಂದೆ ಅವ್ರ ಕಣ್ಣುಗಳನ್ನು ನೋಡ್ರಿ ನೀವು, ರೈಲ್ವೆ ಸ್ಟೇಷನ್ದಲ್ಲಿ, ಬಸ್ ಸ್ಟ್ಯಾಂಡ್ನಲ್ಲೇ. ಅದಕ್ಕೆ ನನಗೆ ಈ ಕುತೂಹಲ ಇದೆ ನನಗೆ. ಹೀಗೆ ನಾನು ದೇವಾಲಯಗಳಿಗೂ ಹೋಗ್ತೀನಿ. ನಾನು ವಿರೋಧ ಮಾಡ್ತೀನಿ ಅಂತಂದ್ರೆ ಏನು, ನನ್ನ ಮೌಢ್ಯತೆಗಳನ್ನು ವಿರೋಧ ಮಾಡ್ತೀನಿ. ನಂಬಿಕೆಗಳನ್ನು ಅಂದ್ರೆ ಅದರಲ್ಲಿನೂ ನಿಮ್ಗೆ ನೆಮ್ಮದಿ ಐತಿ, ದುಡ್ಡು ಹಾಕ್ಲಾರ್ದಂಗೆ, ವ್ಯಾಪಾರ ಮಾಡ್ಲಾರ್ದಂಗೆ ನಿಮಗೊಂದು ಸಂತೋಷ ಸಿಗುತ್ತಂದ್ರೆ ಹೋಗ್ರಿ ಅಂತೀನಿ ನಾನು. ವ್ಯಾಪಾರಕ್ಕಷ್ಟೇ ನಂದು ತಕರಾರು ಇರೋದು. ಸೊ ಇದ್ರ ಜೊತೆಗೆ ಇನ್ನೊಂದು ಪ್ರಸಂಗ, ಅಲ್ಲಿ ಕೋಣಗಳ ಬಲಿ ಬಗ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಸಂಗ ನಡೆಯುತ್ತೆ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದು ಹೆಂಗೆ ಅಂದರೆ, ಈ ಕಡೆ ನೀವು ಶೈಕ್ಷಣಿಕ ಇದರಲ್ಲಿದ್ದೀರಾ, ನೀವು ಕುಲಪತಿಗಳು ಅಥವಾ ಪ್ರಾಧ್ಯಾಪಕರು, ಅದ್ರ ಜೊತೆಗೆ ನಿಮ್ಮ ಹೋರಾಟ. ಯೂಶ್ವಲಿ ಈ ಶಿಕ್ಷಕರು, ಭಾಳಷ್ಟು ಜನ ಶಿಕ್ಷಕರು ತಮ್ಮ ಕೆಲಸ ಮಾಡ್ಕೊಂಡು ತಮ್ಮ ಮನೆಗೆ ಹೋಗುವಂಥದ್ದು, ಏನಿದ್ರು ಕ್ರಾಂತಿ ಸ್ಟೂಡೆಂಟ್ಸ್ ಎದುರುಗಡೆ ಅಷ್ಟು ಮಾಡಿ ಮುಗಿಸ್ಬಿಡ್ತಾರೆ. ಹೊರಗಡೆ ಅವರೇ ಹೋರಾಟಕ್ಕೆ ಇಳಿಯೋದು ಭಾಳ ಕಡಿಮೆ. ಬಟ್ ನೀವು ಅದಕ್ಕೆ ಎಕ್ಸೆಪ್ಷನ್. ಸಂಘಟನೆಯವ್ರ ಜೊತೆಗೆ ನನ್ನ ಸಂಪರ್ಕ ನಿರಂತರವಾಗಿತ್ತು. ನಾನು ಎಡಪಂಥೀಯ ಸಂಘಟನೆ ವಿದ್ಯಾರ್ಥಿ ಮೂಮೆಂಟ್ನಿಂದ ಬೆಳೆದಕ್ಕೆ ನಂಗೆ ದಲಿತ ಸಂಘಟನೆಗಳ ಸಂಪರ್ಕನೂ ಇತ್ತು. ವಿಶ್ವವಿದ್ಯಾಲಯಗಳಿಗೆ ಸಂಬಂಧಪಟ್ಟಂಗೆ, ಸಾಮಾಜಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಚಳವಳಿಗಳು, ಸ್ಟ್ರೈಕ್ಗಳು ಅದನ್ನು ಹೋಗ್ತಾ ಇದ್ದೆ. ಅವತ್ತಿನ ಸರ್ಕಾರಗಳಾಗಲಿ ಅವತ್ತಿನ ಕುಲಪತಿಗಳಾಗಲಿ ನಮ್ಮನ್ನು ವಿರೋಧ ಮಾಡ್ತಾ ಇರಲಿಲ್ಲ. ನಾನು CPIದ ಸಮ್ಮೇಳನಗಳಲ್ಲಿ ನೇರವಾಗಿ ಭಾಗವಹಿಸೀನಿ. ಆಮೇಲೆ ದಲಿತ ಚಳವಳಿಗಳಲ್ಲಿ ನೇರವಾಗಿ ಹೋಗ್ತಾ ಇದ್ದೆ. ನಾನೇ ಬ್ಯಾನರ್ ಹಿಡಿತಾ ಇದ್ದೆ, ನಾವೆಲ್ಲ ಪೋಸ್ಟರ್ ಹಚ್ತಿದ್ದೀವಿ. ಆದರೆ ಯಾರೋ ಕುಲಪತಿಗಳಾಗಲಿ ಸರ್ಕಾರಗಳಾಗಲಿ ನಮ್ಮ ಮೇಲೆ ಮುಗಿಬೀಳ್ತಾ ಇರಲಿಲ್ಲ. ಆ ಥರದ ದಿನಗಳು ಅವತ್ತಿದ್ದು. ಇವತ್ತು ಹಂಗಿಲ್ಲ. ಇವತ್ತು ನೀವು ನೌಕರರಂದ್ರೆ ಇಷ್ಟೇ ಮಾಡಬೇಕು ಅಂಥೇಳಿ. ನೌಕರಿಗೂ ಒಂದು ಸಾಮಾಜಿಕ ಹೊಣೆಗಾರಿಕೆ ಇರುತ್ತೆ. ಒಂದು ಅವಧಿ ಒಳಗೆ ನಾವು ಸರ್ಕಾರ ಕೊಡುವಂಥ ಸಂಬಳಕ್ಕೆ ಅನುಗುಣವಾಗಿ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸ್ತೀವಿ. ಅದರ ಆಚೆಗೆ ಸಾಮಾಜಿಕವಾಗಿ ನನ್ನ ಜವಾಬ್ದಾರಿ ಇದೆ ಅಲ್ಲ, ನಮಗೊಂದು ಹೊಣೆಗಾರಿಕೆ ಐತಲ್ಲ, ಅದನ್ನು ನಾವು ನಿಭಾಯಿಸಲೇಬೇಕಾಗತ್ತೆ. ನಾನು ಅವಧಿ ಒಳಗೆ ಹೋಗಂಗಿಲ್ಲ, ಪಾಠದ ಅವಧಿ ಒಳಗೆ ಹೋಗಿ ಎಲ್ಲ ಸ್ಟ್ರೈಕ್ ಮಾಡಂಗಿಲ್ಲ. ಹೋಗುವಂಥ ಅವಶ್ಯಕತೆ ಇದ್ದರೆ ನಾನು ರಜಾಕ್ಕೆ ಹೋಗ್ತೀನಿ ಅಲ್ಲಿಗೆ. ಆದರೆ ನನ್ನ ಹಕ್ಕನ್ನು ನೀವು ಕಿತ್ಕೋಬೇಡ್ರಿ ಅಂಥೇಳಿ. ನಮಗೆ ಹೋರಾಟದ ಒಂದು ನಮ್ಮ ಸಾಮಾಜಿಕವಾದಂಥ ನನ್ನ ಜವಾಬ್ದಾರಿಗಳನ್ನು ನಿಭಾಯಿಸ್ಕೊಳ್ಳಿಕ್ಕೆ ನನಗಿರುವಂಥ ಅದೊಂದು ಗಾಂಧಿ ಕೊಟ್ಟಂಥ ಅಸ್ತ್ರ. ಅದನ್ನು ಬಳಸ್ಕೊಂಡು ನಾವು ಹೋಗ್ತೀವಿ ಅಂದಾಗ ಸರ್ಕಾರಗಳು ಅದನ್ನು ತಡಿಬಾರ್ದು ಅನ್ನುವಂಥದ್ದು ನನ್ನ ವಿಚಾರ. ಮತ್ತು ಅದನ್ನು ದೇವರಾಜ್ ಅರಸು ಅವರು ಅದ್ರ ಬಗ್ಗೆ ಪದೇ ನಮ್ಮ ಹಿಂದಿನವ್ರು ಹೇಳ್ತಿರ್ತಾರೆ. ಸ್ವತಃ ಬೆಂಗಳೂರು ಯೂನಿವರ್ಸಿಟಿ ಒಳಗೆ ಸ್ಟ್ರೈಕ್ ಮಾಡೋ ಹೊತ್ತಿನೊಳಗೆ ದೇವರಾಜ್ ಅರಸು ಅವ್ರನ್ನ ಯಾರೂ ತಡಿಬೇಡ್ರಿ, ಅವ್ರು ಮಾಡೋ ಸರಿ ಐತಿ ಅಂತ ಹೇಳಿದ್ರಂತ. ಅಂದ್ರೆ ಅಂಥ ರಾಜಕಾರಣಿಗಳು ಇದ್ರಲ್ಲ ಇದೇ ಕರ್ನಾಟಕದೊಳಗೆ. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಹೀಗಾಗಿ ನನಗೆ ಇವತ್ತಿಗೂ ಸಂಘಟನೆಗಳ ಜೊತೆಗೆ ನಾನು ಅದೇನೆ, ನಾನು ಬರ್ತೀನಿ ನನ್ನ ಅಗತ್ಯ ಐತಿ ಅಂದಾಗ. ಮತ್ತು ನನ್ನ ಜಾಗದೊಳಗೆ ಅದಿದ್ದ ನಾನು ಸುಮ್ಮಿರೋಕೆ ಆಗಂಗಿಲ್ಲ. ಅನ್ಯಾಯ ಆಗುತ್ತೆ ಅಂದ್ರೆ ವ್ಯಕ್ತಿಯಾದಿಗೆ ಆದರೂ ನಾನು ಹೋಗ್ತೀನಿ ಅಲ್ಲಿಗೆ. ಸಂಘಟನೆ ಇರದೇ ಇದ್ದರು ನನಗೆ ತಪ್ಪು ಅನಿಸಿದ್ದನ್ನು ನಾನು ವಿರೋಧ ಮಾಡೋದನ್ನು ಇವತ್ತಿಗೂ ಬಿಟ್ಟಿಲ್ಲ. ಆ ರೀತಿಯಾಗಿ ನನಗೆ ಮೀಡಿಯಾದವರೇ ನನ್ನನ್ನು ಕೋಣಗಳ ಬಲಿಯ ಬಗ್ಗೆ, ನಾನು ಎಲ್ಲೋ ಒಂದು ನಂದಿಹಳ್ಳಿ ಒಳಗೆ, ಅದು ಊರಲ್ಲ, ಅದು ಒಂದು ಸಣ್ಣ ಕೇಂದ್ರ ಅದು. ಅಲ್ಲಿ 50 ವರ್ಷಕ್ಕೆ ಒಂದು ಸಲ ಜಾತ್ರೆ, ಅದು ಊರಮ್ಮನ ಜಾತ್ರೆ ಸೊಂಡೂರೊಳಗೆ 50 ವರ್ಷ ಆಗಿತ್ತು. ಹೌದು ಒಂದು ಸಲ ಆಗುತ್ತೆ. ಅಂದ್ರೆ ನಾನು ಇದ್ದ ಅವಧಿ ಒಳಗೆ 50 ವರ್ಷ ಆಗಿತ್ತು. ಇಲ್ಲ ನಾನು ಅಧ್ಯಾಪಕಳಾಗಿದ್ದೆ. ಅಲ್ಲೇ ಜಾತ್ರೆಗೆ ನೂರಾರು ಕುರಿಗಳು ಕೋಣ ಬಲಿ ಅಂತ ಇಡೀ ಊರು ಇಡೀ ತಾಲೂಕಿನ ಸಂಭ್ರಮದಿಂದ ಇತ್ತದು, ಕಾಯ್ತಾ ಇತ್ತು. ಆಮೇಲೆ ಆವಾಗ ಪ್ರಜಾವಾಣಿಯವರು ನನಗನ್ನು ಬಂದು ಸುಮ್ಮನೆ ಕೇಳಿದರು, ಕೋಣ ಬಲಿ ಕೊಡಕತ್ತಾರ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂಥೇಳಿ. ನಾನು ಒಂದು ಹೇಳಿದೆ, ಇಷ್ಟು ವೈಜ್ಞಾನಿಕ ಆಲೋಚನೆ ಇರುವಂಥ ಮನಸ್ಸಿರುವಂಥ ಗೋರ್ಪಡೆ ಅಂಥವರ ಕ್ಷೇತ್ರದೊಳಗೆ ಈ ಥರದ ಪ್ರಾಣಿ ಬಲಿ ಆಗೋದ್ರ ಬಗ್ಗೆ ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಇದು ನಿಲ್ಲಬೇಕು ಪ್ರಾಣಿ ಬಲಿ ಅಂತಿಷ್ಟೇ ನಾನು ಹೇಳಿದ್ದು. ಅದು ದೊಡ್ಡದಾಗಿ ಬಂದುಬಿಡ್ತು. ತಕ್ಷಣಕ್ಕೆ ಗೋರ್ಪಡೆಯವರು ಊರು ಹಿರಿಯರನ್ನೆಲ್ಲ ಕರೆದು ಸಭೆ ಮಾಡಿ ಕೋಣ ಬಲಿಯನ್ನು ನಿಲ್ಲಿಸಬೇಕು ಅಂಥೇಳಿ ಅವರು ಒಂದು ರೀತಿಯಾಗಿ ಹೇಳಿದರು. ಅದರದ್ದು ಎಷ್ಟು ವಿಕೋಪಕ್ಕೆ ಹೋಯಿತು ಅಂದ್ರೆ 144 ಜಾರಿಯಲ್ಲಿ ತಂದು ಜಾತ್ರೆ ಮಾಡಿದರು.
ಓಕೆ. ಆಮೇಲೆ ಆ ಜಾತ್ರೆಯ ನಿಯಮ ಏನು ಅಂತಂದ್ರೆ ಕೆಳಜಾತಿಯವರು ಅಸಾದಿಗಳು ಅಂತ ಇರ್ತಾರೆ. ನೀವು ಜನಪದ ಲೋಕ ನೋಡಿದ್ರೆ ಭಾಳ ನಿಮಗೆ ಅದ್ಭುತ. ಮೇಲ್ಜಾತಿಯವರು ಇಡೀ ವರ್ಷ ನಮ್ಮನ್ನೇನು ಬೈದಿರ್ತಾರಲ್ಲ, ನಮ್ಮನ್ನೇನು ನಡೆಸ್ಕೊಂಡಿರ್ತಾರಲ್ಲ, ಒಂದು ದಿವಸ ಅವ್ರಿಗೆ ಏನೆಲ್ಲ ಬೈಬೋದು ನಾವು, ಬೈಗಳದ್ದೇ ಈ ಜಾತ್ರೆ ಅದು. ಹಂಗೆ ಅಸಾದಿ ಅಂತೇಳಿ ಒಂದು ಕಮ್ಯುನಿಟಿ ಇದೆ, ಅವ್ರು ದೇವ್ರು ಹೊರ್ತಾರೆ. 7 ದಿವಸ ಅವ್ರು ಉಪವಾಸ ಇರಬೇಕು. ಉಪವಾಸ ಇಟ್ಟು 8ನೇ ದಿವಸ ತಲೆ ಮೇಲೆ ಗಂಡಾರತಿ ಅಂಥೇಳಿ ಈ ಹಿಟ್ಟಿಂದ ಆರತಿ ಮಾಡಿರ್ತಾರೆ ದೊಡ್ಡದು, ತಲೆ ಮೇಲೆ ಇಟ್ಕೊಂಡು ಕೋಣ ಬಲಿ ಕೊಡೋಲ್ಲಿ ಹೋಗ್ಬೇಕು ಅವ್ರು ಆರತಿ ತೊಗೊಂಡು. ಆ ಮನುಷ್ಯ 7 ದಿವಸ ಉಪವಾಸ ಇದ್ದು ತಲೆ ಮೇಲೆ ಆರತಿ ಇಡೋ ದಿವಸ ಕುಡಿದು ಬಿಟ್ಟಾನ. ನಿಷೇಧೊಳಗೆ ಬಾಗ್ಲ ದಾಟುವಾಗ ಬಿದ್ದು ಹಾರ್ಟ್ ಅಟ್ಯಾಕ್ ಆಗಿ ಸತ್ತ. ಅದು ಸುದ್ದಿ ಹೆಂಗಾಯಿತು ಅಂತಂದ್ರೆ ಈ ಹೆಣ್ಮಳು ಕೋಣ ಬಲಿಯನ್ನೇ ನಿಲ್ಲಿಸಿದ್ಲು, ಅದಕ್ಕೆ ಅವ ಸತ್ತ, ಆಕಿನ ಹೊಡೆದ್ರೆ ಅವ ಬದುಕ್ತಾನ ಅನ್ನುವಂಥ ಮೌಢ್ಯತೆಯಿಂದ ಜನರು ರುಚಿಗೆದ್ರು. ಅವಾಗ ಗೋರ್ಪಡೆಯವ್ರು ನಂಗೆ ರಕ್ಷಣೆ ಕೊಟ್ಟರು. ಅದು ಅದು ಅಷ್ಟಕ್ಕೆ ಅದ್ರ ಭಯ ಇತ್ತು ನನಗಲ್ಲೇ. ಆಮೇಲೆ ಅಲ್ಲಿ ಬಸ್ಗಳಿಲ್ಲ, ನಾವು ಲಾರಿಗೆ ಹೋಗ್ಬೇಕು ಅಥವಾ ಟ್ಯಾಕ್ಸಿಗೆ ಹೋಗ್ಬೇಕು. ನಾನು ಅಲ್ಲಿ ಕುಂತಾಗ ನನ್ನ ಪಕ್ಕಕ್ಕಿರೋರು ಯಾರೋ ಮಾತಾಡ್ತಿರ್ತಾರೆ, ಯಾವಾಕೆ ಹೆಣ್ಮಗಳು ಬಂದಳು ಅಂತ ಏನೋ ಮಾತಾಡ್ತಾಳೋ ಮರ ಆಕಿನ ಹೊಡೆದ್ರೆ ಬರೋಬ್ಬರ ಆಗತ್ತೆ ನೋಡು, ಊರು ಬಿಡಿಸ್ತಾರೆ. ನಾನು ನೋಡಿರಂಗಿಲ್ಲಲ್ಲ ಅವರು ಸಾಮಾನ್ಯರು. ಹಿಂಗಾಗೈತಿ, ಅಲ್ಲಿ ಸತ್ರು ಇಲ್ಲಿ ಸತ್ರು, ಈ ರೋಗ ಬಂತು ಆ ರೋಗ ಬಂತು, ಯಾಕಂದ್ರೆ ನಾವು ಬಲಿ ಕೊಡಲಿಲ್ಲ, ಕೋಣ ಬಲಿ ಕೊಡ್ಲಾರ್ದಕ್ಕೆ ಇದೆಲ್ಲ ಆಗ್ತಾಯಿದೆ, ಆ ಹೆಣ್ಮಗಳು ಹೊಡಿಬೇಕು ನೋಡು, ನನ್ನ ಕಿವಿಗೆ ಬೀಳ್ತಾ ಇದ್ದು. ಅವಾಗ ಇದನ್ನೆಲ್ಲ ನಾನು ಗೋರ್ಪಡೆಯವ್ರಿಗೆ ಬರ್ಕೊಂಡು ಅವರು ನನಗೆ ರಕ್ಷಣೆಯನ್ನು ಆ ಟೈಮ್ದೊಳಗೆ ಕೊಟ್ಟರು. ಅಂಥ ರಾಜಕಾರಣಿಗಳನ್ನು ನಾನು ನೋಡೇನೆ. ಇದು ನಾನು ಉದ್ದೇಶಪೂರ್ವಕವಾಗಿ ಹೆಸರಿಗಾಗಿ ಮಾಡಿದ್ದಲ್ಲ, ಜನರೇ ಅಂತ ತಿಳ್ಕೊಂಡು ಪ್ರಚಾರಕ್ಕಾಗಿ ಅಂತಲ್ಲ, ನನಗಾಗಿ ನಿಮ್ಮ ಮೀಡಿಯಾದವ್ರು ನೀವು ಬಂದು ಕೇಳಿದ್ರೆ ಅನ್ನೋದು ನನ್ನೊಂದು ಅಭಿಪ್ರಾಯ ಕೊಟ್ಟೆ. ಇರದೇ ಇದ್ರೆ ನನ್ನನ್ನು ಹೇಳೋ ಪ್ರಸಂಗನೇ ಬರ್ತಿರಲಿಲ್ಲ. ಅದು ಅಷ್ಟು ದೊಡ್ಡ ಮಟ್ಟದೊಳಗೆ ಆಗ್ತಿರ್ಲಿಲ್ಲ. ಮತ್ತು ಅಲ್ಲಿ ಅದು ನಿಂತೈತಿ ಇವತ್ತು. ಆ ಮೌಢ್ಯತೆಯನ್ನು ನಿಲ್ಲಿಸಿದ್ರು ಅವರು. ಇಲ್ಲ ಕೋಣ ಬಲಿ ಆಗಲಿಲ್ಲ. ಅದನ್ನು ನೀವು ಹಿಟ್ಟಿನ ಕೋಣ ಮಾಡಿರಿ, ಅದನ್ನು ಬಲಿ ಕೊಡ್ರಿ. ನಾವು ಇವ್ರ ಜನನಿ ಯಶೋಧರ ಚರಿತ್ರೆಯಲ್ಲೂ ನೋಡ್ತಿಲ್ಲ. ಅವ್ರು ಹೇಳಿದ್ರು ಬೇರೆ ರೀತಿಯಿಂದ ಏನಾದರೂ ಮಾಡ್ಕೊಡ್ರಿ ನೀವು, ಆದ್ರೆ ಅದನ್ನು ಮಾಡಬೇಡ್ರಿ, ನಿಮ್ಮ ಮನೆಯೊಳಗೆ ಬೇಕಾದ್ರೆ ನೀವು ಕುರಿ ಕೋಣೆ ಏನು ಮಾಡ್ಕೊತಾರೆ ಮಾಡ್ಕೊಡ್ರಿ ಅಂತೇಳಿ ಅದನ್ನು ಸಮಾಧಾನ ಮಾಡಿದರು ಜನರಿಗೆ. ಮತ್ತು ಗೋರ್ಪಡೆಯವರಿಗೆ ಕ್ಷೇತ್ರದ ಬಗ್ಗೆ ಭಾಳ ಹೇಳ್ತಾ ಇತ್ತು. ಜನರು ಎಲ್ಲ ಸಮುದಾಯದ ಜನರು ಅವ್ರನ್ನ ಒಪ್ಕೊಂಡಿದ್ರು. ಅವ್ರು ಇದಾಗಬೇಕಂದ್ರೆ ಅದು ಆಗಬೇಕು, ಅದು ಬೇಡ ಅಂದ್ರೆ ಬಿಡ್ತಿದ್ರು. ಅವರು ಭಾಳ ಗೌರವದಿಂದ ಅವ್ರನ್ನ ಕಾಣ್ತಿದ್ರು. ಹೀಗಾಗಿ ಅದನ್ನು ಅದರ ಪಕ್ಷಗಳಿರ್ತಾವಲ್ಲ, ಅವ್ರು ಇದನ್ನು ಬೇರೆ ರೀತಿಯಿಂದ ತಿರುಗಿಸಕ್ಕೆ ನೋಡಿದರು. ಮತ್ತು ಅದು ಗೋರ್ಪಡೆ ವರ್ಸಸ್ ಮಲ್ಲಿಕಾ ಗಂಟಿ ಅನ್ನೋ ಹಂಗೆ ರಾಜಕೀಯ ತಂದರು. ಅದನ್ನು ನಾನು ಹೋಗಿ ನೇರವಾಗಿ ಹೇಳ್ಕೊಂಡೆ, ನಂಗೆ ಪಕ್ಷಗಳಿಲ್ಲ, ನಾನೇನು ಓದಿದ್ದೆ. ಅದೇ ಹೊತ್ತಿನೊಳಗೆ ವಸುದೇವ ಭೂಪಾಲಮ್ಮರು ದೇವರು ಸತ್ತ ಪುಸ್ತಕ ಬಂದಿತ್ತು. ಪ್ರಜಾವಾಣಿಯಲ್ಲಿ ಅದರ ಒಂದು ವಿಮರ್ಶೆ ಓದಿದ್ರು ಅವರು. ಆ ಪುಸ್ತಕವನ್ನು ನಾನು ಕೇಳಕ್ಕೆ ಕಳಿಸಿದ್ರು ಅವರು, ಇದ್ರೆ ಓದ್ತೀನಿ ಅಂಥೇಳಿ. ಅವ್ರು ಓದೋ ಹಂಬಲ ಇತ್ತಲ್ಲ, ಭಾಳ ರಂಜನೆ ಇದ್ರ ವ್ಯಕ್ತಿತ್ವ ಅವ್ರದ್ದು. ಯಾವ ಆ್ಯಂಗಲ್ ನೋಡಿದ್ರೂ ಅಂಥ ರಾಜಕಾರಣಿಗಳನ್ನು ನಾವು ಮತ್ತೆ ನೋಡೋದು ಭಾಳ ಕಷ್ಟ ಆಗುತ್ತೆ. ಹೀಗಾಗಿ ನನಗೆ ಅವ್ರ ಬಗ್ಗೆ ನಂಬಿಕೆ ಇತ್ತು. ನಾನು ಮಾಡಿದ್ದು ಸರಿ ಅಂತೇಳಿ ನನಗೆ ಅನಿಸ್ತಾ ಇತ್ತು. ಅವ್ರು ನನಗೆ ಇರುವಷ್ಟು ದಿವಸ ಅವ್ರು ರಕ್ಷಣೆ ಕೊಟ್ಟರು ನಂಗೆ. ಇನ್ನೊಂದು ಕಾಂಟ್ರವರ್ಸಿ ನಾನು ಓದಿದ್ದೀನಿ, ಅದ್ರ ಬಗ್ಗೆ ಕೇಳ್ತೀನಿ, ನಿಮ್ಮ ಅಭಿಪ್ರಾಯ ಹೇಳ್ಬೋದು ಅಂದ್ರೆ ನೀವು ಹೇಳಿ. ಏನಂದರೆ ನೀವು ಒಂದ್ಸಲ ಇದಕ್ಕೆ ಬಂದಾಗ, ಎಲ್ಲಿಗೆ ವಿಧಾನಸೌಧಕ್ಕೆ ಬಂದಾಗ ಮಾಧ್ಯಮದವ್ರು ಕೇಳಿದ ಪ್ರಶ್ನೆಗೆ ನೀವು ಒಂದು ಮಾತು ಹೇಳಿದಾಗ ಅದು ಭಾಳ ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಬಹುಶಃ ನಿಮ್ಗೆ ನೆನಪಿರ್ಬೋದು. ಹೌದ್ರಿ, ಸೂಟ್ ಕೇಸ್ ಎಲ್ಲ ಕೊಡಬೇಕಾಗತ್ತಲ್ಲ ಅಂತ ಹೇಳಿದ್ರಿ ಅಂತ ಹೇಳಿ ಒಂದು ಬಂದಿತ್ತು. ಸೊ ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲದು ಇಲ್ಲಿ ವಿಧಾನಸೌಧಕ್ಕೆ ಬಂದಾಗ ಆಗಿದ್ದಲ್ಲ. ಬೆಳ್ಳಿ ಹಬ್ಬದ ನಿಮಿತ್ತ ವಿಶ್ವವಿದ್ಯಾಲಯದೊಳಗೆ ಒಂದು 7 ದಿವಸದ ಕಾರ್ಯಕ್ರಮಗಳು. ಒಂದು ದಿನ ಎಲ್ಲ ನಿವೃತ್ತಿಯಾದಂಥ ಕುಲಪತಿಗಳನ್ನು, ಕುಲಸಚಿವರನ್ನು ಕರೆಸಿ ಅವರವ್ರ ಅನುಭವಗಳನ್ನು ಹೇಳ್ಕೊಳ್ಳೋಕ್ಕೆ ಮತ್ತು ಮುಂದೆ ವಿಶ್ವವಿದ್ಯಾಲಯ ಏನು ಮಾಡಬೇಕು ಅನ್ನುವಂಥದ್ದು. ನಾನು ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ಯೂನಿವರ್ಸಿಟಿಯನ್ನು ಕಟ್ಟಬೇಕು ಅನ್ನುವಂಥದ್ದು ನನಗೆ ಒಂದು ಕನಸಿತ್ತು. ಹೀಗಾಗಿ ಎಲ್ಲರನ್ನು ಕರೆದು ಒಂದು ಕಾರ್ಯಕ್ರಮ, ಎಲ್ಲ ಕುಲಪತಿಗಳು ಹೇಳ್ತಾ ಬಂದಿದ್ರು ತಮ್ಮ ಅವಧಿಯೊಳಗೆ ಏನೇನು ಕಷ್ಟಗಳನ್ನು ಅನುಭವಿಸಿದ್ವಿ, ಅನುದಾನ ತರಲಿಕ್ಕೆ. ಒಂದು ಕಾಲದೊಳಗೆ ಸೆಕ್ರೆಟರಿಗಳು ಕುಲಪತಿಗಳಂದ್ರೆ ಇದ್ದಲ್ಲೇ ಬಂದೆಲ್ಲ ಇದನ್ನು ಮಾಡ್ತಾಯಿದ್ರು. ಆದರೆ ಇವತ್ತು ಬದಲಿ ಆಗೈತಿ. ಇವತ್ತು ನಾವೇ ಅವ್ರು ಇದ್ದಲ್ಲಿ ಹೋಗ್ಬೇಕು, ಅಲ್ಲಿ ಒಂದು ಚೇರ್ ಇರೋಂಗಿಲ್ಲ, ನಾವು ನಿಂದಿರಬೇಕು, ನಮ್ಮನ್ನು ಹಿಂಗೆ ನಡ್ಸ್ಕೊತಾರೆ. ಆಮೇಲೆ ಅವತ್ತೇನೂ ನಾವು ಕೊಡೋದಿರಲಿಲ್ಲ, ಇವತ್ತು ಕೊಟ್ಟರೆ ನಮ್ಮ ಸ್ಯಾಲ್ರಿ ಬರುತ್ತೆ. ಇದನ್ನೆಲ್ಲ ಅವ್ರು ಮಾತಾಡಿದರು. ಅವಾಗ ನಾನು ಅಧ್ಯಕ್ಷತೆ ಕುಲಪತಿ ಆದ ಕಾರಣಕ್ಕಾಗಿ ನನಗಿಂತಲೂ ಅವ್ರು ಹಿರಿಯರು, ಅಧ್ಯಕ್ಷತೆ ಅನಿವಾರ್ಯವಾಗಿ ಅದು ಹುದ್ದೆ ಕಾರಣಕ್ಕಾಗಿ ನನ್ನ ಅಧ್ಯಕ್ಷೀಯ ಭಾಷಣದೊಳಗೆ ಹೌದು ಅವಾಗ ನಾನು ಅದನ್ನು ಹೇಳಿದ್ದೆ. ಅದನ್ನು ನಿಮ್ಮ ಕಾಲದೊಳಗೆ ಅಷ್ಟೇ ಅಲ್ಲ, ಇವತ್ತಿಗೂ ಅದೇ ಇದೆ ಅಂಥೇಳಿ. ನಾನು ವ್ಯವಸ್ಥೆ ಬಗ್ಗೆ ಮಾತಾಡಿದ್ದೆ. ಇವತ್ತಿಗೂ ನನಗೆ ವ್ಯವಸ್ಥೆ ಬಗ್ಗೆ, ನನ್ನ ಮಾತಿನ ಬಗ್ಗೆ ನನ್ನ ಬದ್ಧತೆ ಇದೆ. ಅದು ಮಾತು ಸತ್ಯ ಅಂತೇಳಿ ನಾನು ಹೇಳ್ತೀನಿ. ಅದು ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಆಗಿರ್ಬೋದು, ಯಾವುದೇ ಅದು ಅಂತಲ್ಲ. ಆದರೆ ಲಂಚ ಅನ್ನುವಂಥದ್ದು ಇದೆಯಲ್ಲ, ಇದರದ್ದು ವಿರಾಟ್ ಸ್ವರೂಪಗಳು ಬೇರೆ ಬೇರೆ ಅದಾವೆ. ಇವು ಎಲ್ಲ ಮಖಗಳು ಕಾಲದಿಂದ ಕಾಲಕ್ಕೆ ಅದರ ಮಖ ಬೇರೆ ಆಗ್ಬೋದು ನಿಮಗೆ. ಅದು ಇಲ್ಲ ಅಂತ ಹೇಳಂಗಿಲ್ಲ. ಅದು ಹಿಂದಕ್ಕೂ ಇತ್ತು, ಈಗೂ ಇತ್ತು, ಮುಂದೂ ಇರುತ್ತೇನೋ ಅಂತ ಅನಿಸ್ತಾ ಇದೆ ನನಗೆ.
ನಾನು ಆ ಕಾರಣಕ್ಕಾಗಿ ಮಾತಾಡಿದ್ದನ್ನು ಮೀಡಿಯಾದವರು ಒಂದೇ ಶಬ್ದ ಹಿಡಿದ್ರು ಅದನ್ನು. ಬೆಳಗ್ಗೆಯಿಂದ ಸಂಜೆ ತನಕ ಟಾರ್ಗೆಟ್ ಮಾಡಿಕೊಂಡು ಮಾತಾಡಿದರು. ನಾನು ಸರ್ಕಾರವನ್ನು ಇದನ್ನು ಮಾಡ್ಕೋತೀನಿ. ಆವತ್ತಿನ ಸರ್ಕಾರ ನನ್ನನ್ನು ಯಾವುದೇ ರೀತಿಯಿಂದ ಇದನ್ನು ಮಾಡಲಿಲ್ಲ, ಸ್ಪಷ್ಟೀಕರಣನೂ ಕೇಳಲಿಲ್ಲ. ಈ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ಭಾಳ ದೊಡ್ಡ ವ್ಯಕ್ತಿತ್ವ ಅಂತ ಹೇಳ್ತೇನೆ. ಯಾಕಂದ್ರೆ ವ್ಯವಸ್ಥೆ ಬಗ್ಗೆ ಅವ್ರಿಗೆ ಗೊತ್ತಿತ್ತು. ನಾನು ಮಾತಾಡಿದ್ದು ವ್ಯವಸ್ಥೆ ಬಗ್ಗೆ, ವ್ಯಕ್ತಿ ಬಗ್ಗೆ ಅಲ್ಲ, ಪಕ್ಷದ ಬಗ್ಗೆ ಅಲ್ಲ. ಹೀಗಾಗಿ ನನಗೇನು ಅದು ಮೀಡಿಯಾದವರು ಅದನ್ನು ಭಾಳ ದೊಡ್ಡದಾಗಿ ಪ್ರಚಾರ ಮಾಡಿದ್ರೆ ಹೊರತಾಗಿ ನನ್ನ ಸರ್ಕಾರದಿಂದ ಯಾವುದೇ ರೀತಿಯಿಂದ ನಂಗೆ ತೊಂದರೆ ಆಗಲಿಲ್ಲ. ಯಾಕಂದ್ರೆ ಸರ್ಕಾರ ಸಹಿಸ್ಕೊಂತು, ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೆ. ಸರ್ಕಾರ ಸಹಿಸ್ಕೊಂಡು ಬಂದು ಸರ್ಕಾರಕ್ಕೆ ಗೊತ್ತಿತ್ತು. ಹೌದು ಹೌದು ಸತ್ಯ ನಾನು ಹೇಳಿದೆ. ಈ ನಾನು ಮಾತಾಡಿದ್ದು ನಾವು ಹೊರಗಡೆಗೆ ಇದನ್ನೇ ಮಾತಾಡ್ತೀನಿ, ಅಲ್ಲಿ ವಿಶ್ವವಿದ್ಯಾಲಯ ಮಾತಾಡೇನು ಅಷ್ಟೇ. ಸಾರ್ವಜನಿಕ ಬದುಕಿನೊಳಗೆ ಅದನ್ನೇ ಹೇಳ್ತೀವಿ. ಈ ಎಲ್ಲರ ಮಾತುಗಳಿಗೆ ನನ್ನ ಸಹಮತ ಅದು. ಅಲ್ಲೇ ಹಿಂದಿನ ಕುಲಪತಿಗಳು ಎಲ್ಲರೂ ಹೇಳಿದ ಮಾತುಗಳಿಗೆ ನನ್ನ ಒಂದು ರುಜು ಅದು. ನಾನೊಂದು ಸಹಿ ಮಾಡಿದೆ, ನಿಮ್ಮದು ನನ್ನ ಅಭಿಪ್ರಾಯ ಅಂತೇಳಿ. ಆದರೆ ಇವತ್ತು ನಾವು ಹೇಳ್ತೀವಿ, ಇವತ್ತಿಗೂ ಇದೆ, ಅದು ಸುಳ್ಳಲ್ಲ. ಅದು ಇವತ್ತಿಗೂ ಏನಿದೆ? ವಿಶ್ವವಿದ್ಯಾಲಯಗಳಿಗೆ ಕುಲಪತಿ ಆಗ್ಬೇಕಾದ್ರೆ ದುಡ್ಡು ಕೊಡಬೇಕಾ? ಅದೇ ಮುಚ್ಚುಮರಿ ಏನಿದೆ ರೀ ಅದರೊಳಗೆ. ಅವ್ರನ್ನೇ ಕೇಳ್ಬೋದು, ಕೊಟ್ಟವರು ಹೋದವ್ರು. ನಾನಂತೂ ಕೊಟ್ಟಿಲ್ಲ, ತೊಗೊಂಡು ಬಂದಿಲ್ಲ. ಒಂದೇ ಒಂದು ಪೈಸೆ ಖರ್ಚಿರ್ಲಾರ್ದ ಹಾಗೆ ಕುಲಪತಿಯನ್ನು ಮಾಡಿದ ಕೀರ್ತಿ ಮತ್ತು ಅದರದ್ದೆಲ್ಲ ಕ್ರೆಡಿಟ್ ಹೋಗಬೇಕಾಗಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಮತ್ತು ಅವತ್ತಿನ ಕಾಂಗ್ರೆಸ್ಸಿಗೆ. ನನ್ನ ಅಂತರದ್ದು ಮಾತಾಡೋಂಗಿಲ್ಲ. ನನ್ನ ಅನುಭವ ನಾನು ಹೇಳ್ತೇನೆ, ನನ್ನ ಪ್ರಾಮಾಣಿಕತೆಯನ್ನು ನಾನು ಹೇಳ್ತೇನೆ. ಆ ಕಾರಣಕ್ಕಾಗಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಬಂದೀನಿ ಅನ್ನುವಂಥದ್ದು ನೀವು ಎಲ್ಲಿ ನಿಲ್ಲಿಸಿದ್ರು. ನಾನು ಯಾಕೆ ಇಷ್ಟು ಇದರಿಂದ ಮುಕ್ತವಾಗಿ ಮಾತಾಡ್ತೀನಿ ಅಂದರೆ ನಂಗೆ ಭಯ ಇಲ್ಲ. ಒಂದೊಂದು ನೀವು ನಂದು ಯಾವುದಾದರೂ ನನ್ನ ಸಾರ್ವಜನಿಕ ಅಡಿಟಿಗೆ ನಾನು ರೆಡಿ ಇದ್ದೇನೆ. ಆದರೆ ನೀವೇನು ಭಾಳ ಸತ್ಯವಂತರು ಅಂತ ಹೇಳ್ಕೊಳ್ಳೋರದಿರಲ್ಲ. ನಿಮ್ಮ ಬಗ್ಗೆ ನಂಗೆ ಗೊತ್ತಿದೆ. ನೀವು ಇದು ಏನು ಅಗ್ನಿ ಪ್ರವೇಶ ಅಂತ ಹೇಳ್ತಿರ್ತಿರಲ್ಲ, ನೀವು ಅದಕ್ಕೆ ರೆಡಿ ಇದ್ರೇನೋ ಅಂತ ಕೇಳ್ತೇನೆ. ನಾನು ಎಂದು ಸರ್ಕಾರಿ ವಾಹನವನ್ನು ಹತ್ತಿದೆ ಅವತ್ತಿನಿಂದ ಯಾವುದೇ ಕಾರ್ಯಕ್ರಮದ TADಗಳನ್ನು ನಾನು ತೆಗೆದುಕೊಂಡಿಲ್ಲ. ಅದರ ಭಾಳ ಪ್ರಾಮಾಣಿಕವಾಗಿ ಮಾತನಾಡುವವರು ನನ್ನ ವಿಶ್ವವಿದ್ಯಾಲಯಕ್ಕೆ ಸರ್ಕಾರಿ ವಾಹನ ತಂದು TAD ತೆಗೆದುಕೊಂಡದ್ದು ನಾನು ಕೊಟ್ಟಕ್ಕೆ. ಹೀಗಾಗಿ ನಿಮಗೆ ನೈತಿಕತೆಯ ಬಗ್ಗೆ ಮಾತಾಡೋ ಹಕ್ಕಿಲ್ಲ ಅಂತ ಹೇಳ್ತೀನಿ ನಾನು. ಅದು ಯಾರೇ ಇರ್ಬೋದು. ಈಗ 2025ರಲ್ಲಿ ಮೊನ್ನೆ ತಾನೇ ನಮ್ಮ ಶಿಕ್ಷಣ ಸಚಿವರು ಹೇಳಿದರು ಏನಂದರೆ BJP ಸರ್ಕಾರದಲ್ಲಿ ಆರಂಭ ಮಾಡಿದಂಥ ಬಹಳಷ್ಟು, ಅಂದರೆ ಇದಕ್ಕಿಂತ ಮುಂಚೆ ಮಾಡಿದಂಥದ್ದು, ಅದಕ್ಕಿಂತ ಮುಂಚೆ ಮಾಡಿದಂಥ ವಿಶ್ವವಿದ್ಯಾಲಯಗಳನ್ನ ಮುಚ್ಚುವ ಪರಿಸ್ಥಿತಿ ಬಂದಿದೆ, ಮುಚ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಒಂದು ಕಡೆ ಪ್ರೈವೇಟ್ ಯೂನಿವರ್ಸಿಟಿಗಳು ಬೆಳೀತಾ ಇವೆ, ಗೌರ್ಮೆಂಟ್ ಯೂನಿವರ್ಸಿಟಿಗಳು ಮುಚ್ಚುವಂಥ ಸ್ಥಿತಿ ಬಂದಿದೆ. ಕನ್ನಡ ಶಾಲೆಗಳು ಆಲ್ರೆಡಿ ಮುಚ್ತಾ ಇವೆ, ಈಗ ವಿಶ್ವವಿದ್ಯಾಲಯಗಳು ಮುಚ್ಚುವಂಥ ಪರಿಸ್ಥಿತಿ ನಾವೇ ತಂದುಕೊಂಡಿದ್ದೀವಿ ಅಥವಾ ಅವರೇ ತಂದಿದ್ದಾರೆ. ವಿಶ್ವವಿದ್ಯಾಲಯಗಳನ್ನು ಆರ್ಥಿಕವಾಗಿ ನೀವು ಸಬಲಗೊಳಿಸಬೇಕು. ಓಕೆ, ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯ ಅದು ಹೈದರಾಬಾದ್ ಕರ್ನಾಟಕದ ನೆಲೆಯೊಳಗೆ ನೋಡಿದ್ದೀವಿ ಅಂತಂದ್ರೆ ಅಲ್ಲೇ ಅಗತ್ಯ ಐತಿ. ಇಡೀ ಈ ಕಡೆಗೆ ಅಗತ್ಯ ಇಲ್ಲ ಅದಲ್ಲೇ. ಆಮೇಲೆ ವಿಶ್ವವಿದ್ಯಾಲಯ ಆರ್ಥಿಕವಾಗಿ ಅವು ನರಳುತ್ತಾ ಇರುವಂಥ ಹೊತ್ತಿನೊಳಗೆ ಮತ್ತು ಇವತ್ತು ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಖಾಸಗಿ ವಿಶ್ವವಿದ್ಯಾಲಯಗಳ ಆಕರ್ಷಣೆ ಇದೆಯಲ್ಲ, ಮತ್ತು ಅಲ್ಲಿರುವಂಥ ಅಧ್ಯಾಪಕರುಗಳು, ಅಲ್ಲಿರುವಂಥ ಸವಲತ್ತುಗಳು ಹೆಚ್ಚಾಗ್ತಾ ಇರೋದ್ರಿಂದ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಎಲ್ಲರ ಆ ಕಡೆಗೆ ವಾಲ್ಯಾರ. ಇವತ್ತು ಸರ್ಕಾರಿ ವಿಶ್ವವಿದ್ಯಾಲಯಗಳು ಬರುವಂಥವ್ರು ಎಲ್ಲರೂ ಬಡವರು, ದಲಿತರು, ಹಿಂದುಳಿದವರು. ಹೌದಾ? ಈ ವಿದ್ಯಾರ್ಥಿಗಳ ಸಂಖ್ಯೆ ವಿಶ್ವವಿದ್ಯಾಲಯದಲ್ಲಿ ಕಡಿಮೆ ಆಗ್ತಾ ಇದೆ, ಇಲ್ಲಿ ಹೆಚ್ಚಾಗ್ತಾ ಇದೆ. ಇಂಥ ಹೊತ್ತಿನೊಳಗೆ ವಿಶ್ವವಿದ್ಯಾಲಯಗಳನ್ನು ಬಿಳಿ ಆಣೆಯಾಗಿ ಬೆಳೆಸಿದಂಥ ಕೀರ್ತಿ ಯಾರಿಗೆ ಸಲ್ಲುತ್ತಾ ಅನ್ನುವಂಥದ್ದನ್ನು ನೋಡಬೇಕು. ನೀವೇ ಬೆಳೆಸಿದ್ರು. ನಮ್ಮ ಸಂಪನ್ಮೂಲಗಳನ್ನು ನಾವೇ ಕ್ರೋಢೀಕರಿಸ್ಕೊಳ್ಳಿಕ್ಕೆ ಲಂಕೇಶ್ವರಿ ಈ ಹೊತ್ತಿನೊಳಗೆ ನಂಗೆ ನೆನಪಾಗ್ತಾರೆ. ಅವರು ಎಲ್ಲ ವಿಶ್ವವಿದ್ಯಾಲಯಗಳದ್ದು ಇದನ್ನು ನೋಡಿದ್ದೀವಿ ಅಂತಂದ್ರೆ 200, 300, 400, 500 ಎಕರೆ ಜಮೀನಿದೆ. ಹೌದಾ? ಆ ಹೊತ್ತಿನೊಳಗೆ ಏನಾದರೂ ವಿಶ್ವವಿದ್ಯಾಲಯ ಹುಟ್ಟಿದ ಹೊತ್ತಿನೊಳಗೆ ನೀವು ಅದ್ರ ಗಂಧ, ತೇಗು ಈ ಥರದ ಮರಮಟ್ಟಗಳನ್ನು ಹಾಕಿದ್ರಿ ಅಂದ್ರೆ ಇವತ್ತು 100 ವರ್ಷ ಆಗ್ತಾ ಇತ್ತು. ಅದರ ಆದಾಯದಿಂದ ವಿಶ್ವವಿದ್ಯಾಲಯ ನಡೀತಾ ಇತ್ತು. ಆ ಹೊತ್ತಿನೊಳಗೆ ಅವ್ರು ಹೇಳಿದ್ರು. ವಂಡರ್ಫುಲ್. ಹೌದಾ? ಈ ಥರ ನಮ್ಮ ಸಂಪನ್ಮೂಲಗಳಂದ್ರೆ ವಿದ್ಯಾರ್ಥಿಗಳ ಫೀಸ್ ಸಂಪನ್ಮೂಲ ಅಲ್ಲ. ವಿದ್ಯಾರ್ಥಿಗಳನ್ನ ನಾನು ಕನ್ನಡ ವಿಶ್ವವಿದ್ಯಾಲಯದೊಳಗೆ ಕುಲಪತಿ ಆದಾಗ ಒಂದೇ ₹1 ವಿದ್ಯಾರ್ಥಿಗಳಿಗೆ ಫೀಸ್ ಹೆಚ್ಚು ಮಾಡಿಲ್ಲ ನಾನು. ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚು ಮಾಡಿದೆ. ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚದು, ಹೆಚ್ಚು ಕೋರ್ಸ್ಗಳನ್ನು ತೆಗೆದೆ. ಹೀಗಾಗಿ ಅಲ್ಲಿ ವಿದ್ಯಾರ್ಥಿಗಳು ಬಂದವರು ಮತ್ತು ಅಲ್ಲಿ ಬರುವಂಥವರು ಎಲ್ಲ ಕೆಳಜಾತಿ ಕೆಳವರ್ಗದ ಮಕ್ಕಳು, ಆರ್ಥಿಕ ಚೈತನ್ಯ ಇರುವಂಥ ಮಕ್ಕಳು ಯಾರೋ ಕನ್ನಡ ಯೂನಿವರ್ಸಿಟಿ ಬರೋಂಗಿಲ್ಲ. ಮತ್ತು ಅಲ್ಲಿ ಅಷ್ಟು ಬುದ್ಧಿವಂತ ಮಕ್ಕಳು ಬೇರೆ ಯೂನಿವರ್ಸಿಟಿ ಒಳಗಿಲ್ಲ ಅನ್ನೋವಂಥದ್ದು ನನ್ನ ಪ್ರಾಮಾಣಿಕ ಅಭಿಪ್ರಾಯ. ಅಲ್ಲಿ ಏನೋ ಒಂದು ಆಗ್ತಾರೆ, ಆ ನೆಲಕ್ಕೆ ಆ ಗುಣ ಇದೆ. ಅದನ್ನು ಬುನಾದಿ ಹಾಕುವ ಮುಂದೆ ಆ ಕುಲಪತಿಗಳು ಅಲ್ಲಿ ಹೋದಂಥ ಎಲ್ಲ ಆಗಿ ಹೋದಂಥ ಕುಲಪತಿಗಳು ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಹೋಗ್ಯಾರ. ನಾನು ವಿದ್ಯಾರ್ಥಿಗಳಿಗೆ ₹10,000 ನಾನು ಸ್ಕಾಲರ್ಶಿಪ್ ಕೊಟ್ಟೆ. ಸ್ವತಃ ವಿಶ್ವವಿದ್ಯಾಲಯದ ನಿಧಿಯಿಂದ ಕೊಟ್ಟಿನಿ ನಾನು. ವಿಶ್ವವಿದ್ಯಾಲಯ ಆರ್ಥಿಕವಾಗಿ ನಾನು ಬಲಿಷ್ಠಗೊಳಿಸಿದೆ ಮತ್ತು ಅವತ್ತಿನ ಸರ್ಕಾರ ನಾವು ಕೇಳಿದ್ದನ್ನು ಕೊಡ್ತು.
ನಾನು ಕುಲಪತಿಯಾದ ಹೊತ್ತಿನೊಳಗೆ ವಿಶ್ವವಿದ್ಯಾಲಯ 25 ವರ್ಷ ಶೌಚಾಲಯಗಳಿರಲಿಲ್ಲ, ಕ್ಲಾಸ್ ರೂಮ್ಗಳು ಇರಲಿಲ್ಲ. ಅದನ್ನು ನಾನು ಯಾರನ್ನೂ ದೂಷಣೆ ಮಾಡೋಂಗಿಲ್ಲ, ಅವ್ರಿಗೆ ಅದು ಅಗತ್ಯ ಅನಿಸಿರಲಿಲ್ಲ. ನನ್ನ ಕಾಲಕ್ಕೆ ನನಗೆ ಅಗತ್ಯ ಅನಿಸ್ತದು. ಅದೇ ಹೆಂಗೆ ಅವ್ರು ನಾನು ಅಗತ್ಯ ಅನಿಸಿರಲಿಲ್ಲ ಅವ್ರಿಗೆ? ಏನು ಹೀಗೇನೆ, ಯಾರು ಹೆಣ್ಮಕ್ಳು ಹೆಚ್ಚು ಬರ್ತಿರ್ಲಿಕ್ಕಿಲ್ಲ ಅಥವಾ ಅದು ಕಟ್ಟಬೇಕು ಅಂತ. ಕ್ರಿಯಾಶಕ್ತಿ ಅನ್ನುವಂಥ ಒಂದು ಆಡಳಿತದ ಕಟ್ಟಡ ಇದೆ, ಅಲ್ಲಿ ಗಂಡಸರಿಗೆ ಶೌಚಾಲಯ ಇದೆ, ಹೆಣ್ಮಕ್ಳಿಗಿಲ್ಲ. ನನಗಿಂತಲೂ ಪೂರ್ವದೊಳಗೆ 8 ಮಂದಿ ಕುಲಪತಿಗಳಲ್ಲಿ ಆಗಿ ಹೋಗ್ಯಾರ. ನಾನು ಬಂದಾಗ ನನಗದು ಕಾಡ್ತು. ನನಗೆ ಬಂದಾಗ ಹೆಣ್ಮಕ್ಳು ಹೇಳ್ಕೊಂಡ್ರು, ಅಲ್ಲಿರುವಂಥ ನೌಕರಸ್ಥರು, ಮೇಡಮ್ ನಮ್ಮ ಸಮಸ್ಯೆ ಹೀಗಿದೆ, ವಿದ್ಯಾರ್ಥಿ ನೀರು ಕುಡಿದು ಕ್ಲಾಸಿಗೆ ಬರೋಂಗಿಲ್ಲ, ಯಾಕಂದ್ರೆ ನಮಗಿಲ್ಲಿ ಹಿಂಗೆ. ಅದಕ್ಕಿಂತಲೂ ನನಗೆ ಭಾಳ ಭಯಾನಕವಾಗಿ ಅನಿಸಿದ್ದೆ. ಅಲ್ಲೊಂದು ಕಿತ್ತೂರು ಚೆನ್ನಮ್ಮ ಸ್ಕೂಲ್ ಇದೆ. ನಾವು ಪ್ರತಿ ಹುಣ್ಣಿಯೊಳಗೆ ಕಾರ್ಯಕ್ರಮ ಮಾಡಿಸ್ತಿದ್ದೆ. ಹುಣ್ಣಿ ದಿವಸ ಸಂಗೀತ ಕಾರ್ಯಕ್ರಮ, ಆ ಮಕ್ಕಳೆಲ್ಲ ಬರ್ತಿದ್ರಲ್ಲೇ. ಬೆಳದಿಂಗಳದೊಳಗೆ 1-2 ಹುಡುಗಿಯರು ಎದ್ದು ಓಡಾಡಕತ್ತಿದ್ರು. ನನ್ನ ಕಣ್ಣೆಲ್ಲ ಅವ್ರ ಮೇಲೆ, ಯಾಕೆ ಇವ್ರು ಓಡಾಡ್ತಾರೆ. ಅವ್ರು ಹೋಗ್ತಾ ಇರೋದು ಇದಕ್ಕೆ ನಿಸರ್ಗ ಕರೆಗೆ. ಅಲ್ಲಿ ಎಲ್ಲಿ ಜಾಗ ಇಲ್ಲ. ಬೆಳೆದಾಗ ಹಿಂಗೆ ನಿಂತು ನೋಡ್ತಾರೆ, ನಾವೆಲ್ಲ ಕಾಣಿಸಾಕತ್ತೀವಿ ಅವರಿಗೆ. ಗಿಡದ ಮಗ್ಳು ಹೋಗ್ತಾವೆ, ಅಲ್ಲಿ ಹೋಗ್ತಾವೆ, ಇಲ್ಲಿ ಹೋಗ್ತಾವೆ. ಅವತ್ತೇ ನಾನು ಡಿಸೈಡ್ ಮಾಡಿದೆ, ಮೊದಲು ಶೌಚಾಲಯವನ್ನು ಕಟ್ಟಬೇಕು. ದೇವಾಲಯಗಿಂತಲೂ ಶೌಚಾಲಯ ಮುಖ್ಯ ನನಗೆಲ್ಲೇ. ಅವತ್ತೇ ನಾನು ಶೌಚಾಲಯವನ್ನು ಎಲ್ಲೆಲ್ಲಿ ಜನ ಹೆಚ್ಚು ಬಳಕೆ ಐತಿ ಆ ಎಲ್ಲ ಪ್ಲೇಸ್ನೊಳಗೆ 8 ಶೌಚಾಲಯಗಳನ್ನು ಕಟ್ಟಿದೆ. ಅದು ಹೆಣ್ಮಕ್ಳಿಗಿರ್ಬೋದು. ಮತ್ತು ಬೀದರು, ಗುಲ್ಬರ್ಗ ಆ ಭಾಗದಿಂದ ವಿದ್ಯಾರ್ಥಿಗಳು ಬರ್ತಾರೆ. ಅಲ್ಲಿ ಕಮಲಾಪುರಕ್ಕೆ ಇಳ್ಕೊಂಡು ಯೂನಿವರ್ಸಿಟಿ ಬರಬೇಕು. ಅವ್ರಿಗೆ ಅಲ್ಲಿಂದ ಬಸ್ ಚಾರ್ಜ್ ಹಾಕ್ಕೊಂಡು ಬರೋದೇ ಕಷ್ಟ ಆಗಿರುತ್ತೆ. ಅವ್ರು ಫ್ರೆಶ್ ಅಪ್ ಆಗಬೇಕು ಅಂತಂದು ಒಂದು ಹೋಟ್ಲಿಗೆ ಹೋದರೆ ಕನಿಷ್ಠ 500 ರೂಪಾಯಿ ಅಲ್ಲಿ ಕೊಡಬೇಕು. ಅದೇ ಇಲ್ಲಿಂದ ಕೊಡಬೇಕು. ಶೌಚಾಲಯ ಜೊತೆಗೆ ಸ್ನಾನ ಮಾಡಿಕೊಂಡು ಅವ್ರು ಬಟ್ಟೆ ಹಾಕ್ಕೊಂಡು ಸೀದಾ ಪ್ರವೇಶಕ್ಕೆ ಬರೋದು, ಪರೀಕ್ಷೆಗೆ ಬರೋದು, ಅಡ್ಮಿಷನ್ ಮಾಡಿಸೋದು, ಈ ವ್ಯವಸ್ಥೆ ಅವ್ರಿಗೆ ಆಗಬೇಕು ಅಂತ ತಿಳ್ಕೊಂಡು ಅದ್ರ ಜೊತೆಗೆ ಅದನ್ನು ಮಾಡಿ ಬಂದೆ ನಾನು. ಯಾಕಂದ್ರೆ ನಾನು ಅನುಭವಿಸಿದ್ನಲ್ಲ, ಅದು ನನ್ನ ಮಕ್ಕಳಿಗೆ ಆಗಬಾರ್ದು, ಮುಂದಿನ ಮಕ್ಕಳಿಗೆ ಅದು ಇರಬಾರ್ದು ಅಂಥೇಳಿ ನಾನು ವಿದ್ಯಾರ್ಥಿ ಕೇಂದ್ರಿತವಾಗಿ ನನ್ನ ಅನುಭವಗಳನ್ನು ಇಟ್ಟುಕೊಂಡೆ ನಾನು ಯೂನಿವರ್ಸಿಟಿ ಕಟ್ಟಿದೆ. ಹಾಗಂತ ಬರೀ ಇದನ್ನೇ ಮಾಡೀನಿ ಅಂತಲ್ಲ, ಹೆಚ್ಚು ವಿದ್ಯಾರ್ಥಿಗಳು ನನ್ನ ಅವಧಿಯೊಳಗೆ ಬಂದದ್ದು PhDಗೆ ಮುಕ್ತವಾಗಿ. ಇವತ್ತು UGC ಕೇಳುತ್ತೆ, ಕಾಲೇಜ್ ಅಧ್ಯಾಪಕರಾಗಬೇಕಂದ್ರೆ ಕಡ್ಡಾಯವಾಗಿ PhD ಆಗಿರಬೇಕು ಅಂಥೇಳಿ. ಮತ್ತು ನೀವು ಎಲ್ಲಿ ಪ್ರವೇಶನ ಕೊಡದಿದ್ರೆ ಎಲ್ಲಿ ನಿಮಗೆ ಅಧ್ಯಾಪಕರ ಇದು ಮುಂದಿನ ದಿನಗಳಲ್ಲಿ ನೀವು ಅಧ್ಯಾಪಕರನ್ನು ಮಾಡ್ತಾರೆ? ಹೌದಾ? ಖಾಸಗಿ ವಿಶ್ವವಿದ್ಯಾಲಯಕ್ಕೆ ಹೋಗಿಬಿಡ್ತಾರೆ ಶ್ರೀಮಂತರೆಲ್ಲ, ಅಲ್ಲಿ ಅವ್ರು PhD ಮಾಡ್ಕೊತಾರೆ, ಎಲ್ಲ ಮಾಡ್ಕೊಂಡು ಬರ್ತಾರೆ. ಸರ್ಕಾರಿ ವಿಶ್ವವಿದ್ಯಾಲಯದಲ್ಲಿ ಓದುವಂಥ ಮಕ್ಕಳಿಗೆ ಅವಕಾಶ ಇರದೇ ಇದ್ದರೆ ಮುಂದಿನ ದಿನಗಳಲ್ಲಿ ಈ ಮಕ್ಕಳು ಹೆಂಗೆ ವಿಶ್ವವಿದ್ಯಾಲಯದ ಅಧ್ಯಾಪಕರಾಗ್ಲಿಕ್ಕೆ ಸಾಧ್ಯ? ಅದಕ್ಕೆ ನಾನು ಮುಕ್ತವಾಗಿ ಕಾಲೇಜು ಅಧ್ಯಾಪಕರುಗಳಿಗೆ ಇದೇನು ಮಾರ್ಗದರ್ಶಕರಾಗುವಂಥ ಅವಕಾಶವನ್ನು ಕಲ್ಪಿಸಿದೆ. ಅದು ನಮ್ಮ ನಿಯಮದಲ್ಲೇ ಇದೆ, UGC ನಿಯಮದಲ್ಲೇ ಇದೆ. ನಿಯಮವನ್ನು ಬಳಸ್ಕೊಂಡು ಸುಮಾರು 400 ಜನ ಸಂಶೋಧಕರನ್ನು ಹುಡುಕಿದ್ವಿ. ಅದು ಇದು UGC ನಿಯಮಾನುಸಾರ 5 ವರ್ಷ ಅವ್ರದ್ದು ಪರ್ಮನೆಂಟ್ ಆಗಿರಬೇಕು, ಸರ್ಕಾರಿ ಕಾಲೇಜಿನಲ್ಲಿರಬೇಕು, ಪುಸ್ತಕ ಪ್ರಕಟ ಮಾಡಿರಬೇಕು, ಲೇಖನ ಪ್ರಕಟ ಆಗಿರಬೇಕು. ಇಷ್ಟೆಲ್ಲ ಏನು ಮಾನದಂಡಗಳಿದ್ವಲ್ಲ, ಆ ಮಾನದಂಡಗಳನ್ನು ಇಟ್ಕೊಂಡು ಅಧ್ಯಾಪಕರ ಸಂದರ್ಶನ ಮಾಡಿ ಅವರಿಗೆಲ್ಲ ನಾವು ಮಾರ್ಗದರ್ಶನದ ಇದನ್ನು ಕೊಟ್ಟಿವಿ. ಆವಾಗ ವಿದ್ಯಾರ್ಥಿಗಳ ಸಂಖ್ಯೆ ವಿಶ್ವವಿದ್ಯಾಲಯದೊಳಗೆ ಹೆಚ್ಚಾಯಿತು. ಮತ್ತು ವಿದ್ಯಾರ್ಥಿಗಳು ಬರ್ತಾರಂತ ಫೀಸ್ ಆಟೋಮೆಟಿಕ್ ಹೆಚ್ಚಾಗತ್ತಲ್ಲ, ಸಂಪನ್ಮೂಲ ತಾನೇ ಬೆಳೀತೈತಲ್ಲ ಅದು. ಆ ಸಂಪನ್ಮೂಲವನ್ನು ವಿಶ್ವವಿದ್ಯಾಲಯದ ನಿಧಿ ಅಂತ ತಿಳ್ಕೊಂಡು ನಾನು ಮುಗಿಸಿ ಬರುವ ಹೊತ್ತಿನೊಳಗೆ 5,75,00,000 ದುಡ್ಡನ್ನು ವಿಶ್ವವಿದ್ಯಾಲಯದ ನಿಧಿಯಾಗಿ ನಾನು ಇಟ್ಟು ಬಂದೇನೆ. ಅದು ವಿದ್ಯಾರ್ಥಿಗಳ ದುಡ್ಡು. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೇ ಮುಂದಿನ ದಿನಗಳಿಗೆ ಇದು ಬಳಕೆ ಆಗಲಿ ಅಂತ. ಮುಂದೆ ಬಂದವರು ಏನು ಮಾಡ್ತಾರೋ ಗೊತ್ತಿಲ್ಲ. ಮಲ್ಲಿಕಾ ಘಂಟಿ ಮೇಡಮ್ ಜೊತೆಗೆ ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ. ಮೇಡಮ್, ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಕನ್ನಡದ ಬಗ್ಗೆ ನೀವು ಹೇಳಿದ್ರಿ, ಇಂಗ್ಲೀಷ್ ನಮ್ಮ ಹಳ್ಳಿಗಾಡಲ್ಲಿ ಇಂಗ್ಲೀಷಿನ ಸಮಸ್ಯೆ ಹೆಂಗಿದೆ ನಮ್ಗೆ ಗೊತ್ತು. ಅದು ಉತ್ತರ ಕರ್ನಾಟಕದಲ್ಲಿ ಇಂಗ್ಲೀಷಿನ ಸಮಸ್ಯೆ ಜಾಸ್ತಿ. ಯಾಕೆ ಅಂದರೆ ಆ್ಯಕ್ಚುಲಿ ಇನ್ನೊಂದು ಹೇಳಬೇಕಂತ ಅಂದ್ಕೊಂಡೆ ನಾನು, ನಮಗೆ ಕನ್ನಡನೂ ಸಮಸ್ಯೆನೇ ಆಗುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಯಾಕೆಂದರೆ ಪುಸ್ತಕದಲ್ಲಿರೋ ಕನ್ನಡಕ್ಕೆ ನಮ್ಮ ಕನ್ನಡಕ್ಕೆ ಭಾಳ ವ್ಯತ್ಯಾಸ ಐತಿ. ಈಗ ನೋಡ್ರಿ, ಉತ್ತರ ಕನ್ನಡದಲ್ಲಿ ಭಾಳ ಜಾಣರು ಮತ್ತು ದಕ್ಷಿಣ ಕನ್ನಡ ಜಾಣರು ಅಂತ ಅಂತೀವಿ. ಜಾಣರು ಇಲ್ಲ ಅಂತಲ್ಲ, ಆದರೆ ಅವ್ರು ಮಾತಾಡೋ ಕನ್ನಡ ಮತ್ತು ಓದೋ ಕನ್ನಡ ಭಾಳ ಸಿಮಿಲರು. ನಾವು ನಮ್ಮ ಕನ್ನಡನೂ ಕಲಿಬೇಕು ನಾವು ಆ್ಯಕ್ಚುಲಿ, ಯಾಕಂದ್ರೆ ಭಾಳ ವ್ಯತ್ಯಾಸ ಐತಿ. ಇಂಗ್ಲೀಷ್ ಅಂತೂ ಇನ್ನೂ ಕಷ್ಟ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಾನು ಬೇರೆ ಬೇರೆ ದೇಶಗಳಲ್ಲಿ ಸೈನ್ಸ್ನಲ್ಲಿ, ಮ್ಯಾಥಮೆಟಿಕ್ಸಲ್ಲಿ ತುಂಬ ಚೆನ್ನಾಗಿ ಮಾಡಿದವರು ಯಾರು ಅಂದರೆ ಭಾಳಷ್ಟು ಜನ ಉತ್ತರ ಕರ್ನಾಟಕದವರಿದ್ದಾರೆ. ನಮ್ಮ ಮ್ಯಾಥ್ಸ್ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ನಾವು ಏನಂದ್ರೆ ನಮ್ಗೆ ಇಂಗ್ಲೀಷು ಮತ್ತು ಭಾಷೆ ನಮ್ಗೆ ಸಮಸ್ಯೆ ಆಗಿರೋದ್ರಿಂದ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಕನ್ನಡ ಕೈ ಹಿಡಿತು ಅಂತಂದ್ರಲ್ಲ ನೀವು, ಅದ್ರ ಬಗ್ಗೆ ಹೇಳಿ. ಕನ್ನಡ ನಿಮ್ಮ ಕೈ ಹಿಡಿದಿದ್ದು ಅಂದರೆ ಲೇಟರ್ ಪಾರ್ಟ್, ಹೈಸ್ಕೂಲು PUC ಮುಗಿಸಿ ನೀವು ಡಿಗ್ರಿ PG ಮಾಡುವಾಗ ಅಲ್ಲಿ ನಿಮ್ಮ ಕೈ ಹಿಡಿದಿದ್ದು ಒಂದು ಕನ್ನಡ, ಮತ್ತು ಇವತ್ತಿನ ಕನ್ನಡ, ಇವತ್ತಿನ ಸ್ಥಿತಿಗತಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಮಗೆ ಅವತ್ತು ನಮ್ಮ ಉತ್ತರ ಕನ್ನಡ ಮನೆಯ ಕನ್ನಡ ಮತ್ತು ಶಾಲೆಯ ಕನ್ನಡ ಬೇರೆ ಬೇರೆನೆ. ನಮ್ಮ ಅಲ್ಲಿರುವಂಥ ಶಿಕ್ಷಕರು ಮನೆಯ ಕನ್ನಡದೊಳಗನ ಬೋಧಿಸ್ತಾರೆ.
ಹೀಗಾಗಿ ಆ ಕನ್ನಡ ಅದ ಪರೀಕ್ಷೆ ಒಳಗೆ ಅದನ್ನು ಬರೆಯಲಿಕ್ಕೆ ನಮ್ಗೆ ಆಗಂಗಿಲ್ಲ. ಕರೆಕ್ಟ್. ನಮಗೆ ದೇವನೂರು ಕನ್ನಡ ಕುವೆಂಪು ಕನ್ನಡ ಭಾಳ ವ್ಯತ್ಯಾಸ ಇದೆ. ಕರೆಕ್ಟ್. ದೇವನೂರು ಕನ್ನಡ ಓದ್ಬೇಕಂದ್ರೆ ನೀವು ಕಾನ್ಸಂಟ್ರೇಷನ್ ಮಾಡಿ ಕೂತ್ಕೋಬೇಕು. ಹೌದು. ಒಂದ್ ಸ್ವಲ್ಪ ನೀವು ಹೋಗ್ಬಿಟ್ರೆ ಸಸ್ಪೆನ್ಸ್ ಸಿನಿಮಾ ಇದ್ದಂಗೆ ಅದು ಅರ್ಥನ ಆಗುದಿಲ್ಲ ಹೌದು. ಹಾಗೇನೆ ಬೇಂದ್ರೆ ಕನ್ನಡ, ಇವೆರಡು ಕನ್ನಡ. ಇದ್ರ ಮಧ್ಯದೊಳಗೆ ನಮ್ಮ ಗ್ರಾಮೀಣ ಕನ್ನಡ ಇದೆ. ಇವೆರಡರ ಮಧ್ಯದೊಳಗೆ ನಾವು ಇರುವಂಥವ್ರು. ಶುದ್ಧವಾದಂಥ ಕನ್ನಡ ಅನ್ನುವಂಥದ್ದನ್ನೇ ನನಗೆ ಯಾಕೋ ಅದು ಇದು ಅನಿಸುತ್ತೆ. ಕನ್ನಡಕ್ಕೆ ಹಲವು ಮುಖಗಳದ, ಹಲವು ರೂಪಗಳದ, ಹಲವು ಕನ್ನಡಗಳು ಎಲ್ಲ ಸೇರ್ಕೊಂಡು ಕನ್ನಡ ಆಗೈತೆ ಅದನ್ನು. ಹೀಗಾಗಿ ಪ್ರಾದೇಶಿಕ ಭಾಷೆಯನ್ನು ನಾವು ಬಳಸೋದು ತಪ್ಪು ಅಂತಲ್ಲ. ವಿದ್ಯಾರ್ಥಿಗಳು ಬರೋದ್ರ ಅಧ್ಯಾಪಕರು ಅದನ್ನು ಒಪ್ಕೋಬೇಕು. ಅದನ್ನು ನಮ್ಮ ಪ್ರಾದೇಶಿಕ ನುಡಿಗಟ್ಟುಗಳನ್ನು ನಾವು ಬಳಸಿದ್ದೀವಿ ಅಂತಂದ್ರೆ ಅದನ್ನು ಇವರು ಪುಸ್ತಕದಲ್ಲಿ ಇಲ್ಲ ಅಂತ ತಿಳ್ಕೊಂಡು ಇವರು ನೆಗ್ಲೆಕ್ಟ್ ಮಾಡೋದಿದೆಯಲ್ಲ, ಅದು ತಪ್ಪು ಅಂಥೇಳಿ. ಆಮೇಲೆ ಶುದ್ಧ ಕನ್ನಡ ಅಂಥೇಳಿ ನೀವೇನು ಬಳಸ್ತಾ ಇದ್ದೀರಲ್ಲ, ಇದು ಎಲ್ಲರ ಕನ್ನಡ ಅಲ್ಲ. ಕನ್ನಡ ನಾನು ಕೈ ಹಿಡಿತು ಅಂತ ನಾನು ಯಾಕೆ ಹೇಳಿದೆ ಅಂತಂದ್ರೆ, ಕನ್ನಡದ ಬಗ್ಗೆ ಕನ್ನಡದ ವಿಷಯದೊಳಗೆ ನಾನು ಒಂದು 4 ಮಾರ್ಕ್ಸ್ ಹೆಚ್ಚಿಗೆ ಬರ್ತಿದ್ದು ಶಿಕ್ಷಕರು ನಂಗೆ ಪ್ರೋತ್ಸಾಹ ಕೊಟ್ಟರು ಅನ್ನೋ ಕಾರಣಕ್ಕಾಗಿ ಅದನ್ನು ಭಾಳ ಪ್ರೀತಿಯಿಂದ ನಿಷ್ಠೆಯಿಂದ ಓದಿದೆ. ಅದನ್ನು ಇಂಗ್ಲೀಷ್ ಮೇಸ್ಟ್ರು ಮಾಡಿದ್ರು ಅಂದ್ರೆ ನಾನು ಇಂಗ್ಲೀಷು ಓದ್ತಾ ಇದ್ದೆ. ನನಗೆ ಇಂಗ್ಲೀಷು ಬರ್ತಾ ಇತ್ತು, ಅದನ್ನು ಅವರು ಮಾಡಲಿಲ್ಲ, ಇವರು ಮಾಡಿದರು, ಇದನ್ನು ಓದಿದೆ. ಅದಕ್ಕೆ ನಾನು ಇವತ್ತು ಪ್ರೈಮರಿಯಿಂದನೂ ನಮ್ಮ ಮಕ್ಕಳಿಗೆ, ಯಾಕೆ ಜಗತ್ತು ಹಳ್ಳಿ ಮಾಡ್ಯಾರ, ನೀವೀಗ ಜಗತ್ತು ಹಳ್ಳಿಯಾಗಿದೆ. ನಮ್ಮ ಮಕ್ಕಳು ಹೊರಗಡೆ ಹೋಗಿ ತಮ್ಮನ್ನು ತಾವು ರೂಪಿಸ್ಕೊಳ್ಬೇಕು, ಬದುಕು ಕಟ್ಕೊಳ್ಬೇಕಂದ್ರೆ ಇಂಗ್ಲೀಷ್ ಅನಿವಾರ್ಯ ಆಗಿದೆ. ಅದು ನೀವು ಜೊತೆಗೆ ಕಲಿಸ್ರಿ ಅಂತ ಹೇಳ್ತೀವಿ ನಾವು. ಕನ್ನಡ ಬಿಟ್ಟು ಇಂಗ್ಲೀಷ್ ಕಲಿಸ್ರಿ ಅಂತಲ್ಲ, ಅದ್ರ ಜೊತೆಗೆ ನಾವು ಶುದ್ಧವಾದಂಥ ಎರಡನ್ನೂ ಕಲಿಸ್ರಿ, ಕನ್ನಡ ಮತ್ತು ಇಂಗ್ಲೀಷನ್ನು. ಈಗ ಹೈದರಾಬಾದ್ ಕರ್ನಾಟಕ ಶೈಕ್ಷಣಿಕವಾಗಿ ಹಿಂದುಳಿದಿದೆ. ಆ ಶೈಕ್ಷಣಿಕವಾಗಿ ಹಿಂದುಳಿದಂಥ ಪ್ರದೇಶದೊಳಗೆ ಆ ಮಕ್ಕಳನ್ನು ಮುಂದಕ್ಕೆ ತರಬೇಕಾದ್ರೆ ಅಲ್ಲಿ ಹೆಚ್ಚು ಬುದ್ಧಿವಂತ ಶಿಕ್ಷಕರೇ ಇರಬೇಕಾ, ಅವ್ರು ಕಲಿಸ್ಬೇಕಾ? ನಾವು ದೊಡ್ಡ ಶಿಕ್ಷಕರು ಆ ಮಕ್ಕಳಿಗೆ ಏನು ಕಲಿಸಿ ಅವ್ರನ್ನೇನು ಮಾಡೋಕ್ಕಾಗತ್ತೆ? ಅದಕ್ಕೆ ನಾವು ಮತ್ತೆ ಎಲ್ಲಿ ನೋಡ್ಬೇಕು? ಇದಕ್ಕೆ ಎಲ್ಲರೂ ತಕರಾರು ಮಾಡಿದ್ದಾರೆ ನನ್ನ ಅಭಿಪ್ರಾಯಕ್ಕೆ. ಅಂದರೆ ನಾ ಶೈಕ್ಷಣಿಕವಾಗಿ ಹೊರಗಡೆಯಿಂದನೂ ಅಧ್ಯಾಪಕರು, ಶಿಕ್ಷಕರು ನೀವು ಕರ್ಕೊಂಡು ಬಂದು ಮಕ್ಕಳಿಗೆ ಬೋಧನೆ ಮಾಡಿರಿ ಅಂತ ಹೇಳ್ತೀನಿ ನಾನು. ಈಗ ನಮ್ಮ ಉತ್ತರ ಕರ್ನಾಟಕದ ಖಾಸಗಿ ಶಾಲೆಗಳಿಗೆ ಕೇರಳದಿಂದ, ಮಂಗಳೂರಿನಿಂದ ಶಿಕ್ಷಕರನ್ನು ಕರ್ಕೊಂಡ್ಬಂದು ಪಾಠ ಮಾಡಿಸ್ತಾರೆ. ಆದರೆ ನಮ್ಮ ಶಿಕ್ಷಕರು ವೃತ್ತಿನಿರತರಾದಂಥ ಶಿಕ್ಷಕರು BEd D.Ed ಎಲ್ಲ ಮಾಡ್ಕೊಂಡೇ ಬಂದಾರ. ಆದರೆ ಇವು ಬೇರೆ ಬೇರೆ ಹೊರೆಗಳದಾವಲ್ಲ, ಈ ಹೊರೆಯ ಮಧ್ಯದೊಳಗೆ ಮಕ್ಕಳಿಗೆ ಪಾಠ ಮಾಡೋಕ್ಕೆ ಅವ್ರಿಗೆ ಆಗ್ತಾಯಿಲ್ಲ. ಇವತ್ತು ಶಿಕ್ಷಕರು ಬರೀ ಶಿಕ್ಷಕರಾಗಿ ಉಳಿಲಿಕ್ಕೆ ಸಾಧ್ಯ ಆಗಲಾರ್ದಂಥ ರಾಜಕೀಯ ಸಂಕಟಗಳು ಕಾಡ್ತಾ ಇವೆ. ಅವಾಗ ಹಂಗಿರಲಿಲ್ಲ. ಹೌದಾ? ಇಡೀ ನಮ್ಮ ಬೆಳಗ್ಗೆ ಶಿಕ್ಷಕರ ಶಾಲೆ ಅಂದರೆ ಶಾಲೆನೇ. ಇವತ್ತು ಹಂಗಲ್ಲ, ಬಿಸಿ ಊಟಕ್ಕೂ ಅವರೇ, ಉಳ್ಳಾಗಡ್ಡೆ ತರೋಕ್ಕೂ ಅವರೇ, ಇದೆಲ್ಲ ಇದೆಯಲ್ಲ. ಈ ಹೊರೆ ಕಡಿಮೆ ಆಗಬೇಕು. ಮತ್ತು ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಇದೆಯಲ್ಲ, ಇದು ಬರೀ ವೃತ್ತಿ ಅಲ್ಲ, ಇದು ಭಾಳ ದೊಡ್ಡ ಜವಾಬ್ದಾರಿ, ಹೊಣೆಗಾರಿಕೆ. ಇದು ಅದನ್ನು ನಿಭಾಯಿಸುವಂಥ ಸಾಮರ್ಥ್ಯ ಎಲ್ರಿಗೂ ಬರುತ್ತಾ ಅಂತಲ್ಲ. ಅದು ಭಾಳ ಅಪರೂಪದೊಳಗೆ ಕೆಲವೊಬ್ಬರಿಗೆ ಇರುತ್ತದ. ಅಂಥವ್ರನ್ನ ಗುರುತಿಸಿ ಅವ್ರಿಗೊಂದಿಷ್ಟು ಹೆಚ್ಚು ಪ್ರೋತ್ಸಾಹ ಕೊಟ್ರಿ ಅಂದ್ರೆ ಅವ್ರು ಇನ್ನೊಂದಿಷ್ಟು ಮಂದಿನ ಬೆಳೆಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. ಹೀಗಾಗಿ ಅಲ್ಲಿ ಯಾಕೆ ನಮ್ಮಷ್ಟೇ ಅವರಿಗೆ ಭಾಷಿಕವಾದಂಥ ಬುದ್ಧಿವಂತಿಕೆ ಇದೆ, ವ್ಯಾವಹಾರಿಕ ಬುದ್ಧಿವಂತಿಕೆ ಇದೆ. ನಮ್ಮ ತರ್ಕ ಇದೆ ನಮ್ಮಲ್ಲಿ ಉತ್ತರ ಕರ್ನಾಟಕ. ಎಂಥದ್ದೇ ಬಂದರೂ ಬದುಕನ್ನು ನಿಭಾಯಿಸುವಂಥ ಭಾಳ ದೊಡ್ಡ ಶಕ್ತಿ ನಮಗಿದೆ. ಅದು ಆದರೆ ಅವ್ರಿಗಿಲ್ಲ. ಈ ಕರ್ನಾಟಕದ ನೀವು ಹಲವು ಕರ್ನಾಟಕ ಅದಾವ, ಇಲ್ಲೇ ಒಂದೇ ಕರ್ನಾಟಕ ಇಲ್ಲ. ಹೀಗಾಗಿ ಇದನ್ನು ಒಂದುಗೂಡಿಸ್ಬೇಕಂದ್ರೆ ಶಿಕ್ಷಣದ ಮೂಲಕ ನೀವು ಒಂದುಗೂಡಿಸ್ಬೇಕು. ಅದಕ್ಕೆ ಎಲ್ಲ ಕನ್ನಡವನ್ನು ಸೇರಿಸಿ ಒಂದು ಕನ್ನಡ ಮಾಡಿರಿ ಅಂತೇಳಿ. ಕನ್ನಡ ಶಾಲೆಗಳು ಕ್ಲೋಸ್ ಆಗ್ತಾ ಇರೋದು, ಇಂಗ್ಲೀಷ್ ಮೀಡಿಯಮ್ಗೆ ಜಾಸ್ತಿ ಮಕ್ಕಳು ಹೋಗ್ತಾ ಇರೋದು. ಸೊ ಆ ಒಂದು ವಾತಾವರಣ, ಕನ್ನಡದ ವಾತಾವರಣವೇ ಕಡಿಮೆ ಆಗ್ತಾ ಇರೋದು. ಮೊಬೈಲಲ್ಲಿ ಅವ್ರು ಇಂಗ್ಲೀಷನ್ನು ನೋಡ್ತಾರೆ ಅಥವಾ ಇಂಗ್ಲೀಷ್ ನೋಡ್ತಾರೆ, ಸ್ಕೂಲಲ್ಲೂ ಇಂಗ್ಲೀಷು. ಕನ್ನಡ ಸಿನಿಮಾಗಳು ನೋಡಲ್ಲ, ಇಂಗ್ಲೀಷ್ ಅಥವಾ ಹಿಂದಿ ಸಿನಿಮಾಗಳು ನೋಡ್ತಾರೆ, ಯಾಕಂದರೆ ಇನ್ನೂ ಜಾಸ್ತಿ ವೈಭವದಿಂದ ಕೂಡಿರ್ತಾವೆ. ಸೊ ಆಮೇಲೆ ಕನ್ನಡ ಪುಸ್ತಕಗಳು ಓದುವಂಥದ್ದು ಕಡಿಮೆ ಆಗಿದೆ, ಇಂಗ್ಲೀಷ್ ಪುಸ್ತಕಗಳನ್ನ ಓದ್ತಾರೆ. ನಮಗೆ ಅಂದರೆ ನಾವು ಕನ್ನಡ ಮೀಡಿಯಮಲ್ಲಿ ಓದಿದ್ದು, ಕನ್ನಡ ಪುಸ್ತಕಗಳನ್ನ ಓದಿವಿ, ಈಗ ಅನಿವಾರ್ಯ ನಮಗೆ. ಬಟ್ ಇವತ್ತಿನ ಸ್ಥಿತಿ ಬೇರೆ ಆಗ್ತಾ ಇದೆ. ಸೊ ಇದು ಎಲ್ಲಿ ಹೋಗಿ ನಿಂದಿರುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ಇದು ಭಾಳ ನಗರ ಕೇಂದ್ರಿತವಾಗಿ ಇರುವಂಥ ವಿಚಾರ. ಇದು ತಾಲೂಕು ಮಟ್ಟದೊಳಗೆ ಇದಿಲ್ಲ, ಹಳ್ಳಿ ಮಟ್ಟದೊಳಗೆ ಇದಿಲ್ಲ. ನಾವು ಅಲ್ಲಿ ಕೇಂದ್ರೀಕರಿಸ್ಬೇಕಾಗೈತಿ. ಅಲ್ಲಿ ನಿಜವಾದಂಥ ಕನ್ನಡದ ನೀವೇನು ಶಕ್ತಿ ಇದೆಯಲ್ಲ, ಅಲ್ಲಿಂದ ನೀವು ಅದನ್ನು ಹೆಚ್ಚು ಬೆಳೆಸುವಂಥದ್ದನ್ನು ಮಾಡಿದ್ರೆ ಬಹುಶಃ ನಗರವು ಹೊಳ್ಳಲ್ಲೇ ನೋಡುತ್ತದು. ಆದರೆ ನಾವೇನು ಮಾಡ್ತಾ ಇದ್ದೇವೆ ಅಂದ್ರೆ, ನಗರದೊಳಗೆ ಇರುವಂಥವ್ರು ಬೆಂಗಳೂರನ್ನು ನೋಡಿ ನೀವು ಇಡೀ ಕರ್ನಾಟಕವನ್ನು ಕಟ್ಟುವುದು ತಪ್ಪು ಅಂತ ನಾನು ಹೇಳ್ತೇನೆ. ಬೆಂಗಳೂರು ನೋಡ್ಕೊಂಡು ಕರ್ನಾಟಕ ಕಟ್ಟುವುದಲ್ಲ. ಕರ್ನಾಟಕದ ಒಂದು ಹಳ್ಳಿಯನ್ನು ನೋಡ್ಕೊಂಡು, ಹಳ್ಳಿ ಶಾಲೆಯನ್ನು ನೋಡ್ಕೊಂಡು, ಇವತ್ತು ಕೆಲವು ಹಳ್ಳಿಗಳಲ್ಲಿ ಅದ್ಭುತವಾದಂಥ ಶಿಕ್ಷಕರದಾರ, ಅದ್ಭುತವಾಗಿ ಶಾಲೆಗಳನ್ನು ಕಟ್ತಾ ಇದ್ದಾರೆ, ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ. ಅವ್ರು ಯಾಕೆ ನಮಗೆ ಮಾದರಿ ಆಗಬಾರ್ದು ಅಂತ ಅವ್ರು ಬೆಳಕಿಗೆ ಬರೋದಿಲ್ಲ. ಇದಕ್ಕೆ ಯಾಕಂತಂದ್ರೆ ಇದು ರಾಜಕಾರಣ, ಪಕ್ಷಾಧಾರಿತವಾದಂಥ ರಾಜಕಾರಣ. ಎಲ್ಲಿ ತನಕ ಇದು ಹೋಗೋದಿಲ್ಲ, ಅಲ್ಲಿ ತನಕ ಇದು ಇಷ್ಟದ್ದೇ, ಇದು ಹೀಗೆ ಆಗೋದು. ಇದು ಅವ್ರು ಬಂದಾಗ ಅವರು, ಇವ್ರು ಬಂದಾಗ ಇವರು. ಅಥವಾ ಶಿಕ್ಷಣ ವಲಯವನ್ನು ಮುಕ್ತವಾಗಿಡಬೇಕು.
ಶಿಕ್ಷಣ ಕ್ಷೇತ್ರದೊಳಗೆ ಅದನ್ನು ಮಾಡಬಾರ್ದು. ಪಠ್ಯಗಳನ್ನು ಯಾವುದೇ ಈಜಮ್ಮಿನ ಚೌಕಟ್ಟಿನೊಳಗೆ ರೂಪಿಸುವಂಥ ಕೆಲಸವನ್ನು ಯಾರೂ ಮಾಡಬಾರ್ದು. ಈಜಮ್ಮುಗಳನ್ನು ನೀವು ನಮಗೆ ಜ್ಞಾನ ಕೊಟ್ಟ ಮೇಲೆ ಈಜಮ್ಮುಗಳ ಬಗ್ಗೆ ನಾವೇ ತಿಳ್ಕೊತೀವಿ, ಯಾವುದು ನಮಗೆ ಒಳ್ಳೆಯದು, ಯಾವುದು ನಮ್ಗೆ ಕೆಟ್ಟದ್ದು ಅಂತೇಳಿ. ಮಕ್ಕಳ ಮನಸ್ಸಿನೊಳಗೆ ಇದನ್ನು ಬಿತ್ತು ಕೆಲಸವನ್ನು ನಾವು ಮಾಡಬಾರ್ದು ಅಂತೇಳಿ. ಅದಕ್ಕೆ ಪಠ್ಯ ರೂಪಿಸುವಂಥ ವ್ಯಕ್ತಿಗಳು ಭಾಳ ಬ್ರಾಡ್ ಆಗಿರ್ಬೇಕು. ಅವರು ನಮ್ಮ ಹಿರಿಯರು ಇದ್ರು ಅದನ್ನು ನಾವು ಇವತ್ತಿಗೂ ಕುವೆಂಪು ಓದ್ತೀವಿ, ಕುವೆಂಪುನ ಬಗ್ಗೆ ಯಾರಿಗೂ ತಕರಾರಿಲ್ಲ. ಬಸವಣ್ಣನ ಬಗ್ಗೆ ಓದ್ತೀವಿ, ಯಾರಿಗೂ ತಕರಾರಿಲ್ಲ. ಕನಕದಾಸರ ಬಗ್ಗೆ ಓದ್ತೀವಿ, ತಕರಾರಿಲ್ಲ. ಅಂಬೇಡ್ಕರ್ ಬಗ್ಗೆ ಓದ್ತೀವಿ, ತಕರಾರಿಲ್ಲ. ಯಾವಾಗ ತಕರಾರು ಬರುತ್ತೆ? ಅದನ್ನು ಪಠ್ಯ ಹಚ್ಚೋರ ಆಲೋಚನೆ ಮಾಡಬೇಕಲ್ಲ. ನಾವು ಪ್ರೈಮರಿ ಆವಾಗೊಮ್ಮೆ ಇವಾಗೊಮ್ಮೆ ಹೋಗಿ ಶಾಲೆಗೆ ನಾನು ಓದಿದಂತಕ್ಕೆ ಇವತ್ತಿಗೂ ಅವತ್ತಿನ ಹಾಡುಗಳು ನಂಗೆ ನೆನಪದ, ಹೌದಾ, ಬಾಲ್ಯದ. ಮತ್ತು ಇವತ್ತಿಗೆ ಅಂಥ ಲವಲವಿಕೆಯಿಂದ ಮಕ್ಕಳ ಹಾಡುಗಳನ್ನು ಹಾಡುವಂಥದ್ದನ್ನು, ಆ ಹಾಡಿನ ಅರ್ಥಗಳನ್ನು ಮುಂದಿನ ದಿನಗಳಲ್ಲಿ ಬದುಕಿಗೆ ಅಳವಡಿಸಿಕೊಳ್ಳುವಂಥ ಪಠ್ಯಗಳನ್ನು ನಾವೆಲ್ಲ ರೂಪಿಸಾಕತ್ತೀವಿ. ಈ ಪಠ್ಯ ಅಂತ ಬಂದಿರೋದ್ರಿಂದ ನನಗೆ ಯಾವಾಗಲೂ ಕಾಡುವಂಥ ಪ್ರಶ್ನೆ ಕೇಳ್ತೀನಿ ನಿಮಗೆ. ಪಠ್ಯಗಳು ನೋಡಿದಾಗ ಹಿಸ್ಟ್ರಿ ಬಗ್ಗೆ ನಂಗೆ ಯಾವಾಗಲೂ ಇದು ಕಾಣ್ತಿರುತ್ತೆ, ಬೇರೆದಕ್ಕೂ ಅನ್ವಯಿಸ್ಬೋದು ಅನಿಸುತ್ತೆ. ಅಂದರೆ ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ಅಂದರೆ ವಿತ್ ಆಲ್ ಇಟ್ಸ್ ಡಿಫೆಕ್ಟ್ಸ್ ಏನೇ ಇರಲಿ, ಅದು ನಮ್ಮ ಜನಜೀವನದ ಬಗ್ಗೆ ಹೆಮ್ಮೆ ಮೂಡಿಸುವಂಥ ಒಂದು ಪಠ್ಯ ಇರಬೇಕೋ ಇಲ್ವೋ. ಅಂದರೆ ಹಿಸ್ಟ್ರಿ ಓದಿದರೆ ನಿಮಗೆ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಮೂಡಿಸುವಂಥದ್ದಿಲ್ಲ. ನಾವು ದಾಳಿಗೊಳಗಾದವರು, ನಾವು ವಿಕ್ಟಿಮ್ಸು, ನಾವು ಶೋಚನೀಯ ಪರಿಸ್ಥಿತಿಲಿ ಬದುಕಿದವರು ಅಂತ ಅನಿಸ್ತಾ ಬಿಟ್ಟರೆ, ನಾವು ಹೆಮ್ಮೆಯಿಂದ ವೈಭವದಿಂದ ಆಡಳಿತ ಮಾಡಿದ್ವಿ, ಜನರನ್ನು ಚೆನ್ನಾಗಿ ನೋಡ್ಕೊಂಡ್ವಿ, ಅಂಥ ರಾಜರು ಇದ್ದರು ನಮ್ಮದಲ್ಲಿ ಅನ್ನೋದೇ ಬರಲ್ವಲ್ಲ. ಬರೀ ದಾಳಿಕೋರರ ಜಾಸ್ತಿನೇ ಇದು ಆಗುತ್ತೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೀವು ಹಚ್ಚ್ರಿ, ವೀರ ಪುಲಿಕೇಶಿ ಹಚ್ಚ್ರಿ. ಪುಲಿಕೇಶಿ ಕನ್ನಡದ ಅರಸಲ್ಲ ಅಲ್ವಾ? ಹೌದು. ನಮ್ಮಲ್ಲಿ ಬೇಕಾದಷ್ಟು ಜನರು ಅರಸರು ಆಗಿ ಹೋಗ್ಯಾರಲ್ಲ, ಅವ್ರ ಬಗ್ಗೆ ನೀವು ಓದಿಸ್ರಿ ಹಿಸ್ಟ್ರಿ. ಅಂದ್ರೆ ನೀವು ಹಿಸ್ಟ್ರಿ ಅಂದರೆ ಈ ಮೊಘಲರು, ಡಚ್ಚರು ಇವರೆಲ್ಲ ದಾಳಿ ಮಾಡಿದ್ದನ್ನೇ ಯಾಕೆ ಹಿಸ್ಟ್ರಿ ಅಂತ ಇದು ಮಾಡ್ಕೊತೀರಿ? ನಮ್ಮಲ್ಲಿ ಒಂದು ಇದು ಸ್ಥಳೀಯ ಇತಿಹಾಸ ಇದೆಯಲ್ಲ, ಸ್ಥಳೀಯ ಇತಿಹಾಸವನ್ನು ಇವತ್ತು ನಾವು ಹೆಚ್ಚು ಮುನ್ನೆಲೆಗೆ ತರಬೇಕಾಗೈತಿ. ಆಮೇಲೆ ಹೌದು, ನೀವು ದಾಳಿಕೋರರು ಬಂದಾಗ ಮತ್ತು ಈ ದೇಶದ ಇಷ್ಟು ಸಂಖ್ಯೆ ಇದ್ರೆ ಅವ್ರು ಬಂದವರು ಎಷ್ಟು ಮಂದಿ? ದಾಳಿಕೋರರು ಬಂದು ಭಾಳ ಒಂದು 100 ಮಂದಿ ಬಂದಿರ್ಬೋದು, 200 ಮಂದಿ ಬಂದಿರ್ಬೋದು. ಲಕ್ಷಾಂತರ ಜನರು ನಾವು ಇದ್ದೀವಲ್ಲ, ನಾವು ಯಾಕೆ ದಾಳಿಗೆ ಒಳಗಾದೀವಿ? ಅಂದ್ರೆ ಒಂದು ವರ್ಗ ಮಾತ್ರ ಯುದ್ಧ ಮಾಡಬೇಕು, ಇವರು ಯುದ್ಧ ಮಾಡಬಾರ್ದು ಅಂತ ಬಹುಸಂಖ್ಯಾತರನ್ನ ನೀವು ದೂರ ಇಟ್ಟಿದ್ರಿ. ಅದಕ್ಕಾಗಿ ನಾವು ನೋಡ್ಕೊತ ಕೈ ಕಟ್ಕೊಂಡು ಕುಂತೀವಿ. ಅವ್ರ ದೇವಾಲಯಗಳನ್ನು ಪ್ರವೇಶ ಮಾಡಿ ಅಲ್ಲಿರುವಂಥ ನಿಧಿಯನ್ನು ಹೊತ್ಕೊಂಡು ಹೋಗೋ ಮುಂದೆ ನೀವು ಸೋಮನಾಥ ದೇವಾಲಯದ ಬಗ್ಗೆ ಪದೇ ಪದೇ ಹೇಳ್ತಿರ್ತಾರೆ, ಎಷ್ಟು ಬಂದಲ್ಲೇ ಎಲ್ಲ ಸಂಪತ್ತು ತೊಗೊಂಡು ಹೋದರು ಅಂತೇಳಿ. ಅವರು ಒಂದು 100 ಮಂದಿ ಬಂದಿದ್ದರು, ತೊಗೊಂಡು ಹೋದರು. ಮತ್ತು ನಾವು ಲಕ್ಷ ಜನ ಇದ್ದೀವಲ್ಲ, ಅವ್ರನ್ನ ಲಕ್ಷ ನಾವು 1000 ಜನರನ್ನ ಎದುರಿಸುವಂಥ ಶಕ್ತಿ ನಮಗಿತ್ತಿಲ್ಲ. ಆದ್ರೆ ನೀವು ನಮಗೇನು ಹೇಳಿದ್ರಿ? ನೀವು ಈ ಗೆರೆಯನ್ನು ದಾಟಿ ಮುಂದಕ್ಕೆ ಬರಬಾರ್ದು ಅಂತ ಹೇಳಿದ್ರಿ ನೀವು. ಅದಕ್ಕಾಗಿ ನಾವೆಲ್ಲ ಅಲ್ಲಿ ನೋಡ್ತಾ ನಿಂತೀವಿ. ನಾವು ದೇವಾಲಯಗಳಂದ್ರೆ ಈ ವರ್ಗದ್ದು, ಈ ಜಾತಿದು, ದೇವರ ಸಮೀಪದಲ್ಲಿ ಇವರೇ ಇರಬೇಕು, ಪ್ರಾಂಗಣಕ್ಕೆ ಇಲ್ಲಿ ಇವರೇ ಬರಬೇಕು, ಇವರೇ ಇರ್ಬೇಕಂತ ನೀವು ಒಂದು ಗೆರೆ ಹಾಕ್ಕೊಂತ ಬಂದಿದ್ರೆ, ಬಹುಸಂಖ್ಯಾತರನ್ನ ಹೊರಗಿಟ್ಟಿದ್ರೆ, ಹಿಂಗಾಗಿ ಹೊರಗಿನಿಂದ ಕಡಿಮೆ ಸಂಖ್ಯೆ ಬಂದು ನಮ್ದೆಲ್ಲ ಸಂಪತ್ತು ಹೊತ್ಕೊಂಡು ಹೋದ್ರು. ಇದೇನಿದೆಲ್ಲ ಈ ಶ್ರೇಣೀಕರಣ ಇದೆಯಲ್ಲ, ಇದು ಹೋಯಿತು ಅಂತಂದ್ರೆ, ಇದನ್ನು ತೆಗೆದು ಹಾಕಿದ್ರಿ ಅಂದರೆ ಇಷ್ಟು ಜನ ದಾಳಿಕೋರರು ನಮ್ಮಲ್ಲಿ ಬರುವ ಅಗತ್ಯನೇ ಇರಲಿಲ್ಲ. ಜಾತಿ ಕಾರಣಕ್ಕಾಗಿ ಕಂಪಾರ್ಟ್ಮೆಂಟ್ಗಳನ್ನು ನೀವು ಮಾಡಿದ್ರಲ್ಲ, ಆ ನಿಧಿಯನ್ನು ರಕ್ಷಣೆ ಮಾಡೋದು ನಿಮ್ಮ ಜವಾಬ್ದಾರಿ ಅಂತ ನಮಗೆ ನೀವು ಹೇಳಿರಲಿಲ್ಲ. ಅದು ಬರೀ ನನ್ನ ಜವಾಬ್ದಾರಿ, ಇದನ್ನು ಬರೀ ಕ್ಷತ್ರಿಯರೇ ಮಾಡಬೇಕು ಅಂತ ಹೇಳಿದ್ರು. ಅವ್ರ ಸಂಖ್ಯೆ ಎಷ್ಟಿತ್ತು? ಅವ್ರು ಅಷ್ಟು ಮಂದಿಯಲ್ಲಿ ಹೋರಾಟಕ್ಕೆ ನಿಂತರು. ಉಳಿದವರು ನೀವು ಶೂದ್ರವ್ರು ಬರೀ ನಮ್ಮ ಸೇವೆ ಮಾಡ್ಬೇಕಂದಿದ್ರೆ ನೀವು ಯುದ್ಧ ಮಾಡ್ಬೇಕಂತ ನಮ್ಗೆ ಹೇಳಿರಲಿಲ್ಲ. ನೀವು ಯುದ್ಧ ಮಾಡ್ಬೇಕಂತ ಹೇಳಿದವ್ರು ಯಾವಾಗ? ಬ್ರಿಟಿಷರ ಕಾಲದೊಳಗೆ ಅಂಬೇಡ್ಕರ್ರು, ಗಾಂಧೀಜಿಯವರು ಇವರೆಲ್ಲ ಹೇಳ್ಕೊಟ್ರು ನಮಗೆ ದೇಶ ಸ್ವಾತಂತ್ರ್ಯಕ್ಕೆ. ಆವಾಗ ಸಮೂಹ ಹೊರಗೆ ಬಂತು. ಅಲ್ಲಿವರೆಗೂ ನಾವು ಸೇವಕರಾಗೇ ಇದ್ದೀವಿ. ಅಲ್ಲಿವರೆಗೂ ಒಂದು ವರ್ಗ ಮಾತ್ರ ದೇಶ ರಕ್ಷಣೆ ಮಾಡೋದು, ರಾಷ್ಟ್ರ ರಕ್ಷಣೆ ಮಾಡೋದು, ರಾಜ್ಯ ಉಳಿಸ್ಕೊಳ್ಳೋದು ಅನ್ನುವಂಥ ಕಲ್ಪನೆಯನ್ನು ನಮ್ಮಲ್ಲಿ ಅಥವಾ ಸಾಮಾಜಿಕ ವ್ಯವಸ್ಥೆನ ನೀವು ರೂಪಿಸ್ತಾ ಬಂದಿದ್ರಿ. ನಮಗೀಗ ಆ ಹಿಸ್ಟ್ರಿ ಬೇಕಾಗಿಲ್ಲ, ಸ್ಥಳೀಯ ಹಿಸ್ಟ್ರಿಯನ್ನು ನೀವು ಮಕ್ಕಳಿಗೆ ಹೇಳ್ಕೊಡ್ರಿ. ಯಾರು ಬಂದ್ರೋ ಹೋದ್ರೆ ಗತ ಬಿಟ್ಟು ಬಿಡ್ರಿ, ವಾಸ್ತವಕ್ಕೆ ಬರ್ರಿ ಅಂತೀವಿ. ವಾಸ್ತವ ಮತ್ತು ಮುಂದಿನ ಭವಿಷ್ಯತ್ತು ಗತದೊಳಗೆ ಆಗಿದೆ, ಆದಂಥದ್ದನ್ನು ಸರಿಪಡಿಸೋಕ್ಕಂತೂ ನಮ್ಮಿಂದ ಸಾಧ್ಯ ಇಲ್ಲ. ಹರಿದು ಹೋಗಿಬಿಟ್ಟಿದೆ ನೀರು, ಅದನ್ನ ಎಲ್ಲಿ ಹೊಳೆ ತರ್ತೀರಿ ನೀವೀಗ? ಮುಂದೆ ಬರುವಂಥ ಈ ಹರಿತಾ ಇರುವಂಥ ನೀರನ್ನು ಕಲುಷಿತಗೊಳಿಸಬೇಡ್ರಿ. ಎಕ್ಸಾಕ್ಟ್ಲಿ. ಈಗ ಈ ಒಂದು ಪ್ರಶ್ನೆ ಬಂದಿರೋದ್ರಿಂದ ಈಗ ನಾನು ಯಾವಾಗಲೂ ನನಗೆ ಯೋಚನೆ ಬರೋದು ಹೇಳ್ತೀನಿ ನಿಮಗೆ. ನಮ್ಮ ಗತ ಅಂತ ಏನು ಹೇಳಿದಿರಿ, ಹೇಗೆ ನಾವು ದಾಳಿಕೋರರ ಬಗ್ಗೆ ನಾವು ಸಾಕು ಎಷ್ಟು ಅದನ್ನೇ ಹೇಳ್ತೀರ ಅನ್ನೋದು ಅಂತ ಹೇಳಿದ್ವಿ, ಅದೇ ಥರ ನಮ್ಮ ಶ್ರೇಣೀಕೃತ ವ್ಯವಸ್ಥೆ, ನಮ್ಮ ಜಾತೀಯತೆ, ನಮ್ಮ ಮೇಲೆ ಮೇಲ್ವರ್ಗದ ಆಗಿರುವಂಥ ದಬ್ಬಾಳಿಕೆ, ಇದನ್ನು ನಾವು ಅರ್ಥ ಮಾಡ್ಕೊಳ್ಬಾರ್ದಂತಲ್ಲ, ಬಟ್ ಈ ಕಹಿ ಮನಸ್ಸಲ್ಲಿ ಇಟ್ಕೊಂಡು ನಾವು ಭವಿಷ್ಯ ನೋಡಬೇಕಾ, ಅಥವಾ ಇದನ್ನು ಅರ್ಥ ಮಾಡಿಕೊಂಡು ನಾವು ಭವಿಷ್ಯದ ಕಡೆ ನೋಡಬೇಕಾ? ಅಂದರೆ ನಾವು ಈಗ ಫಾರ್ ಎಕ್ಸಾಂಪಲ್ ನಮಗೆ ಬ್ರಿಟಿಷರು ದಾಳಿ ಮಾಡಿದ್ದಾರೆ, ಬ್ರಿಟಿಷನ್ನು ನಾವು ಯಾವ ಥರ ನೋಡಬೇಕು?
ನಾವು ಅವ್ರ ಜೊತೆ ಸಂಬಂಧ ಇಟ್ಕೋಬೇಕಾ ಬೇಡವಾ ಅನ್ನೋದು ಪ್ರಶ್ನೆ ಬಂದಾಗ ನಾವು ಇಟ್ಕೊಂಡಿದ್ದೀವಿ ಸಂಬಂಧ. ಅದೇ ಥರ ಇಲ್ಲಿ ಮೇಲ್ವರ್ಗದ ದೌರ್ಜನ್ಯ ಮಾಡಿದಂಥ ಅಂದರೆ ಅವರಲ್ಲ, ಅವ್ರ ಪೂರ್ವಿಕರು ಮಾಡಿರೋ ದೌರ್ಜನ್ಯದ ಬಗ್ಗೆ ನಾವು ಕಹಿ ಎಷ್ಟೊಂದು ಬೆಳೆಸ್ಕೊಂಡಿದ್ದೀವಿ ಅಂತಂದರೆ ಈಗ ಆ ಕಹಿ ಹೊರಗಡೆ ಬರುತ್ತೆ ಮತ್ತು ಆ ಒಂದು ಫ್ರಿಕ್ಷನ್ ಪದೇ ಪದೇ ಕಾಣುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ತಾವು? ಇಲ್ಲ, ಇವತ್ತಿಗೆ ಅದು ಇದೆ, ಅದು ಹಳ್ಳಿಯಲ್ಲಿ ಜೀವಂತ ಇದೆ. ಹೌದೌದು, ಅದು ಆಚರಣೆಯಲ್ಲಿದೆ. ಇದು ಸುಮ್ಮನೆ ನಾವು ಸುಳ್ಳು ಹೇಳಬಾರ್ದು. ಪ್ರತಿ ಹಳ್ಳಿಯಲ್ಲಿನೂ ಅಸ್ಪೃಶ್ಯತೆ ಜೀವಂತ ಇದೆ, ಜೀವಂತವಾಗಿ ನಮ್ಮನ್ನು ಕೊಲ್ತಾ ಇದೆ. ನಾನು ನಗರದೊಳಗೆ ಕುಂತ್ಕೊಂಡು ದೊಡ್ಡ ಹುದ್ದೆ ಅನುಭವಿಸಿ ಅಥವಾ ಇವತ್ತು ಎಲ್ಲ ಜಾತಿ ವರ್ಗದವರಿಗೂ ಪ್ರಜಾಪ್ರಭುತ್ವದ ಕಾರಣಕ್ಕಾಗಿ ಅಧಿಕಾರದ ಸ್ಥಾನಗಳು ಸಿಗ್ತಾ ಇವೆ. ನೀವಾದರೂ ನಿಮ್ಮ ಸಮುದಾಯಗಳನ್ನು ಒಂದು ಚೈತನ್ಯವನ್ನು ತುಂಬುವಂಥದ್ದನ್ನು ಅವ್ರಿಗೆ ಕರೆದು ಅವ್ರ ಗಾಯಗಳನ್ನು ಮಾಸುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಅದನ್ನೇ ಮಾಡ್ತಾ ಇಲ್ಲ ಈ ಜನ. ಏನು ಮೇಲೆ ಬಂದೀವಿ, ಹೊರಗಡೆ ಬಂದೀವಲ್ಲ, ಅಕ್ಷರ ಲೋಕದ ತುದಿಗೆ ಬಂದು ನಿಂತವ್ರು ಅದೀವಲ್ಲ, ನಾವು ಆ ಜನರನ್ನ ಕೈ ಹಿಡಿದು ಕರ್ಕೊಂಡು ಬರುವಂಥ ಕೆಲಸವನ್ನು ಎಲ್ಲ ಜಾತಿಯಲ್ಲಿ ಏನು ಬುದ್ಧಿವಂತರು ಅನಿಸ್ಕೊಳ್ಳುವಂಥವ್ರು ಅಧಿಕಾರಸ್ಥರದಾರಲ್ಲ ಅವ್ರು ಮಾಡಿದ್ದೆ. ಆದರೆ ಇದು ಎಲ್ಲಿ ಒಂದು ಕಡೆಗೆ ಅವ್ರು ಮರಿಬೋದು. ಆದರೆ ಈ ಮೇಲೆ ಬಂದವ್ರು ಕೆಳಗಿನವ್ರು ನೋಡೋಂಗೆ ಇಲ್ಲಲ್ಲ. ಹಳ್ಳಿ ಒಳಗೆ ಅವರವರೇ ಜಗಾಡ್ತಾರಲ್ಲ. ಅಲ್ಲೇ ಹಳ್ಳಿ ಒಳಗೆ ನೀವು ಇವತ್ತಿಗೂ ನನಗೆ ಆಶ್ಚರ್ಯ ಆಗ್ತಾ ಇದೆ, ನಮ್ಮ ಭಾಗದ ರಾಜಕಾರಣಿಗಳು ದೇವಾಲಯಗಳಿಗೆ ಹೋಗಂಗಿಲ್ಲ. ನಮ್ಮ ಭಾಗದ ಹೌದು, ಉತ್ತರ ಕರ್ನಾಟಕದ ನಮ್ಮ ದಲಿತ ರಾಜಕಾರಣಿಗಳು ದೇವಾಲಯಗಳನ್ನು ಪ್ರವೇಶ ಮಾಡಂಗಿಲ್ಲ. ಓಕೆ, ಅದೇ ಮಾಧ್ಯಮ ಸಾಕಷ್ಟು ಅದು ಚರ್ಚೆ ಆಗಿದೆ, ಮಾಧ್ಯಮದಲ್ಲಿ ಬಂದಿದೆ. ಯಾಕೆ ಹೋಗಂಗಿಲ್ಲ ಅಂತಂದ್ರೆ ಅವ್ರು ಹೋಗಿದ್ದೆ ಆದ್ರೆ ಅವ್ರು ವೋಟ್ ಬ್ಯಾಂಕ್ ಅಂತ ಏನು ದೊಡ್ಡದಿದೆಯಲ್ಲ, ಅದು ಸಾಧ್ಯನೇ ಇಲ್ಲ. ಇವ್ರ ಮುಂದಿನ ದಿನಗಳಲ್ಲಿ ಇವ್ರನ್ನ ಒಪ್ಕೊಳ್ಳಂಗಿಲ್ಲ. ಅದು ಅದಕ್ಕೆ ಓಟಿನ ಸಲುವಾಗಿ ಇವರು ತಮ್ಮ ಸಂವಿಧಾನಾತ್ಮಕವಾದಂಥ ಹಕ್ಕನ್ನು ಇವ್ರು ಕಳ್ಕೊಳಕತ್ತಾರ. ಅಧಿಕಾರಕ್ಕಾಗಿ ಇವ್ರು ಕಳೀತಾ ಇದ್ದಾರೆ. ಅದನ್ನು ನೋಡಿದಂಥ ಆ ಜನರು, ನಿಮ್ಮ ವಲಯದ ಜನರು, ನಿನ್ನ ಸಮುದಾಯದ ಜನರು, ದೊಡ್ಡವರು ಹೋಗಂಗಿಲ್ಲ ಅಂದ್ರೆ ನಾವ್ಯಾಕೆ ಹೋಗೋಣಂತ ಇವ್ರು ದೂರ ಇರ್ತಾರೆ. ಆಮೇಲೆ ಅಲ್ಲಿರುವಂಥ ಮೇಲ್ಜಾತಿ ಯಾರಿಗೆ ಹೆದರಿ ನೀವು ಒಳಗೆ ಹೋಗಂಗಿಲ್ಲ, ಆ ಸಮುದಾಯದ ಬಡವರು ನಾವು ಇವರಷ್ಟು ದೊಡ್ಡವರು ಅದೀವಿ, ಇವ್ರು ಯಾಕೆ ಒಳಗೆ ಬರ್ತಾರ ಅಂತ ಅವ್ರು ಅನ್ಕೊತಾರೆ. ಇದು ವಿಷವರ್ತಲ್ಲ. ಇದು ಒಂದು ಚಕ್ರದೊಳಗೆ ನಾವು ಸಿಗೊಂಡಿದ್ದೇವೆ. ಇದು ಯಾವಾಗ ಇದು ನಿಲ್ಲುತ್ತೋ ಗೊತ್ತಿಲ್ಲ. ಒಮ್ಮೆ ಮೇಲೆ ಹೋಗೋದು, ಒಮ್ಮೆ ಕೆಳಗೆ ಬರೋದು, ಅದ್ರ ಮಧ್ಯದೊಳಗೆ ಜನಸಾಮಾನ್ಯರು ನರಳ್ತಾ ಇದ್ದಾರೆ. ಹೀಗಾಗಿ ಜಾತಿ ನೋವುಗಳನ್ನು, ಈ ಗಾಯಗಳನ್ನು ಯಾವ ಕಾಲದೊಳಗೆ ಇದಕ್ಕೆ ಮದ್ದು ಸಿಗುತ್ತೋ ಗೊತ್ತಿಲ್ಲ, ನರಳ್ತಾ ಇದೆ. ಹಳ್ಳಿಗಳಲ್ಲಿ ಜೀವಂತವಾಗಿ ಜಾತಿಯನ್ನು ನಾನು ಇವತ್ತು ಅನುಭವಿಸ್ತಾ ಇದ್ದೇನೆ, ನನ್ನ ಕಣ್ಣಾರೆ ಕಾಣ್ತಾ ಇದ್ದೇನೆ. ಅದು ಇಲ್ಲ ಅಂಥೇಳಿ ಹೇಳಿದರೆ ಅದು ಸುಳ್ಳಾಗತ್ತೆ. ಓಕೆ, ನಾನು ಈ ಟೈಮಲ್ಲಿ ಒಂದು ಸಣ್ಣ ಇದನ್ನ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ನೋಡೋವಂಥವ್ರಿಗೆ. ನಾವು ಮೇಡಮ್ ತುಂಬ ಚೆನ್ನಾಗಿ ಹೇಳಿದರು, ನಾವು ಓದ್ಕೊಂಡು ಬಂದಿದ್ದೀವಿ, ನಾವು ತಿಳ್ಕೊಂಡು ಬಂದಿದ್ದೀವಿ, ನಾವು ಬೆಂಗಳೂರಲ್ಲಿ ಕೂತ್ಕೊಂಡಿದ್ದೀವಿ, ನಾವು ಏನೋ ಮಾತಾಡ್ತೀವಿ, ನಮಗೆ ತಳಮಟ್ಟದ ಸಮಸ್ಯೆಗಳು ಅರ್ಥ ಆಗ್ತಾ ಇಲ್ಲ. ಈ ಥರದೊಂದು ಅರ್ಥ ಆಗ್ತಾ ಇದೆಯಾ ಅನ್ನೋ ಸಂಶಯ ನಮ್ಮ ಮನಸ್ಸಲ್ಲಿರಬೇಕು. ನಾವೇನೋ ಮಾತಾಡುವಾಗ ಬೀಸು ಹೇಳಿಕೆ ಕೊಡಬಾರ್ದು ಅನ್ನೋದು ನಾನು ಒಪ್ಕೋತೀನಿ. ಆದರೆ ಇವತ್ತು ಮೇಡಮ್ ಮಾತು ಕೇಳಿದ್ರಲ್ಲ, ಈಗಲೂ ಇದೆ ಅಂತ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಳ್ಳಿಯಿಂದ ಬಂದವರು, ಎಸ್ಪೆಷಲಿ ಹಳ್ಳಿಯಿಂದ ಬಿಟ್ಟು ಬಂದವರು, ಅವಾಗಿತ್ತು 20 ವರ್ಷದ ಹಿಂದೆ, ದಯವಿಟ್ಟು ಬರಿಬೇಡಿ. ಸಿಟಿನಲ್ಲಿ ಅದು ನಮಗೆ ಕಾಣಲ್ಲ, ಯಾಕಂದರೆ ನಮಗದು ಅವಶ್ಯಕತೆ ಬೀಳಲ್ಲ, ಅದು ಬೇರೆ ಥರದ್ದು ವ್ಯವಸ್ಥೆ ಇದೆ. ಹಳ್ಳಿಗಳಲ್ಲಿರುವಂಥವ್ರು ದಯವಿಟ್ಟು ಇದ್ರ ಬಗ್ಗೆ ನಿಮ್ಮ ಅನುಭವಗಳನ್ನ ಪ್ರಾಮಾಣಿಕವಾಗಿ ದಾಖಲು ಮಾಡಿ, ಯಾಕೆಂದರೆ ಇದು ಗೊತ್ತಾಗಲಿ ಜನರಿಗೆ ಅಂಥೇಳಿ, ಭ್ರಮೆಯಲ್ಲಿರೋರಿಗೂ ಗೊತ್ತಾಗಲಿ, ಮತ್ತು ಏನೋ ಜಾತೀಯತೆ ಹೋಗಿದೆ ಅನ್ನೋ ಇಲ್ಲ, ಈಗ ಎಲ್ಲ ಸ್ಪೃಶ್ಯತೆ ಎಲ್ಲೆಲ್ಲ ನಮಗೆ ಪೇಪರ್ಗಳಲ್ಲಿ ಬರುತ್ತೆ, ಆವಾಗ ಒಂದೊಂದು ಬರ್ತವೆ. ಬಟ್ ಅಂದರೆ ಸಾರಾಸಾಗಟಾಗಿ ಎಲ್ಲ ಹಳ್ಳಿಗಳಲ್ಲೂ, ಅಂದರೆ ಬಹುತೇಕ ಹಳ್ಳಿಗಳಲ್ಲಿ ಇದೆ ಅನ್ನೋದು ಇದೆಯಲ್ಲ, ಸ್ವಲ್ಪ ಆಶ್ಚರ್ಯ ಮೂಡಿಸುತ್ತೆ, ಆಘಾತಕಾರಿ ಆಗುತ್ತೆ. ಹೀಗಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ತಾವೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಇದು ಆ ಸಮಸ್ಯೆಗೆ ಉತ್ತರಗಳನ್ನು ಬಹುಶಃ ಒಂದು ಕಾಲಕ್ಕೆ ಮಾರ್ಕ್ಸ್ವಾದ ಓದುವಂಥ ಸಂದರ್ಭದೊಳಗೆ ಏನೇನೋ ಮಾತಾಡ್ತಾ ಇದ್ದು ನಂಬಿಕೆಗಳನ್ನ ಇಟ್ಕೊಂಡಿದ್ವಿ. ಅದು ಇಲ್ಲಿ ನಮ್ಮ ಇದಕ್ಕೆ ಅಪ್ಲೈ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ, ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ವಿದ್ಯಾವಂತ ಎಲ್ಲ ಸಮುದಾಯದ ವ್ಯಕ್ತಿಗಳು, ಯಾವ ಜಾತಿಯ ನೋವಿಗೆ ಒಳಗಾದಂಥ ಸಮುದಾಯಗಳದಾವಲ್ಲ, ಅವ್ರ ಜೊತೆಗೆ ನಾವು ಸ್ನೇಹನ, ಹೊಕ್ಕು ಬಳಕೆಯನ್ನು ಇಟ್ಕೋಬೇಕು. ಮುಟ್ಟುವ, ತಟ್ಟುವ, ಉಣ್ಣುವ, ಉಡುವ ಈ ಕ್ರಿಯೆಗಳು ಅವ್ರ ಜೊತೆಗೆ ನಮ್ದು ಹೆಚ್ಚಾದ್ರೆ ಮಾತ್ರ ಅವರಿಗೆಲ್ಲೋ ಒಂದು ಕಡೆಗೆ ಇವ್ರು ನಮ್ಮವರು ಅಂತ ಅನ್ಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನೀವು ಮುಟ್ಟಲಾರದೆ ಸ್ಪರ್ಶ ಅನ್ನುವಂಥದ್ದು ಇದೆಯಲ್ಲ, ಭಾಳ ದೊಡ್ಡ ದಿವ್ಯ ಶಕ್ತಿ ರೀ ಅದು. ಆ ಸ್ಪರ್ಶನೇ ಇಲ್ಲ ನಮ್ಮ ಜನರಿಗೆ, ಅವ್ರನ್ನ ನಾವು ಮುಟ್ಟಕ್ಕೆ ರೆಡಿ ಇಲ್ಲ. ಮತ್ತು ಅದನ್ನು ಕಳ್ಕೊಂಡ್ಮೇಲೆ ನೀವು ಹೆಂಗೆ ಅವ್ರನ್ನ ಸಮಾನವಾಗಿ ಇದು ಇರ್ಬೋದು, ಮೀಸಲಾತಿ ಇರ್ಬೋದು, ಅದಕ್ಕೆ ಹೊರಗೆ ಕಾಣಿಸುತ್ತದೆ ಅವಕಾಶ ಅದಾವ ಅಂತೇಳಿ. ಅದ್ರ ಒಳಗೆ ಇದೆಯಲ್ಲ ಈ ನೋವು, ಈ ಕೆಂಡ ಇದೆಯಲ್ಲ, ಎಲ್ಲಿವರೆಗೆ ಈ ಕೆಂಡವನ್ನು ನೀವು ಆರಿಸೋದಿಲ್ಲ ಅಲ್ಲಿ ತನಕ ಈ ನೋವುಗಳು ಹೀಗೆ ಮುಂದುವರಿತಾವೆ. ಅದಕ್ಕೆ ನಾವು ಮುಟ್ಟುವ, ಉಣ್ಣುವ, ಉಡುವ ಕ್ರಿಯೆಗೆ ಒಳಗಾಗಬೇಕು. ಅಂತರ್ಜಾತೀಯ ಮದುವೆಯ ಮೂಲಕ ಜಾತಿ ನಿರ್ಮೂಲನೆ ಆಗುತ್ತೆ ಅನ್ನುವಂಥದ್ದಿತ್ತು. ಹೊಸ ಜಾತಿ ಹುಟ್ಟುವಂಥದ್ದು ಅಲ್ಲೇ. ಯಾವ ಬಲಿಷ್ಠ ಜಾತಿಯವರು ಹೆಣ್ಣಾಗಿದ್ರೆ
ಹೆಣ್ಣಿನ ಜಾತಿ ಗಂಡು ಮಾರ್ಪಾಡಾಗ್ತಾನೆ ಹೆಣ್ಣಿನ ಸಂಸ್ಕೃತಿಗೆ. ಗಂಡಾಗಿದ್ರೆ ಗಂಡಿನ ಜಾತಿಗೆ ಹೆಣ್ಣು ಹೊಂದ್ಕೊತಾಳೆ. ಅಲ್ಲಿ ಇನ್ನೊಂದು ಬರುತ್ತೆ ಹೊರತಾಗಿ ಜಾತಿ ಹೋಗಂಗಿಲ್ಲ ಅಲ್ಲೇ. ಇಲ್ಲ, ಇದು ನಾನು ಕಂಪ್ಲೀಟ್ ಒಪ್ಪಲ್ಲ. ಯಾಕೆ ನಾನು ಅಂತರ್ಜಾತಿ ವಿವಾಹ ಆಗಿದ್ದೀನಿ ಮತ್ತು ಭಾಳ ಜನ ನೋಡಿದ್ದೀನಿ. ಅವ್ರವ್ರವ್ರದ್ದು ಮಾಡ್ಕೋತಾರೆ. ಆಮೇಲೆ ಅಂತರ್ಜಾತಿ ವಿವಾಹ ಆಗುವಂಥ ಒಂದು ಮನಸ್ಥಿತಿ ಹೇಗಿರುತ್ತೆ ಅಂದರೆ, ನನ್ನ ಜಾತಿ ಅಂದರೆ ನೀವು ಮುಂಚೆ ಹೇಳಿದ್ರಲ್ಲ, ನಾನು ಈ ಜಾತಿಲಿ ಹುಟ್ಟಬೇಕಂತ ಹುಟ್ಟಿಲ್ಲ ಅನ್ನೋ ಮನಸ್ಥಿತಿ ಇರೋರಷ್ಟೇ ಅಂತರ್ಜಾತಿ ವಿವಾಹಕ್ಕೆ ಸಾಧ್ಯ. ಇಲ್ಲಾಂದ್ರೆ ಅವ್ನಿಗೆ ನನ್ನ ಜಾತಿ ಶ್ರೇಷ್ಠ ಅಂದಾಗ ಅವ್ನು ತನ್ನ ಜಾತಿದೇ ಹೆಣ್ಣು ಅಥವಾ ಗಂಡು ಬೇಕು ಅಂತ ಅನ್ಕೋತಾನೆ. ಅದು ಶ್ರೇಷ್ಠನೂ ಅಲ್ಲ, ಕನಿಷ್ಠನೂ ಅಲ್ಲ, ಅದೊಂದು ಜಾತಿ. ಆ ಜಾತಿಲಿ ನಾನು ಹುಟ್ಟಿದ್ದೀನಿ ಅನ್ನೋದಿದ್ದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ ಅನ್ಸುತ್ತೆ. ಈಗ ನನಗೂ ಮಗ ಇದ್ದಾನೆ, ನಾವು ಅವ್ನಿಗೆ ಯಾವ ಜಾತಿ ಅಂತ ಏನು ಹೇಳೋ ಅವಶ್ಯಕತೆನೇ ಇಲ್ಲ. ಸೊ ಅದ್ರ ಮೀರಿ ಅದನ್ನು ಬೆಳೆಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲ, ನೀವು ಅಂತರ್ಜಾತಿ ಮದುವೆ ಆಗಿದ್ರ ಬಗ್ಗೆ ನಂಗೆ ಭಾಳ ಖುಷಿ ಅನಿಸ್ತು. ಥ್ಯಾಂಕ್ ಯು. ಹಿಂಗೆ ಎಲ್ಲರೂ ಆಗಲಿ, ಜಾತಿ ಇಲ್ಲದ ಹಾಗೆ ಮಕ್ಕಳು ಬೆಳೀಲಿ, ಇದು ಸಾರ್ವತ್ರಿಕ ಸತ್ಯಗಳಾಗಲಿ ಅಂತೇಳಿ. ಕರೆಕ್ಟ್. ಇದು ಅಪವಾದ ನಿಮ್ಮದು. ಆದರೆ ಬಹಳಷ್ಟು ಜನ ಅಪವಾದಗಳಿದ್ದಾರೆ. ಹೌದೌದು, ಬಹಳಷ್ಟು ಜನ ಇದ್ದಾರೆ. ಅವ್ರ ಮುನ್ನೆಲೆಗೆ ಬರಬೇಕು, ಅವ್ರ ಬಗ್ಗೆ ನಾವು ಪದೇ ಪದೇ ಮಾತಾಡಬೇಕು, ಅವ್ರನ್ನ ಆದರ್ಶವಾಗಿ ಇಟ್ಕೋಬೇಕು, ಅವ್ರನ್ನ ತೋರಿಸ್ಬೇಕು. ಅದರ ನಮ್ಮ ಮರ್ಯಾದೆ ಹತ್ಯೆಗಳು, ಮರ್ಯಾದೆಗೆಡೆ ಹತ್ಯೆಗಳನ್ನು ನೋಡಿದ್ವಿ. ಗದಗಿನಲ್ಲಿ ಇತ್ತೀಚೆಗೆ ಒಂದು 6 ತಿಂಗಳ ಹಿಂದೆ ಒಂದು ಹತ್ಯೆ ನೋಡಿದ್ರಿ. ಲಂಬಾಣಿಗಳು ದಲಿತರು ಭಾಳ ದೊಡ್ಡ ಅಂತರ ಇರುವಂಥ ವರ್ಗನ. ಲಂಬಾಣಿ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ ಅಷ್ಟೇ. ಮದುವೆಯಾಗಿ 5 ವರ್ಷದ ನಂತರ 2 ಮಕ್ಕಳಾದ ಮೇಲೆ ಊರಿಗೆ ಕರೆಸ್ಕೊಂಡು ಅವರಿಬ್ಬರನ್ನು ಮರ್ಡರ್ ಮಾಡಿದ್ರಲ್ಲ. ಯಾರು ಮಾಡಿದ್ದು? ಗಂಡಿನ ಕಡೆ? ಇಲ್ಲ, ಹೆಣ್ಣಿನ ಕಡೆಯಲ್ಲಿ ಅವ್ರು ಮಾಡಿದ್ದು. ಅಂದ್ರೆ ಲಂಬಾಣಿಯವರ? ಹೌದು. ಓಕೆ. ಇದು ಏನು ಹೇಳುತ್ತಿದ್ದು? ಈ ಕ್ರೌರ್ಯ ಇದೆಯಲ್ಲ, ಇದು ಯಾರು ತುಂಬ್ಯಾರೋ ಗೊತ್ತಿಲ್ಲಪ್ಪ. 2 ಮಕ್ಕಳು ಅವು ಪಾಪ ಅವರಷ್ಟಿಗೆ ಅವ್ರು ಬದುಕಕ್ಕೆ ಎಲ್ಲೋ ಬಂದಿದ್ರು. ಅವ್ರನ್ನ ನಂಬಿಸಿ ಜಾತ್ರೆ ಹೆಸರು ನೋಡಿ ಊರಿಗೆ ಕರ್ಕೊಂಡು ಬಂದು ನಿದ್ದೆ ಗುಳಿಗೆ ಹಾಕಿ ಮಲ್ಕೊಂಡಾಗ ಅವ್ರನ್ನ ಮರ್ಡರ್ ಮಾಡೋದಿದೆಯಲ್ಲ, ಜಾತಿ ಕಾರಣಕ್ಕಾಗಿಯೇ. ಎಷ್ಟು ನಮ್ಮ ಹಳ್ಳಿ ಒಳಗೆ ಜಾತಿಯ ಇದು ತುಂಬಿದೆ ಅಂದ್ರೆ ಈ ಭಾಳ ಮರ್ಯಾದೆ, ನಮ್ಮ ಮನೆ ಮರ್ಯಾದೆ ಭಾಳ ಆದ್ರೆ ಏನಾಗುತ್ತೆ, ಒಂದು 10 ವರ್ಷ ಜೈಲ್ನಾಗ ಇರ್ತೀವಿ. ಇಟ ಅಲ್ಲ, ಇದು ಸಹಜವಾಗಿ ಎಲ್ಲರಲ್ಲಿ ಬಂದಿದೆ. ಇದು ಎಲ್ಲರಲ್ಲಿ ಇದೆ. ಆ ಕಾರಣಕ್ಕಾಗಿ ಮರ್ಯಾದೆಗೆಡೆ ಹತ್ಯೆಗಳು ಹೆಚ್ಚಾಗ್ತಾ ಇದೆ. ನಮ್ಮ ಕಾನೂನುಗಳು ಇನ್ನೂ ಬಲಗೊಳ್ಳಬೇಕು. ಮೇಡಮ್, ಒಂದು ಭಾಳ ಇಂಪಾರ್ಟೆಂಟ್ ಅಂತ ನಾನು ಅನ್ಕೋತಾ ಇದ್ದೇನೆ. ಆ ಥರ ಪ್ರಶ್ನೆ ಬಂತು. ಈಗ ಜಾತಿ ಅಂದರೆ ಮೇಲು ಕೀಳು ಅಂತ ನಾವು ಅನ್ಕೋತೀವಿ. ಪುರೋಹಿತಶಾಹಿ ವರ್ಗ ಮತ್ತು ದೌರ್ಜನ್ಯಕ್ಕೊಳಗಾದ ವರ್ಗದಲ್ಲಿಯೇ ಇಲ್ಲ, ಅದ್ರ ಮಧ್ಯೆನೇ ಈ ಥರದೊಂದು ಸ್ಕಿಸಮ್, ಈ ಥರ ಒಂದು ಭೇದ ಇದೆಯಲ್ಲ, ಇದಕ್ಕೇನು ಕಾರಣ? ಇದು ಅಂದರೆ ನಾನು ಕೀಳು ನೀ ಮೇಲು ಅಂತ ಬರಲಿಕ್ಕಿಲ್ಲ ಇಲ್ಲಿ. ಇದಕ್ಕೇನು ಕಾರಣ ಹಂಗಾದ್ರೆ? ಈ ಒಂದು ಕ್ರೌರ್ಯಕ್ಕೆ, ಈ ಮನಸ್ಥಿತಿಗೆ ಏನು ಕಾರಣ ಹಂಗಾದ್ರೆ? ವರ್ಣ ವ್ಯವಸ್ಥೆ ಭಾಳ ಸೂಕ್ಷ್ಮವಾಗಿ ನಮ್ಮೊಳಗೆ ಕೆಲವು ವಿಷಯಗಳನ್ನು ಅದು ತುಂಬತಾನೇ ಬಂದೈತೆ. ನಾನು ಅಬ್ಸರ್ವ್ ಮಾಡ್ದಂಗೆ ಅದು ನಿಮ್ಮನೋಗಿ ಬಂದೈತೆ ಇಲ್ಲೋ ಗೊತ್ತಿಲ್ಲ. ಬ್ರಾಹ್ಮಣ ಮಹಿಳೆಯರನ್ನು ಶೂದ್ರ ಗಂಡಸರ ಮದುವೆ ಆದಾಗ ತಕರಾರುಗಳಾಗಿಲ್ಲ. ನಾನು ಭಾಳಷ್ಟು ಜನ ನೋಡೀನಿ. ನನ್ನ ತಲೆಮಾರಿನವರು, ನನ್ನ ನಂತರದವರು, ನನ್ನ ಹಿರಿಯರೆಲ್ಲರು, ಇವರು ಅಧಿಕಾರಸ್ಥ ನೆಲೆ ಒಳಗೆ ಗಂಡಸರು ಇರ್ತಾರೆ, ದಲಿತರು. ಬ್ರಾಹ್ಮಣ ಹೆಣ್ಮಕ್ಳು ಹೊರಗಡೆಗೆ ಅವರೇ ಅಲ್ಲ, ಕಲಿಯಾಕೆ ಬಂದವರು, ಮೊದಲ ತಲೆಮಾರಿನವ್ರು ನೌಕರಿ ಮಾಡೋರು. ಮತ್ತು ಅವ್ರ ವಿಚಾರ ಇವ್ರ ವಿಚಾರ ಹೊಂದಾಣಿಕೆ ಆಗುತ್ತೆ, ಇವ್ರು ಮದುವೆ ಆಗ್ತಾರೆ. ಇವ್ರನ್ನ ಯಾರೂ ಮುಟ್ಲಿಲ್ಲ, ಇವ್ರನ್ನ ಯಾರನ್ನೂ ಹೊಡಿಲಿಲ್ಲ. ಹಳ್ಳಿ ಒಳಗೆ ಆಗ್ತಾವಲ್ಲ, ಹಳ್ಳಿಯಲ್ಲಿ ಮರ್ಡರ್ಗಳಾಗ್ತಾವೆ. ಓಕೆ. ಇಲ್ಲ ಆಗಂಗಿಲ್ಲ, ಸಿಟಿ ಒಳಗೆ ಆಗಂಗಿಲ್ಲ. ಆಮೇಲೆ ಅವರು ಸುಮ್ಮನೆ ಆಗಿಬಿಡ್ತಾರ. ಹೆಣ್ಣಿನ ಬ್ರಾಹ್ಮಣ ಹೆಣ್ಮಕ್ಳು ಅವ್ರ ಮನೆಯವರು ಅವ್ರು ಆಯ್ಕೆ ಮಾಡ್ಕೊಂಡ್ರೆ ಅವ್ರು ಇರಲಿ, ಅವ್ರು ಇದ್ದು ಬಿಡ್ತಾರೆ. ಅವರು ಅಂದ್ರೆ ಅಲ್ಲಿ ಯಾಕೆ ಇರ್ತಾರೆ ಅಂದ್ರೆ ಅವ್ರಿಗೊಂದು ಆರ್ಥಿಕ ಭದ್ರತೆ ಇದೆ. ಹೆಣ್ಮಗಳು ನಾಳೆ ಒಳ್ಳೆ ಆರ್ಥಿಕ ಭದ್ರತೆಯನ್ನು ಹುಡುಕೊಂಡ್ರೆ ಇರಲಿ ಬಿಡು ಅಂತಾರೆ ಅವರು. ಅವ್ರ ಜಾತಿ ಮೀರ್ತಾರೆ ಹೊರತಾಗಿ ಆ ಕ್ರೌರ್ಯವನ್ನು ಹೇಳಿದವರು ಅವ್ರು ಮೀರ್ಯಾರ. ನಮ್ಮವ್ರು ಅದನ್ನು ಇಟ್ಕೊಂಡು ಕುಂತಾವ ಇವು ಶೂದ್ರರು. ಒಂದು ಕಾಲಕ್ಕಿತ್ತು ಋತುಮತಿ ಆಗುವ ಪೂರ್ವ 8 ವರ್ಷದ ಒಳಗಡೆಗೆ ನೀವು ಕನ್ಯಾ ದಾನ ಮಾಡದೇ ಇದ್ರೆ ಕಣ್ಣು ಕಟ್ಟಿ ಕಾಡಿನಲ್ಲಿ ಬಿಡಬೇಕು ಅಂತ ತಿಳ್ಕೊಂಡು, ನೀವು ಎಲ್ಲಮ್ಮನ ಪುರಾಣ ಓದಿದ್ರೆ ಇವೆಲ್ಲ ಸಿಗ್ತಾವೆ. ಆ ಕಾರಣಕ್ಕಾಗಿ ಬಾಲ್ಯ ವಿವಾಹಗಳನ್ನು ಚಾಲೂ ಮಾಡಿದರು. ಹೌದಾ? ಋಷಿಗಳನ್ನು. ಮತ್ತು ಎಲ್ಲಮ್ಮನ ಕತೆ ಹುಟ್ಟಿದ್ದೇನು, ಎಲ್ಲಮ್ಮನ ಚರಿತ್ರೆ ಓದಿದ್ರೆ ಅವು ಹೇಳದೇ ಮದುವೆ ಆಗಿದ್ರು ಅನ್ನೋ ಬ್ರಾಹ್ಮಣ ಹೆಣ್ಮಗಳನ್ನು ಮದುವೆ ಆಗಿದ್ದ ಮುಂದೆ ಯಾವುದೋ ಒಂದು ಸಂದರ್ಭದೊಳಗೆ ಮಗ ಅಪ್ಪನ ಈ ಚಪ್ಪಲ್ ಹೊಲಿಯೋ ಇವನ್ನೆಲ್ಲ ಇಟ್ಕೊಂಡು ಕೆಲಸ ಮಾಡೋದನ್ನು ಆಕೆ ನೋಡಿ ಸಿಟ್ಟಿಗೆ ಬಂದು ಇವನನ್ನು ಹೊಡೆಯೋಕೆ ಹೋದಾಗೆ ಮುಕ್ಕೋಣನಾಗಿ ಓಡ್ತಾ ಹೋದ. ಇದು ನಮ್ಮಲ್ಲಿ ಜನಪದ ಕಥೆಗಳದಾವಲ್ಲ. ಅಂದ್ರೆ ಮೇಲ್ಜಾತಿಯ ಹೆಣ್ಮಕ್ಳನ್ನು ಕೆಳಜಾತಿಯ ಗಂಡಸರು ಅಧಿಕಾರಸ್ಥರ ಮದುವೆ ಆದಾಗ ಸಂಘರ್ಷಗಳನ್ನು ನಡೆದಿಲ್ಲ. ಅದು ಪುರಾಣ, ಅದರ ವಾಸ್ತವ ಅಲ್ಲ. ವಾಸ್ತವದೊಳಗೆ ನೆಮ್ಮದಿಯಿಂದ ಅದಾರ. ಆದರೆ ಹಳ್ಳಿಗಳಲ್ಲಿ ಬಂದ್ರೆ, ಮಧ್ಯಮ ವರ್ಗಕ್ಕೆ ಬಂದ್ರೆ, ರೈತಾಪಿ ವರ್ಗಕ್ಕೆ ಬಂದ್ರೆ, ಮೇಲ್ಜಾತಿಯ ಹುಡುಗಿಯನ್ನು ಕೆಳಜಾತಿಯ ಹುಡುಗರು ಮದುವೆಯಾಗಿ ನೆಮ್ಮದಿಯಿಂದ ಇರ್ತಾರ ಅನ್ನುವಂಥ ದಿನಗಳು ಈಗಿಲ್ಲ. ಯಾಕೆ ಕೆಳಜಾತಿಯವರು ಮೇಲ್ಜಾತಿ ಹೆಣ್ಮಗಳನ್ನ ಒಪ್ಕೊಳ್ಳಲ್ಲ? ಹೌದು, ಇಟ್ಟುಕೊಂಡಿರ್ರಿ. ಮೇಲ್ಜಾತಿ ಹೆಂಗಸರನ್ನು ಕೆಳಜಾತಿಯ ಗಂಡಸರು ಮದುವೆ ಆಗುವಂಗಿಲ್ಲ. ಇದು ಮನುಸ್ಮೃತಿ ಹೇಳಿಕೊಟ್ಟಂಥ ವಿಚಾರ. ಅಲ್ಲಿ ಹೇಳ್ತಾರೆ ಅವರು,
ಮೇಲ್ಜಾತಿಯ ಗಂಡಸು ಕೆಳಜಾತಿಯ ಬ್ರಾಹ್ಮಣರಲ್ಲದಂಥ ಎಲ್ಲ ಹೆಣ್ಣುಮಕ್ಕಳನ್ನು ಬ್ರಾಹ್ಮಣ ಗಂಡಸರು ಮದುವೆ ಆಗಬಹುದು, ಉಪಪತ್ನಿಯಾಗಿ ಇಟ್ಕೋಬಹುದು. ಅದರ ಇದು ತ್ಯಾಜ್ಯ ಯಾರಿಗಿದೆ? ಅವರ ಸಮುದಾಯದ ಹೆಣ್ಮಗಳಿಗೆ ಮಾತ್ರ ಇದೆ. ನೀವು ಸತ್ಯ ಹರಿಶ್ಚಂದ್ರ ಕಾವ್ಯ ಓದಿದ್ರೆ ಗೊತ್ತಾಗುತ್ತೆ. ಮುತ್ತಿನ ಸತ್ತಿಗೆಯನ್ನು ಯಾರಿಗೆ ಕೊಡಬೇಕು? ರಾಜ ಪಟ್ಟದ ರಾಣಿಗೆ ಕೊಡಬೇಕು. ಬಹು ವಲ್ಲಭೆಯರು ಇರ್ತಾರೆ, ಬಹು ರಾಣಿಯರು ಇರ್ತಾರೆ, ಎಲ್ಲ ಜಾತಿ ಸುಂದರಿಯರನ್ನು ರಾಜ ಹೆಂಡತಿಯಾಗಿ ಇಟ್ಕೊಂಡಿರ್ತಾನೆ. ಅದರ ಜಾಗ ಕೊಡೋದು ಮಾತ್ರ ಅವ್ರಿಗೆ ಮಾತ್ರ. ಯಜ್ಞ ಯಾಗಾದಿಯೊಳಗೆ ಯಾರನ್ನ ಕುಂದ್ರಿಸ್ಕೊಂತಿದ್ರು, ಪಕ್ಕದೊಳಗೆ ಯಾರನ್ನ ಕುಂದ್ರಿಸ್ಕೋಬೇಕು ಅಂತ ತಿಳ್ಕೊಂಡು ಸ್ಮೃತಿ ಹೇಳ್ಕೊಂಡು ಬಂದವು. ಮನುಸ್ಮೃತಿ ನಿಮ್ಮ ಜಾತಿಯ ಮಹಿಳೆ, ಬ್ರಾಹ್ಮಣ ಜಾತಿಯ ಮಹಿಳೆಯರಿಗೆ ಮಾತ್ರ ಅವ್ರನ್ನ ಇಟ್ಕೋಬೇಕು ಅಂತ. ಮನುಸ್ಮೃತಿಯಲ್ಲಿರುವಂಥ ವಿಚಾರವನ್ನು ಬ್ರಾಹ್ಮಣರು ಬಿಟ್ಟಿದ್ದಾರೆ, ಆದರೆ ಶೂದ್ರರು ಹಿಡ್ಕೊಂಡಿದ್ದಾರೆ. ಹೌದು 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 ಹೌದು. ಇವ್ರ ತಲೆಯೊಳಗೆ ಇದೆ ಅದು. ಅವ್ರು ಎಂದೋ ಮರ್ತಾರೆ ಅದನ್ನು ಬಿಟ್ಟು. ಅವ್ರಿಗೆ ಆಧುನಿಕತೆ ಎಲ್ಲದಕ್ಕೂ ಅವ್ರು ತೆರೆದುಕೊಂಡಾರ, ಅದನ್ನು ಇಟ್ಕೊಂಡು ಹೊಂಟವ್ರು ಇದೆ. ಮತ್ತು ಹಾಗಿರ್ಬೇಕು ಅಂತ ಹೇಳ್ತಾ ಇರೋರು ಅವ್ರು ನಮ್ಗೆ, ಇವ್ರು ನಂಬ್ಯಾವ. ಶೂದ್ರರಿಗೆ ಎಲ್ಲಿವರೆಗೂ ಅಂಬೇಡ್ಕರ್ ಅರ್ಥ ಆಗಂಗಿಲ್ಲ, ಅಲ್ಲಿವರೆಗೂ ಈ ಸಮಸ್ಯೆಗೆ ಬಗೆಹರ. ಅಂಬೇಡ್ಕರ್ನ ಅರ್ಥ ಮಾಡಿಸಿ ಒಂದ್ಸಲ ನೀವು, ಶೂದ್ರಿಗೆ ಅರ್ಥ ಮಾಡಿಸಿ. ಏನು ಅರ್ಥ ಆಗಬೇಕಾಗಿದೆ? ಇಷ್ಟೆಲ್ಲ ತಿಳ್ಕೊಂಡಿದ್ದೀವಿ, ಇಷ್ಟೆಲ್ಲ ಓದಿದ್ದೀವಿ, ಇಷ್ಟೆಲ್ಲ ಸಂವಿಧಾನದ ಸವಲತ್ತುಗಳನ್ನ ಅನುಭವಿಸ್ತಾ ಇದ್ದೀವಿ. ಅಂಬೇಡ್ಕರ್ ಪ್ರತಿದಿನ ರಾಜಕಾರಣಿಗಳಂತೂ ಮಾತಾಡದೇ ಇರುವಂಥ ದಿನನೇ ಇಲ್ಲ. ನಾವು ಕೂಡ ಕೃತಜ್ಞತೆಯಿಂದ ಪ್ರೀತಿಯಿಂದ ಸ್ಮರಿಸ್ತಾನೆ ಇರ್ತೀವಿ. ಎಲ್ಲರೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಇನ್ನೂ ಏನು ಅರ್ಥ ಆಗಬೇಕಾಗಿ? ಬರೀ ಓದಿದ್ರೆ ಬರೋಂಗಿಲ್ಲ ಅದು, ಅದನ್ನು ಅನುಭವಿಸ್ಕೋಬೇಕಲ್ಲ. ಬರೀ ಓದಿನ ಮೂಲಕ ಅಂಬೇಡ್ಕರ್ ಅಭಿಯಾನ ಮಾಡೋದ್ರ ಮೂಲಕ ಜನಜಾಗೃತಿ ಒಂದು ಹಂತದೊಳಗೆ ಆಗ್ಬೋದು. ಅದು ರಾಜಕೀಯ ಇದಕ್ಕೆ ಅದು ಉಪಯೋಗ ಆಗ್ಬೋದು. ಆದರೆ ಸಾಮಾಜಿಕ ಉಪಯೋಗಕ್ಕೆ, ಸಾಮಾಜಿಕ ಬದುಕಿಗೆ ಅದರಿಂದ ನೀವು ಎಲ್ಲಿವರೆಗೂ ಸೇರೋದಿಲ್ಲ, ಕೂಡೋದಿಲ್ಲ ಒಂದು ಜಾಗದೊಳಗೆ. ನೀವು ಕೂಡೋವರೆಗೂ ನಿಮ್ಮ ಸಮಸ್ಯೆ ಬಗೆಹರಿಯಂಗಿಲ್ಲ. ಎಲ್ಲಿ ಕೂಡ್ತೀವಿ ನಾವು? ಜಾತ್ರೆಗಳಲ್ಲಿ, ಹಬ್ಬಗಳಲ್ಲಿ, ಹರಿದಿನಗಳಲ್ಲಿ ಕೂಡುವ ಜಾಗಗಳಿವು. ಅಲ್ಲೇ ನಮಗೆ ಪ್ರವೇಶ ಇಲ್ಲಲ್ಲ ಅಂಥೇಳಿ. ಅಲ್ಲಿ ಬೇಕಲ್ಲ ನಮಗೆ. ಅಲ್ಲಿ ನೀವು ಎಲ್ಲರೂ ಒಂದೇ ಕಡೆ ಏಕಪಂಕ್ತಿ ಊಟ ಇಷ್ಟೆಲ್ಲ ಇದ್ದಾಗ ನಾವು ಉಡುಪಿಗೆ ಹೋದ್ರೆ, ಎಲ್ಲ ಹೊರನಾಡು ದೇವಾಲಯಗಳಿಗೆ ಹೋದಿವಿ ಅಂತಂದ್ರೆ ಒಂದು ಕಡೆಗೆ ಒಬ್ರು ಕುಂತು ಊಟ ಮಾಡೋದು, ಇನ್ನೊಂದು ಕಡೆ ಒಬ್ರು ಕುಂತು ಊಟ ಮಾಡೋದು, ಊಟಕ್ಕೆ ಬಡಿಸುವಂಥ ವಿಧಾನಗಳು, ಇವನ್ನೆಲ್ಲ ನೋಡಿದ್ರೆ ನಂಗೆ ನೋವು ಆಗುತ್ತೆ. ಮತ್ತು ಇದು ನೀವು ಹೆಂಗೆ ಈ ದೇಶದೊಳಗೆ ಜಾತಿ ಇಲ್ಲ ಅಂತ ಹೇಳ್ತಾರೆ? ಅಂಬೇಡ್ಕರ್ನ ಓದೋದ್ರ ಅರ್ಥ ಆಗೋದಿಲ್ಲ, ಓದಿಸಿದ್ರೆ ಅರ್ಥ ಆಗೋದಿಲ್ಲ. ಅಪಮಾನಗಳಿಗೆ ಒಳಗಾದ ಕಾರಣಕ್ಕಾಗಿ ಅಂಬೇಡ್ಕರ್ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಯಿತು. ಕೆರೆ ಮುಟ್ಟೋದು ಅಂಬೇಡ್ಕರಿಗೆ ಅದು ಭಾಳ ದೊಡ್ಡ ಕೆಲಸ ಅಲ್ಲ. ಆದ್ರೆ ಜನರಿಗೆ ಧೈರ್ಯ ಕೊಡಬೇಕಾಗಿತ್ತು. ನೀರು ಇದು ನನ್ನ ಹಕ್ಕು, ನೀರು ಕುಡಿಯೋ ಹಕ್ಕು ನನಗಿದೆ, ಪ್ರಕೃತಿಯನ್ನು ಅನುಭವಿಸೋ ಹಕ್ಕು ನನಗಿದೆ ಅನ್ನುವಂಥದ್ದನ್ನು ತೋರಿಸೋ ಸಲುವಾಗಿ ಆ ದೊಡ್ಡ ಚಳವಳಿಯನ್ನು ಮಾಡಬೇಕಾಯ್ತು ಅವರು. ಹೌದಾ? ಆ ಥರದ್ದು ಇದು ಎಲ್ಲಿದೆ ಇವತ್ತು? ಎಲ್ಲರ ಮನೆಯಾಗ ನಳ ನೀರು ಕುಡಿತೀವಿ ನಾವು, ಅಥವಾ ನಗರಕ್ಕೆ ಯಾರಿಗೂ ನಮ್ಗೆ ಗೊತ್ತಾಗಂಗಿಲ್ಲ. ನೀವು ಹಳ್ಳಿಗೆ ಬಂದಾಗ ಮಾತ್ರ ಆಗ್ತಾವೆ. ಯಾಕಂದ್ರೆ ಭಾರತ ಹಳ್ಳಿಗಳ ನಾಡು, ಹಳ್ಳಿಗಳ ದೇಶ. ಹಳ್ಳಿಗಳ ಎಲ್ಲಿವರೆಗೂ ಆಧುನಿಕತೆಯನ್ನು ಒಪ್ಕೊಳ್ಳೋದಿಲ್ಲ. ಅಲ್ಲಿ ತನಕ ಹಳ್ಳಿಗಳಲ್ಲಿ ಇಕ್ರವರು ಇದ್ದದ್ದೇ. ನಾನು ನಗರ ಕೇಂದ್ರಿತವಾಗಿ ಮಾತಾಡಂಗಿಲ್ಲ. ನಾವು ನೀವು ಬದಲಾಗಿವಿ. ನೀವು ನನ್ನ ಜಾತಿ ಕೇಳಂಗಿಲ್ಲ, ನಾನು ನಿಮ್ಮ ಜಾತಿ ಕೇಳಂಗಿಲ್ಲ. ನಾವಿಬ್ಬರು ಅಧಿಕಾರಸ್ಥ ನೆಲೆಯೊಳಗದೀವಿ. ಅದಕ್ಕೆ ನಮಗೆ ಜಾತಿ ಅಗತ್ಯ ಇಲ್ಲ. ಆದರೆ ಜಾತಿಯನ್ನು ಅನುಷ್ಠಾನಕ್ಕೆಗೊಳಿಸುವ ಇಟ್ಕೊಂಡಂಥ ಆ ವರ್ಗ ಐತಲ್ಲ, ಗ್ರಾಮ ಇದೆಯಲ್ಲ, ಗ್ರಾಮ ಭಾರತವನ್ನು ತಿದ್ದೋದು ಯಾವಾಗ? ಅಂಬೇಡ್ಕರ್ ಗ್ರಾಮ ಭಾರತವನ್ನು ಇಟ್ಟುಕೊಂಡೇ ಜಾತಿ ನಿರ್ಮೂಲನೆ ಬಗ್ಗೆ ಮಾತಾಡಿದ್ದು. ಯಾಕೆ ಅವರು ಅಂಬೇಡ್ಕರ್ ಹಳ್ಳಿಯಲ್ಲಿರುವಂಥ ದಲಿತರೆಲ್ಲರೂ ನಗರಕ್ಕೆ ಹೋಗ್ರಿ ಅಂತ ಹೇಳಿದ್ರು ಅಂದರೆ ಈ ಕಾರಣಕ್ಕಾಗಿ, ಔದ್ಯೋಗೀಕರಣವನ್ನು ಒಪ್ಕೊಂಡಿದ್ದು ಈ ಕಾರಣಕ್ಕಾಗಿ. ಇದು ಆಗಬೇಕಲ್ಲ. ಇದನ್ನು ಎಲ್ಲ ನಮ್ಮ ಹಳ್ಳಿಯಿಂದೇ ಬಂದವರು ಅದ್ರ ಹಳ್ಳಿ ಒಳಗೆ ಜೀವಂತ ಇದೆ, ಅವ್ರಿಗೆ ಗೊತ್ತಿದೆ. ಅದನ್ನು ಏನಾದರೂ ಅವ್ರು ಕೈ ಹಾಕಿದ್ರು ಅಂದರೆ ಅವ್ರಿಗೆ ಓಟ್ ಬರೋಂಗಿಲ್ಲ ರೀ. ಅದಕ್ಕೆ ಅವ್ರು ಅದು ಹಾಗೆ ಇರಲಿ ಅಂತ ಯಥಾಸ್ಥಿತಿಯನ್ನು ಮುಂದುವರಿಸ್ಕೊಂಡು ಹೋಗುವುದನ್ನೇ ಎಲ್ಲರೂ ಇಷ್ಟಪಡ್ತಾರೆ ಹೊರತಾಗಿ ಬದಲಾವಣೆ ಬೇಕು, ಒಂದು ಸಣ್ಣ ಪ್ರಮಾಣದ ಸುಧಾರಣೆ ಬೇಕು ಅಂತ ಬಯಸೋದಿಲ್ಲ. ಆ ಜಾತಿ ಒಳಗಿದ್ದ ಮೇಲೆ ಬಂದವರು ಬಯಸಂಗಿಲ್ಲ, ಆ ಜಾತಿ ಒಳಗೆ ಕೆಳಗಿದ್ದವರು ಬಯಸೋದಿಲ್ಲ. ಹೀಗಾಗಿ ಬಸವಣ್ಣನ ಸಂಕಟ ಇವನಾರವ ಅನ್ನುವಂಥದ್ದು ಇವತ್ತಿಗೂ ನಾವು ಹೇಳಬೇಕಾಗೈತಿ. ನಾನು ಹೋಗಿ ನೇರವಾಗಿ ಕೇರಿಯಲ್ಲಿ ನಿಂತು ನಾನು ನಿಮ್ಮಾಕಿ ಅಂದ್ರೆ ಅವ್ರು ನನ್ನ ಒಪ್ಕೊಳ್ಳಂಗಿಲ್ಲ. ಅವರು ನಂಬಿಕೆ ಬರೋದಿಲ್ಲ ಅವರಿಗೆ. ಯಾವಾಗ ನಂಬಿಕೆ ಬರುತ್ತಾ? ನನ್ನ ಮನೆಗೆ ಬಂದಾಗ ನಾನು ಯಾವುದೇ ರೀತಿಯಿಂದ ಭೇದ ತೋರಿಸಿದ ಹಾಗೆ ಅವ್ರ ಜೊತೆಗೆ ನಾನು ಒಡನಾಟಿದ್ದಾಗ ಅವ್ರಿಗೆ ನಂಗೆ ನಂಬಿಕೆ ಬರುತ್ತಾ? ಒಂದು ದಿವಸ ಹೇಳಿದ್ರೆ ಹೆಂಗೆ ಬರೋಕ್ಕೆ ಸಾಧ್ಯ ಐತೆ ಹೇಳೋದು? ಹೀಗಾಗ್ತಾ ಇದೆ ಅಂತೇಳಿ ಬಳಕೆ ಆಗಬೇಕು, ತೆಗೆದುಕೊಳ್ಳುವಂಥದ್ದು. ವಂಡರ್ಫುಲ್ ಮೇಡಮ್. ನಿಮ್ಮ ವಿದ್ಯಾರ್ಥಿಗಳ ಬಗ್ಗೆ ಹೇಳಿ. ನೀವೊಬ್ಬ ಮೇಷ್ಟ್ರಾಗಿ ನೀವು ಪಾಠ ಮಾಡಿರೋದು, ಈಗ ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿ ನೀವು ಅಧ್ಯಾಪಕ ಕೆಲಸ ಮಾಡಿದಿರಿ. ನಿಮಗೆ ವಿದ್ಯಾರ್ಥಿ ಅಂದ ತಕ್ಷಣ ಯಾರು ನೆನಪಿಗೆ ಬರ್ತಾರೆ? ಯಾವ ಕ್ಲಾಸ್ ನೆನಪು ಬರುತ್ತೆ? ಯಾವ ಮುಖಗಳು ನೆನಪು ಬರ್ತವೆ? ನಂಗೆ ಬರೋದು ಅದೇ, ನನ್ನ ಶೋಷಿತ ಸಮುದಾಯದ ನನ್ನ ದಲಿತ ವರ್ಗದ ವಿದ್ಯಾರ್ಥಿಗಳೇ. ಯಾಕಂದ್ರೆ ಬಡತನದ ನೋವು, ಹಳ್ಳಿಯಿಂದ ಬರುವಂಥ ಕೀಳಿರ್ಮೆ ಇರುತ್ತಲ್ಲ, ವಿಶ್ವವಿದ್ಯಾಲಯದ ಆವರಣವನ್ನು ಅದನ್ನೆಲ್ಲ ನೋಡಿದುಕೊಳ್ಳು ಭಯಭೀತಗೊಂಡಿರ್ತಾವೆ. ನಾನು ಮೊಟ್ಟ ಮೊದಲಿಗೆ ಅಪ್ಕೊಳ್ಳೋದು ಅವರನ್ನು.
ಅವ್ರ ನಂತರ ಇವರೆಲ್ಲ ಅದ್ರ ನನ್ನ ಎಲ್ಲ ಸಮಾನ ಮಕ್ಕಳು ಅವರು. ಆದರೆ ಹೆಚ್ಚು ಅವ್ರ ಕಡೆಗೆ ನಾನು ಹೆಚ್ಚು ಗಮನ ಕೊಡಬೇಕಾಗತ್ತೆ. ಅನಾರೋಗ್ಯದ ಮಕ್ಕಳು ಅವ್ರಿಗೆ ಆರೈಕೆ ಮಾಡಬೇಕು. ಇವರು ಆರೋಗ್ಯವಂತ ಮಕ್ಕಳು ಕಡಿಮೆ ಕೊಟ್ಟರು ಒಂದು ದಿವಸ ಇವ್ರು ಸಹಿಸ್ಕೊಳ್ಬಲ್ಲರು. ಹೀಗಾಗಿ ನಾನು ಅವ್ರ ಜೊತೆಗೇ ನಿರಂತರವಾಗಿ ಒಡನಾಟ ಇದ್ದದ್ದು. ನನಗೂ ಕೆಲವು ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಹುದ್ದೆ ಒಳಗದಾರ, ನಂಗೆ ಖುಷಿ ಅನಿಸುತ್ತೆ. ಅವರು ಈ ವಿಚಾರಧಾರೆಯನ್ನು ಇಟ್ಕೊಂಡು ಇವತ್ತು ನಾವು ಹಂಪಿ ವಿಶ್ವವಿದ್ಯಾಲಯಕ್ಕೆ ಬಂದೀವಿ ಅಂತಂದ್ರೆ ಡಾಕ್ಟರ್ ವೆಂಕಟಗಿರಿ ದಳವಾಯಿ ಅಂಥೇಳಿ, ಮತ್ತು ಗುಲ್ಬರ್ಗದೊಳಗೆ ಡಾಕ್ಟರ್ ಲಕ್ಷ್ಮಣ್ ಕೌಂಟೆ ಅಂತೇಳಿ ಅದ್ಭುತ ಬರಹಗಾರ. ಭೈರಪ್ಪ ಅವರ ಪರ್ವಕ್ಕೆ ಅಣಪರ್ವ ಅಂಥೇಳಿ ಒಂದು ಬೃಹತ್ ಕಾದಂಬರಿಯನ್ನು ಬರೆದ. ಆದರೆ ಯಾರೂ ಗುರುತಿಸ್ಲಿಲ್ಲ. ಇದು ದುರಂತ. ಇದು ಅಂಥ ಬರಹಗಾರರು ಅದಾರ. ಅವ್ರನ್ನ ಲೋಕಲ್ದವರು ಸ್ಥಳೀಯರು ಅವರನ್ನು ವಿರೋಧ ಮಾಡ್ತಾರೆ, ಅವ್ರಿಗೆ ಇದನ್ನು ಕೊಡೋದಿಲ್ಲ. ನಮ್ಮ ಮೀಡಿಯಾಗಳು ಮಾಧ್ಯಮಗಳು ಅವ್ರನ್ನ ಗುರುತಿಸೋದಿಲ್ಲ, ವಿಮರ್ಶಕರಂತೂ ಮೊದಲೇ ಗುರುತಿಸೋದಿಲ್ಲ. ಅದಕ್ಕೆ ಅದು ನಮ್ಮ ಸಾಹಿತ್ಯ ಸಾಂಸ್ಕೃತಿಕ ರಾಜಕಾರಣ ಅನ್ನುವಂಥದ್ದು ಒಂದಿದೆ. ರಾಜಕಾರಣ ಬರೀ ವೃತ್ತಿ ರಾಜಕಾರಣ ಅಲ್ಲ, ಸಾಹಿತ್ಯಿಕ ರಾಜಕಾರಣವೂ ಒಂದೈತಿ. ಇಲ್ಲಿ ಬಣಗಳದಾವೆ, ಇಲ್ಲಿ ಗುಂಪುಗಳದಾವೆ. ನನ್ನ ಜೊತೆಗಿರುವಂಥವ್ರು ನನ್ನ ಗುಂಪು ಅಂತಾರೆ, ಅವ್ರ ಜೊತೆಗಿರೋರು ಅಂತ ಅವ್ರ ಗುಂಪು. ಅವ್ರನ್ನ ಬೆಳೀಲಿಕ್ಕೆ ಇವ್ರು ಬಿಡೋಂಗಿಲ್ಲ, ಇವ್ರನ್ನ ಬೆಳೀಲಿಕ್ಕೆ ಅವ್ರು ಬಿಡೋಂಗಿಲ್ಲ. ಈ ಒಳ ಇದೆಯಲ್ಲ ಸಾಂಸ್ಕೃತಿಕ ರಾಜಕಾರಣದ ಮಧ್ಯದೊಳಗೆ ಗ್ರಾಮೀಣ ಪ್ರತಿಭೆಗಳು ಮುರುಟಿ ಹೋಗ್ತಾ ಇವೆ. ನಾನು ತುಂಬ ಕಡೆ ಸ್ಕೂಲ್ಗಳಿಗೆ ಹೋದಾಗ ಗೆಸ್ಟಾಗಿ ಕರೆದಾಗ ನಾನು ಫಸ್ಟು ಹೇಳೋದಿದ್ದೇನೆ, ಅಂದರೆ ಮಕ್ಕಳ ಜೊತೆ ಮಾತಾಡೋಕ್ಕೆ ನಾನು ಜಾಸ್ತಿ ಹೋಗ್ತೀನಿ. ನಿಮ್ಮ ಜಾತಿಯ ಕಾರಣದಿಂದ, ನಿಮ್ಮ ಕಲರ್ ಕಾರಣದಿಂದ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಕಾರಣದಿಂದಾಗಿ, ನಿಮ್ಮ ಇಂಗ್ಲೀಷ್ ಬರಲಿನ ಕಾರಣದಿಂದಾಗಿ, ಈ ಯಾವುದೂ ಕಾರಣಗಳಿಂದಾಗಿ ನಿಮ್ಮ ಉದ್ಧಾರ ಆಗಲ್ಲ ಅಂತ ಅನ್ಕೋಬೇಡಿ. ಇವೆಲ್ಲ ನೆಪಗಳು ಅಂತ ಅಂದ್ಕೊಳ್ಳಿ. ಇದನ್ನು ಮೀರಿ ಅಂತ ನಾನು ಹೇಳ್ತೀನಿ ಅಲ್ವಾ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇವೆಲ್ಲವೂ ನಮ್ಮನ್ನು ಕಾಡಿದೆ, ಇದೆಲ್ಲವೂ ನಮ್ಮನ್ನೂ ಕಾಡಿದೆ. ಧಾರವಾಡಕ್ಕೆ ಫಸ್ಟ್ ಟೈಮ್ ಹೋದಾಗ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ನೋಡಿದಾಗ, ಇಂಗ್ಲೀಷ್ ತುಂಬ ಸುಲಲಿತವಾಗಿ ಮಾತಾಡೋ ನೋಡಿದಾಗ, ಸೊ ಅದೆಲ್ಲ ಆಗಿದೆ. ಬಟ್ ನೀವು ಹೇಳಿದಾಗೆ ನಿಮ್ಮ ಟೀಚರ್ಸ್ ಅಂದರೆ ಯಾರು ನೆನ್ಪು ಬರ್ತಾರೆ? ನೀವು ಈಗ ಹೇಳಿರೋ ಟೀಚರ್ಸ್ಗಳನ್ನ ಬಿಟ್ಟು ಕಲಬುರ್ಗಿ ಅವ್ರು ಫಾರ್ ಎಕ್ಸಾಂಪಲ್ ಏನು ಪ್ರಭಾವ ಬೀರಿದ್ರು ನಿಮ್ಮ ಮೇಲೆ ಅವರು? ಇಲ್ಲ, ಅವರ ಓದುವ ನಿಷ್ಠೆ ಇತ್ತಲ್ಲ, ನಿರಂತರವಾಗಿ ಶೋಧ ಮಾಡೋದು. ಸಂಶೋಧನೆ ಅಂತಂದ್ರೆ ಅವರಿಂದನೇ ಅದು ನನ್ನ ಮೇಲೆ ಭಾಳ ಪ್ರಭಾವ ಆಯಿತು. ಕುಂತು ಓದಬೇಕು ಅನ್ನೋದು. ಅದು ನನ್ನ ಶಕ್ತಿ ಹರಿದು ಹಂಚೋಯ್ತು. ಚಳವಳಿಗಳು, ಹೋರಾಟಗಳು, ಓದು, ಕುಟುಂಬ ಒಂದೇ ಕಡೆ ಕೇಂದ್ರೀಕರಿಸ್ಕೊಳ್ಳಿಕ್ಕೆ ನನಗಾಗಲಿಲ್ಲ. ನಂಗೆ ಪದೇ ಪದೇ ಹೇಳ್ತಾ ಇದ್ರು ಕಲಬುರ್ಗಿ ಅವರು, ನೀನು ಕುಂತು ಬರೋದ್ರೆ ಅದ್ಭುತ ರೈಟರ್ ಆಗ್ತಿದ್ದಿ, ವಿಮರ್ಶಕ್ಕೆ ಆಗ್ತಿದ್ದಿ, ಸಂಶೋಧಕ್ಕೆ ಆಗ್ತಿ, ಅದನ್ನು ಬಿಡು ಹೋರಾಟ ಬಿಡು ಅಂತೇಳಿ. ಆದರೆ ನನ್ನ ಜೊತೆಗಿರುವಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೋ ಮುಂದೆ ನಂಗೆ ಸುಮ್ಮನೆ ಆಗ್ತಾ ಇರಲಿಲ್ಲ. ನೀವು ಒಂದು ಪುಸ್ತಕ ಓದಬೇಕಾದ್ರೆ ಅದಕ್ಕೊಂದು ಧ್ಯಾನಸ್ಥ ಸ್ಥಿತಿ ಬೇಕು. ಪಾಠ ಮಾಡೋದು ಬೇರೆ, ಅದು ಅದ್ರ ಬಗ್ಗೆ ಬರಿಬೇಕು ಅಂತಂದ್ರೆ ನನಗೊಂದು 4-6 ಪುಸ್ತಕಗಳನ್ನು ಓದಬೇಕು, ಏನೇ ಬರಿಬೇಕಾದ್ರೂ. ಹೀಗಾಗಿ ನನ್ನ ಬರಹ ಕಡಿಮೆ ಯಾಕಾಯಿತು ಅಂದರೆ ಈ ಕಾರಣಕ್ಕಾಯ್ತು. ನಾನು ಬೀದಿ ಒಳಗೇ ಜಾಸ್ತಿ ಟೈಮ್ ಕಳೆದೆ. ನಂಗೆ ಗ್ರಂಥಾಲಯಗಳಿಗಿಂತಲೂ ಬೀದಿನೇ ನಂಗೆ ಪಾಠ ಕಲಿಸ್ತು, ಮತ್ತು ಅಲ್ಲೇ ನಾನು ಹೆಚ್ಚು ಪಾಠ ಮಾಡಿದೆ. ನಾನು ಮಲ್ಲಿಕಾ ಗಂಟಿ ಅವ್ರ ಜೊತೆಗೆ ಸುಮಾರು ಹೊತ್ತು ಮಾತಾಡಿದೆ. ಸಮಾಜದ ಬೇರೆ ಬೇರೆ ವರ್ಗಗಳಲ್ಲಿ, ಬೇರೆ ಬೇರೆ ರೀತಿಗಳಲ್ಲಿ ಸಾಧನೆ ಮಾಡಿದಂಥವ್ರು, ಬೇರೆ ಬೇರೆ ರೀತಿಗಳಲ್ಲಿ ಸಮಾಜವನ್ನು ನೋಡಿದಂಥವ್ರನ್ನೆಲ್ಲವರನ್ನೂ ಕರೆದು ಗೌರಿ ಶಕಿ ಸ್ಟುಡಿಯೋ ಮೂಲಕ ಅವ್ರನ್ನ ಅರ್ಥ ಮಾಡ್ಕೊಳ್ಬೇಕು, ಅವ್ರನ್ನ ನಿಮಗೆ ಪರಿಚಯಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಥರ ಸಂವಾದಗಳನ್ನ ಮಾಡ್ತಾ ಇರ್ತೀವಿ. ಇವತ್ತು ನನ್ನ ಪ್ರಕಾರ ತುಂಬ ಒಳ್ಳೆ ಮಾತುಗಳು, ನಮಗೆ ವಿಚಾರಗಳು ಸಿಕ್ಕಿವೆ ನಮಗೆ ಅಂತ ಅನಿಸುತ್ತೆ. ಸೊ ನಿಮ್ಮೆಲ್ಲರ ಪರವಾಗಿ ನಾನು ಮಲ್ಲಿಕಾ ಘಂಟಿ ಅವರಿಗೆ ತುಂಬ ಧನ್ಯವಾದಗಳನ್ನ ಇಷ್ಟಪಡ್ತೀನಿ ಮೇಡಮ್. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್. ಸೊ ಹೀಗೆ ನಿಮ್ಮ ಹೋರಾಟ, ನಿಮ್ಮ ವಿಚಾರ ಹೀಗೆ ಮುಂದುವರಿಲಿ. ಸೊ ನಮ್ಮ ಜೊತೆ ಯಾವಾಗಲೂ ಇರಿ ಅಂತ ಹೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.